ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ. ಇಂದಿನ ಈ ಉಪನ್ಯಾಸದಂತೆ ಅಲ್ಲದೆ ಒಂದು ಪ್ರಕ್ರಿಯೆ ಅಲ್ಲೇ ಕೊಟ್ಟಿರೋದೇ ಅರ್ಥವೇ ಇದೊಂದು ರೀತಿಯ ಮೆಥಡಾಲಜಿ. ಇದರಲ್ಲಿ ಸಾಗುವಂಥದ್ದಾಗಬೇಕು. ಇದನ್ನ ಶ್ರವಣ ಮಾಡೋದಲ್ಲ, ಈ ಕ್ಷಣದಲ್ಲೇ ಶ್ರವಣ ಮನನ ನಿಧಿಧ್ಯಾಸನ ಮೂರು ಆಗ್ತಾ ಹೋಗ್ಬೇಕು. ನಿಧಿಧ್ಯಾಸನ ಅಂತಂದಾಗ ಬರೀ ಕಣ್ಣು ಮುಚ್ಚಿ ಕೂರುವಂಥದ್ದಲ್ಲ, ಬರುವಂತಹ ಜ್ಞಾನವನ್ನ ಹೌದಾ ಇದು ನನಗೆ ಹೊಂದುತ್ತಾ ಇದೆಯಾ ಅಂತ ಜೋಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಇವತ್ತಿನ ಪ್ರವಚನ ಮುಖ್ಯವಾಗಿ ಒಂದು ಲ್ಯಾಬೊರೇಟರಿಯಲ್ಲಿ ಮಾಡೋ ಎಕ್ಸ್ಪೆರಿಮೆಂಟ್ ರೀತಿಯಲ್ಲಿ ಇರುತ್ತೆ. ಅದಕ್ಕಿಂತ ಮುಂಚೆ ನಾಳೆ ಎಲ್ಲರಿಗೂ ಗೊತ್ತಿರದಿರುವಂತೆ ಇಡೀ ಜಗತ್ತಿಗೆ ಜ್ಞಾನವನ್ನು ಹರಿಸಿದಂತಹ ಗುರು ಪರಂಪರೆಗೆ ನಮನ ತಿಳಿಸುವಂತಹ ದಿನ. ಗುರುಪೂರ್ಣಿಮೆಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಕೂಡ. ಆ ಗುರು ಅನ್ನುವಂತಹದ್ದೇ ನಮ್ಮಲ್ಲಿರುವಂತಹ ಅಜ್ಞಾನವನ್ನ ತೆಗೆದುಹಾಕುವಂತಹ ತತ್ವ. ಸೊ ಆ ತತ್ವ ಬೇರೆ ಬೇರೆ ರೂಪದಲ್ಲಿ ಬಂದು ನಮ್ಮ ಈ ಜೀವನದ ಸಾರ್ಥಕ್ಯವನ್ನ ಮಾಡಿಸುತ್ತೆ. ಸೊ ಆ ಎಲ್ಲ ಗುರು ಪರಂಪರೆಗೆ ಪರಮಾತ್ಮನಿಂದ ಶುರು ಮಾಡಿ ಶಂಕರಾಚಾರ್ಯರು, ಇವತ್ತಿನ ಆಚಾರ್ಯರು, ಪ್ರತಿಯೊಬ್ಬರಿಗೂ ಕೂಡ ನಮನಗಳನ್ನ ತಿಳಿಸ್ತಾ ಇವತ್ತಿನದಕ್ಕೆ ಪ್ರವೇಶ ಮಾಡೋಣ. ಈಗಾಗಲೇ 3 ಬಾರಿ ಈ ಒಂದು ವೇದಿಕೆಗೆ ಉಪನ್ಯಾಸಕ್ಕೆ ಅಂತ ಹೇಳಿ ನಮ್ಮ ಒಂದು ಶಾಸ್ತ್ರದ ವಿಚಾರವನ್ನ, ನನ್ನ ಯೋಚನೆಗಳನ್ನ, ನನ್ನ ಚಿಂತನೆಗಳನ್ನ ಹಂಚ್ಕೊಂಡಿದ್ದೀನಿ. ನಾನು ಹೇಳೋದೇ ಇಲ್ಲ. ಯಾಕಂದ್ರೆ ಯಾವುದೇ ತನ್ನದು ಅಂತ ಯಾವ್ದನ್ನ ಕ್ಲೇಮ್ ಮಾಡ್ತಾರೋ ದಟ್ ಕ್ಯಾನ್ ಹ್ಯಾವ್ ಮೆನಿ ಇಶ್ಯೂಸ್. ಕರಣ ಪಾಠವಾಗಿರ್ಬೋದು, ಹಲವಾರು ಪ್ರಾಬ್ಲಮ್ಗಳು ಬರುತ್ತೆ. ಶಾಸ್ತ್ರದ ವಿಚಾರವನ್ನ ನನ್ನ ಗುರುಗಳು ತಿಳಿಸಿದಂತೆ, ನನ್ನ ಒಂದು ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅರ್ಥೈಸ್ಕೊಂಡಂತೆ ಆ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೊದಲನೇದಲ್ಲಿ ಸಂಸಾರ ನಿವೃತ್ತಿ ಸಾಧನ ಅಂತ. ಇಡೀ ಈ ಸಂಸಾರ ಇದರಿಂದ ನಿವೃತ್ತಿ ಆಗಬೇಕು, ಇದರಿಂದ ನಾವು ಆಚೆ ಬರಬೇಕು ಅಂದ್ರೆ ಸಾಧನ ಏನು ಅಂದಾಗ ಜ್ಞಾನ ಒಂದೇ ಅನ್ನುವಂಥದ್ದನ್ನ ನಿಶ್ಚಯ ಮಾಡಿದ್ವಿ. ನಂತರ ದೇವರು ಅಂದ್ರೆ ಏನು, ದೇವರು ಅಂದ್ರೆ ಏನು, ಭಗವಂತ ಅಂತ ನಾವು ಕರಿತೀವಲ್ಲ, ಇದು ಯಾವ ಯಾವ ಹಂತದಲ್ಲಿ ಅರ್ಥೈಸ್ಕೊಳ್ಬಹುದು ಅನ್ನುವಂಥದ್ದನ್ನ ವೇದಾಂತದ ದೃಷ್ಟಿಯಿಂದ ಇವತ್ತಿನ ಪೌರಾಣಿಕ ವೇದಾಂತ ಎಲ್ಲದನ್ನು ತಗೊಂಡು ಕೊನೆಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಥವಾ ವಿವರ್ತ ಕಾರಣ ಪರಮಾತ್ಮ ಅಂತ ಹೇಳಿ ನಿಲ್ಲಿಸಿತ್ತು, ಜಗತ್ ಕಾರಣ ಅಂತ ಹೇಳಿ. ಮುಂಚಿನ ಅಂದ್ರೆ ಪ್ರೀವಿಯಸ್ ಸೆಷನ್ ಅಲ್ಲಿ ಬ್ರಹ್ಮ ಅಂದ್ರೆ ಬ್ರಹ್ಮವಸ್ತು ಎಂದರೆ ಏನು, ಅಂಡರ್ಸ್ಟ್ಯಾಂಡಿಂಗ್ ಬ್ರಹ್ಮನ್, ಈ 3 ಉಪನ್ಯಾಸಗಳಾಗಿದೆ. ಇವತ್ತು ಆತ್ಮವಿಚಾರ ಪ್ರಕ್ರಿಯೆಗೆ ಬಂದಿದ್ದೀವಿ. ಇವತ್ತು ಕೂಡ ನಾನು ಶುರು ಮಾಡುವಾಗ ಕಳೆದ ಒಂದು ಉಪನ್ಯಾಸದಲ್ಲಿ ಯಾವ ರೀತಿ ಶುರು ಮಾಡಿದ್ವು ಅದೇ ತರ ಶುರು ಮಾಡೋದಾದ್ರೆ, ತೈತ್ತರೀಯ ಉಪನಿಷತ್ ಶುರುವಾಗತ್ತೆ. 2ನೇ ಬ್ರಹ್ಮಾನಂದ ವಲ್ಲಿಯಲ್ಲಿ ಶುರುವಾಗತ್ತೆ ಒಂದು ಕ್ರಿಪ್ಟಿಕ್ ಸೆಂಟೆನ್ಸ್, ಶಾರ್ಟ್ ಸೆಂಟೆನ್ಸ್. ಏನು? ಬ್ರಹ್ಮವಿತ್ ಆಪ್ನೋತಿ ಪರಂ. ಬ್ರಹ್ಮವಿತ್ ಆಪ್ನೋತಿ ಪರಂ, ಒಂದೇ ಸೆಂಟೆನ್ಸ್, 3 ಪದ. ಬ್ರಹ್ಮವಿತ್ ಆಪ್ನೋತಿ ಪರಂ ಅಂದ್ರೆ ಯಾರು ಬ್ರಹ್ಮವನ್ನು ತಿಳಿಯುತ್ತಾನೋ ಅವನು ಅತ್ಯಂತ ಉನ್ನತವಾದದನ್ನು ಪಡಿತಾನೆ. ಇಷ್ಟು ಒಂದು ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಆಫ್ ಸೆಕೆಂಡ್ ಚಾಪ್ಟರ್ ಆಫ್ ತೈತ್ರಿಯ. ಈಗ ಈ ಒಂದು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ ತಕ್ಷಣ ಪ್ರತಿಯೊಬ್ಬರಿಗೂ 3 ಪ್ರಶ್ನೆ ಬರುತ್ತೆ. ಏನಿದು ಬ್ರಹ್ಮ, ಏನಿದು ಬ್ರಹ್ಮವಸ್ತು? ಬ್ರಹ್ಮವಿದಾಪ್ನೋತಿ ಅಂತಂದಾಗ ಹಾಗಾದ್ರೆ ಈ ಬ್ರಹ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು ಅಂತ. ಫಸ್ಟ್ ಬ್ರಹ್ಮ ಅಂದ್ರೆ ಏನು, 2ನೇದು ಬ್ರಹ್ಮವಿತ್ ಅಂದ್ರೆ ಇದನ್ನು ತಿಳಿಯಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಹೇಗ್ ತಿಳಿಯೋದು? 3ನೇದು ಇದನ್ನ ತಿಳಿದವನು ಪರವನ್ನ ಪಡೆಯುತ್ತಾನೆ, ಅತ್ಯಂತ ಹೆಚ್ಚಿನ ಉನ್ನತವಾದನ್ನ ಪಡಿತಾನೆ. ಏನದು ಉನ್ನತವಾದದ್ದು ಅಂತ ಹೇಳಿ ಈ 3 ಪ್ರಶ್ನೆಗಳು ಬರುತ್ತೆ. ಈ 3 ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಬರುತ್ತೆ ಅಂತ ಹೇಳಿ ಆ ಉಪನಿಷತ್ತೆ ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ. ಏನಂತ? ತದೇಶಾಭಿಷಿಪ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಬ್ರಹ್ಮ ಅಂತ ಅಂದ್ರೆ ಏನು ಅಂತ ಅಂದಾಗ ಬ್ರಹ್ಮ ಅಲ್ಲ, ಅದು ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದನ್ನ ನಾನು ಇವತ್ತು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅಂಡ್ ಇವತ್ತಿನ ವಿಚಾರಕ್ಕೆ ಬೇಕು ಅಂತನಲ್ಲ, ಇಂಡಿಪೆಂಡೆಂಟ್ ಟಾಕ್ ಇದೆ. ಬಟ್ ಈ ವಿಚಾರ ಬ್ರಹ್ಮವಸ್ತು, ಅಂಡರ್ಸ್ಟ್ಯಾಂಡಿಂಗ್ ಬ್ರಹ್ಮನ್, ಇದನ್ನ ತಕ್ಕ ಮಟ್ಟಿಗೆ ಶಂಕರಾಚಾರ್ಯರ ಒಂದು ಆಧಾರದ ಮೇಲೆ ಸತ್ಯಂ ಅಂದ್ರೇನು, ಜ್ಞಾನಂ ಅಂದ್ರೇನು, ಅನಂತಂ ಅಂದ್ರೇನು, ಯಾವ ರೀತಿ ಆ ಬ್ರಹ್ಮವಸ್ತು ಹಿಯರ್ ಅಂಡ್ ನೌ ಇಟ್ ಈಸ್ ಅವೈಲಬಲ್ ಅನ್ನೋದನ್ನ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡಿದ್ದೀವಿ. ಈಗ ಬ್ರಹ್ಮವಸ್ತು ಸತ್ಯಂ ಜ್ಞಾನಂ ಅನಂತಂ ಸರಿ. ಈಗ ಕ್ವಶನ್ ಇರೋದು ಅದನ್ನ ತಿಳಿಯೋದು ಹೇಗೆ ಅಂತ. ಆಗ ನೆಕ್ಸ್ಟ್ ಬರುವಂಥದ್ದು ಯೋ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಯೋ ವೇದ, ಈ ಬ್ರಹ್ಮವಸ್ತು ಅಂತ ಹಲವಾರು ಸರಿ ರಿಲಿಜಿಯಸ್ ಲ್ಯಾಂಗ್ವೇಜ್ ಅಲ್ಲಿ, ಧಾರ್ಮಿಕ ಭಾವನೆಗಳಲ್ಲಿ ನೋಡಿದಾಗ ದೇವರು ಅಂತಲೋ ಭಗವಂತ ಅಂತಲೋ ಈ ತರ ಈಕ್ವೇಟ್ ಮಾಡ್ತೀವಿ. ತಪ್ಪಲ್ಲ ಆ ಮಟ್ಟಕ್ಕೆ ಹೇಳುವಾಗ. ಆದ್ರೆ ದೇವರೋ ಭಗವಂತನೋ ಈ ದೃಷ್ಟಿಯಲ್ಲಿ ನೋಡಿದಾಗ ಒಬ್ಬ ಸಾಧಕನಾಗಿ ಆಗ್ಲಿ, ಒಬ್ಬ ವ್ಯಕ್ತಿ ಆಗ್ಲಿ, ನಮ್ಮ ಒಂದು ರಿಲೇಶನ್ಶಿಪ್ ಹೇಗಿರುತ್ತೆ, ಸಂಬಂಧ ಹೇಗಿರುತ್ತೆ ಅಂದ್ರೆ, ಓ ಪರಮಾತ್ಮ ನಾನು ನಿನ್ನ ದಾಸ,
ನಾನು ನಿನ್ನ ಭಕ್ತ, ಈ ದೃಷ್ಟಿಯಲ್ಲಿ ಇರುತ್ತೆ. ಹಾಗಾಗಿ ಭಗವಂತನ ಸೇವೆಯನ್ನ ಮಾಡಬೇಕು, ಭಗವಂತನಿಗೆ ಭಕ್ತಿಯನ್ನ ಮಾಡಬೇಕು, ಕೀರ್ತನೆಯನ್ನ ಮಾಡಬೇಕು, ಸ್ತುತಿಯನ್ನ ಮಾಡಬೇಕು, ಪೂಜಾ ಪುನಸ್ಕಾರಗಳನ್ನ ಮಾಡಬೇಕು, ಧ್ಯಾನ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ಪ್ರಕ್ರಿಯೆ ಹೋಗುತ್ತೆ. ಆದ್ರೆ ಉಪನಿಷತ್ತುಗಳು ಏನ್ ಹೇಳ್ತಾ ಇದೆ ಅಂದಾಗ, ಬ್ರಹ್ಮವನ್ನ ತಿಳಿಸಿ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನ್ ಮಾಡ್ಬೇಕು? ಅದಕ್ಕೆ ಪೂಜೆ ಮಾಡ್ಬೇಕಾ, ಧ್ಯಾನ ಮಾಡ್ಬೇಕಾ? ಇಲ್ಲ. ಏನ್ ಹೇಳ್ತಾ ಇದ್ದಾರೆ? ಯೋ ವೇದ. ವೇದ ಇಲ್ಲಿ ವೇದ ಅಂದ್ರೆ ಚತುರ್ವೇದಗಳಲ್ಲ, ಇಲ್ಲಿ ಕ್ರಿಯಾಪದ, ವರ್ಬ್ ಆಗಿ ಹೇಳ್ತಾ ಇರೋದು. ಯೋ ವೇದ, ಯಹ ವೇದ, ಯಾರು ಇದನ್ನ ತಿಳಿತಾನೋ ಅಂತ. ಅಂದ್ರೆ ಬ್ರಹ್ಮನ್ ಇಸ್ ನಾಟ್ ಅ ಮ್ಯಾಟರ್ ಆಫ್ ಬಿಲೀಫ್, ಇಟ್ ಇಸ್ ಅ ಮ್ಯಾಟರ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಆತ್ಮವಸ್ತು ಬ್ರಹ್ಮವಸ್ತು ಅನ್ನುವಂಥದ್ದು ನಂಬುವಂತಹ ವಿಚಾರವೂ ಅಲ್ಲ, ಪೂಜಿಸುವಂತಹ ವಿಚಾರ ಅಲ್ಲ, ತಿಳ್ಕೊಳ್ಬೇಕಾಗಿರುವಂತಹ ವಿಚಾರ. ಆಯ್ತು. ಯೋ ವೇದ ಎಲ್ಲಿ ತಿಳ್ಕೊಳ್ಬೇಕು? ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲೇ, ಪರಬ್ರಹ್ಮವಸ್ತು ಅಂತ ಸರ್ವವ್ಯಾಪಿಯಾಗಿ ಎಲ್ಲ ಕಡೆಯೂ ಕೂಡ ಸತ್ಯವಾಗಿ ಚೈತನ್ಯ ಸ್ವರೂಪದಲ್ಲಿ ಎಲ್ಲ ಕಡೆಯೂ ಇದೆ. ಸತ್ ಇರುವಿಕೆ, ಅರಿಯುವಿಕೆ, ಈ ದೃಷ್ಟಿಯಿಂದ. ಹಾಗಾದ್ರೆ ಅದನ್ನ ಎಲ್ಲಿ ಗುರುತಿಸ್ಕೊಳ್ಳೋದು? ಯೋ ವೇದ ನಿಹಿತಂ ಗುಹಾಯಾಮ್. ನಿಹಿತಂ ಗುಹಾಯಾಮ್, ಗುಹೆಯಲ್ಲಿ, ನಿನ್ನ ಹೃದಯ ಗುಹೆಯಲ್ಲಿ ಇದನ್ನ ಕಂಡುಕೋ ಅಂತ. ಹೃದಯ ಗುಹೆಯಲ್ಲಿ ಅಂತಂದಾಗ ಹಾಗಾದ್ರೆ ಬೈಪಾಸ್ ಸರ್ಜರಿ ಮಾಡ್ಬಿಟ್ಟು ಅಲ್ಲಿ ಕಟ್ ಮಾಡಿ ನೋಡ್ಬೇಕು ಅಂತಾನ? ಖಂಡಿತ ಅಲ್ಲ. ಯಾಕಂದ್ರೆ ಬೈಪಾಸ್ ಸರ್ಜರಿ ಮಾಡಿದ್ರು ಅಲ್ಲಿ ಸಿಗ ನೀವು ಸ್ಥೂಲವೇ ಹೊರತು ನೀನು ಅಲ್ಲ. ಗುಹೆಯನ್ನ, ಹೃದಯ ಗುಹೆಯನ್ನ, ಹೃದಯ ಅಂತ ಅಂದಾಗ ಇಲ್ಲಿ ಮನಸ್ಸು, ಅಂತಃಕರಣ ಅಂತ. ಅಂತಃಕರಣವನ್ನ ಗುಹೆ ಅಂತ ಯಾಕೆ ಇದನ್ನ ತಗೊಳ್ತಾ ಇದ್ದಾರೆ ಅಂತ ಶಂಕರಾಚಾರ್ಯರು ಬರೀತಾ ಹೇಳ್ತಾರೆ. ಗುಹೆಗೂ ಮತ್ತು ಈ ಮನಸ್ಸಿಗೂ ಎರಡೂ ಸಿಮಿಲರ್ ಇದೆ. ಗುಹೆಯೂ ಕೂಡ ಕತ್ತಲಿನಲ್ಲಿರುತ್ತೆ, ಅಂಧಕಾರದಲ್ಲಿರುತ್ತೆ. ಹಾಗೆ ಮನಸ್ಸು ಕೂಡ ಅಂಧಕಾರ, ಅಜ್ಞಾನದಲ್ಲಿರುತ್ತೆ. ಅಲ್ಲಿ ತಿಳಿಬೇಕಾಗಿರುತ್ತದೆ. ಅಲ್ಲಿಗೆ ಎಲ್ಲಿ ಕತ್ತಲಿದೆಯೋ ಅಲ್ಲೇ ಬೆಳಕನ್ನು ತರಬೇಕಾಗಿದೆ ಹೊರತು ಬೇರೆದೇನು ಅಲ್ಲ. ಹಾಗಾಗಿ ಅಲ್ಲಿ ಅನ್ವೇಷಣೆ ಮಾಡು, ಅಲ್ಲೇ ಸಿಗತ್ತೆ. ಪರಮೇ ವ್ಯೋಮನ್, ಆ ಚಿರಾಕಾಶ ಅಂತ ಯಾವ ವ್ಯಕ್ತಿಯೂ ಅಲ್ಲಿ. ಆಗ ಏನಾಗತ್ತೆ? ಸೋ ಓಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ತಿಳಿದವನು ಸರ್ವಕಾಮಗಳನ್ನು ಗಳಿಸ್ತಾನೆ, ಅವನು ಪರಿಪೂರ್ಣನ ಹೊಂದ್ತಾನೆ. ಕೊನೆಯ ಭಾಗ ಇವತ್ತಿಂದಲ್ಲ ಸೆಷನ್. ಆ ಬ್ರಹ್ಮವಿದ್ಯೆಯನ್ನ ತಿಳಿದಂಥವನಿಗೆ ಏನು ಸಿಗತ್ತೆ ಅಂತ ಇವತ್ತು ನನಗೆ ಅಫ್ಕೋರ್ಸ್ ಬರುತ್ತೆ ಕೊನೆಗೆ, ಬಟ್ ನಾಟ್ ದ ಮೇನ್ ಟಾಪಿಕ್. ಅದಕ್ಕೆ ಬೇರೆ ಬೇಕು, ಬೇರೆ ಸಿದ್ಕೋಬೇಕು. ಸೊ ಇವತ್ತು ಮುಖ್ಯವಾಗಿ ಯೋ ವೇದ ನಿಹಿತಂ ಗುಹಾಯಾಂ ಪರಮೇವ್ಯೋ. ಹಾಗಾದ್ರೆ ಈ ಬ್ರಹ್ಮವಸ್ತು, ಆತ್ಮವಸ್ತು ಅನ್ನೋದನ್ನ ತಿಳಿಯುವುದು ಹೇಗೆ ಅಂತ. ಈಗ ಆತ್ಮ ಅಂತ ಅಂದಾಗ ನಾವು ಹಲವಾರು ಸರಿ ತಪ್ಪು ಕಲ್ಪನೆಗಳಲ್ಲಿ ಇರ್ತೀವಿ. ಆತ್ಮ ಅಂದ ತಕ್ಷಣ ಓ ಯಾವುದೋ ಒಂದು ವಸ್ತು ಎಲ್ಲೋ ಇದೆ, ಅಥವಾ ಸತ್ತ ಮೇಲೆ ಹೋಗುತ್ತಲ್ಲ ಅದನ್ನ ಆತ್ಮವಸ್ತು, ಪ್ರೇತಾತ್ಮವನ್ನ ಆತ್ಮ ಅನ್ನುವಂಥದ್ದು. ಹಲವಾರು ಸರಿ ಆತ್ಮಹತ್ಯೆ ಅಂತ ಉಪಯೋಗಿಸ್ತಾರೆ, ಹಲವಾರು ಸರಿ ಆತ್ಮಸಾಕ್ಷಿ ಅಂತ ಉಪಯೋಗಿಸ್ತಾರೆ, ಹಲವಾರು ಸರಿ ಪುಣ್ಯಾತ್ಮ, ಪಾಪಾತ್ಮ, ಈ ರೀತಿಯಲ್ಲಿ ಉಪಯೋಗಿಸ್ತಾರೆ. ಈ ಒಂದು ಎಲ್ಲ ಉಪಾಧಿ ಸಹಿತವಾದಂತಹ ಆತ್ಮವನ್ನ ಅಲ್ಲ ನಾವು ನೋಡ್ತಾ ಇರೋದು. ನಿರುಪಾಧಿಕವಾದ ಆತ್ಮವನ್ನ ಯಾವುದು ಹೇಗಿದೆ ಹಾಗೆ ಗುರುತಿಸುವುದು. ಈ ದೃಷ್ಟಿಯಲ್ಲಿ ಇವತ್ತು ಆತ್ಮವಿಚಾರ ಮಾಡೋಣ. ಈಗ ಆತ್ಮವಿಚಾರ ಅಂತಂದಾಗ ಇಲ್ಲಿ ಕೂಡ ಮೊಟ್ಟ ಮೊದಲು ಅಂಡ್ ಕೊನೆ ಏನು ಅಂದಾಗ, ಆತ್ಮ ಅಂದಾಗ ಡೋಂಟ್ ಆಬ್ಜೆಕ್ಟಿಫೈ, ಅದನ್ನ ವಿಷಯವಾಗಿ ನೋಡ್ಬೇಡಿ. ಆತ್ಮ ಅಂದ್ರೆ ಸಿಂಪಲ್ ಅರ್ಥ ನಾನು. ಆತ್ಮ ಅಂದ್ರೇನು? ನಾನು. ಆದ್ರೆ ನಾನು ಅನ್ನುವಂಥದ್ದು, ಈಗ ನಾನು ಅಂದ್ರೆ ಏನ್ ಅನ್ಕೊಂಡಿನ್ನೋದು. ಆದ್ರೆ ಶಾಸ್ತ್ರ ಆತ್ಮ ಅಂತ ತಿಳಿಸುವಾಗ ನಾನು ನಿಜವಾಗ್ಲೂ ಹೇಗಿದ್ದೇನೋ ಹಾಗೇ, ಅಂದ್ರೆ ಸ್ವರೂಪತಃ ನಾನು ಸತ್ಯವಾಗಿ ಏನಾಗಿದ್ದೀನೋ ಅದನ್ನ ಸ್ವರೂಪವನ್ನ ಆತ್ಮ ಅಂತ ಕರೆಯೋದು. ಸೊ ಹಾಗಾಗಿ ಆತ್ಮ ವಿಚಾರ ಅಂತಂದಾಗ ಏನು? ನನ್ನ ವಿಚಾರ ಅಂತ. ಇವಾಗ ಯೋಚನೆ ಮಾಡಿ, ನಿಮ್ಮ ಬಗ್ಗೆ ಯಾರೋ ಪಕ್ಕದಲ್ಲಿ ಏನೋ ಮಾತಾಡ್ಕೋತಾ ಇದಾರೆ ಅಂದ್ರೆ ನಿಮ್ಗೆ ಏನಿರುತ್ತೆ? ಫಸ್ಟ್ ಏನ್ ಮಾತಾಡ್ತಾರೆ ಕೇಳಿಸ್ಕೋಬೇಕು ಅಂತ ಕುತೂಹಲ. ಸರಿ ಮಾತಾಡ್ತಾರೋ ತಪ್ಪು ಮಾತಾಡ್ತಾರೋ, ನನ್ನ ಬಗ್ಗೆ ಏನ್ ಹೇಳ್ತಾರೋ ಕೇಳಿಸ್ಕೋಬೇಕು ಅಂತ ಒಂದು ಕಿವಿ ಅಲ್ಲ, ಎರಡು ಕಿವಿ ಅಲ್ಲ, ಮೈಯೆಲ್ಲ ಕಿವಿ ಆಗತ್ತೆ. ಈಗ ಆತ್ಮವಿಚಾರ, ನನ್ನ ವಿಚಾರ. ನನ್ನ ವಿಚಾರ ಅಂದ್ರೆ ಪ್ರಮೋದ್ ವಿಚಾರ ಅಲ್ಲ, ನನ್ನ ವಿಚಾರನ ಪ್ರತಿಯೊಬ್ಬರ ವಿಚಾರವನ್ನ ಉಪನಿಷತ್ತುಗಳು ಮಾಡ್ತಾ ಇದೆ. ಕೃಷ್ಣ ಗೀತೆಯಲ್ಲಿ ಮಾಡ್ತಾರೆ. ಯೋಚನೆ ಮಾಡಿ, ನಾವು ಪರಮಾತ್ಮನ ಬಗ್ಗೆ ಕೀರ್ತನೆಯನ್ನ ಮಾಡುವಾಗ ಪರಮಾತ್ಮ ಕೇಳಿಸ್ಕೋಬೇಕು ಅಂತೀವಿ. ಈಗ ಪರಮಾತ್ಮನೇ ಋಷಿ ಮುನಿಗಳು, ಉಪನಿಷತ್ ದಾರ್ಶನಿಕರು ನಮ್ಮ ಬಗ್ಗೆ ಏನೋ ಹೇಳ್ತಾ ಇದ್ದಾರೆ. ಕೇಳಿಸ್ಕೋಬೇಕು ಅಂದ್ರೆ ಹೆಂಗಿರ್ಬೇಕು ನಮ್ ಕಿವಿ? ಯಾವ ರೀತಿ ಅಟೆನ್ಷನ್ ಅಲ್ಲಿ ಇರ್ಬೇಕು? ದಟ್ ಈಸ್ ವಾಟ್ ಇಸ್ ಕಾಲ್ಡ್ ಶ್ರವಣ. ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಕೇಳಿಸ್ಕೊಳ್ಳುವಾಗ ಹೌದಾ, ಸತ್ಯವಾ, ಈ ರೀತಿಯಲ್ಲಿ ಗೊತ್ತು ಮಾಡ್ಕೊಳ್ಳೋದನ್ನ ಶ್ರವಣ ಅಂತ. ಹಾಗಾದ್ರೆ ಈ ಆತ್ಮವಿಚಾರ ಅಂದ್ರೆ ನಾನು ಅನ್ನುವಂತಹ ವಿಚಾರ, ನಾನು ಯಾರು ಎಂಬ ಪ್ರಕ್ರಿಯೆ. ನಾನು ಯಾರು ಅಂತ ಹಲವಾರು ಸರಿ ನಾವು ರಮಣ ಮಹರ್ಷಿಗಳ ವಿಚಾರಧಾರೆಗೆ ಹೋಗ್ತೀವಿ, ಅದು ಒಂದು ರೀತಿಯ ಪ್ರಕ್ರಿಯೆ. ಆದ್ರೆ ಇವತ್ತು ನಾವು ಉಪನಿಷತ್ತಿನ ಪ್ರಕ್ರಿಯೆ ಮಾರ್ಗದಲ್ಲಿ ಹೋಗೋಣ. ನಾನು ಯಾರು ಅನ್ನುವಂಥದ್ದನ್ನ ತಿಳ್ಕೊಳ್ಬೇಕು ಅಂದಾಗ ಹಲವಾರು ಸರಿ ಅನ್ಸುತ್ತೆ ನಾನು ಯಾರು ನನಗೆ ಗೊತ್ತು ಅಂತ. ಖಂಡಿತ ಗೊತ್ತಿದೆ, ಗೊತ್ತಿಲ್ಲ ಅಂತ ನಾವು ಹೇಳೋದಿಲ್ಲ. ಯಾಕಂದ್ರೆ ಗೊತ್ತೇ ಇಲ್ಲದೆ ಇದ್ರೆ ಪ್ರಾಬ್ಲಮ್ ಇರುತ್ತಿಲ್ಲ. ಇಗ್ನರೆನ್ಸ್ ಇಸ್ ಬ್ಲಿಸ್ ಅನ್ನೋ ತರ ಆಗ್ತಿತ್ತು. ಗೊತ್ತಿರೋದು ಸರಿ ಇದೆಯಾ ಅಂತ ಪರೀಕ್ಷೆ ಮಾಡ್ಬೇಕಿರೋದು.
ಹಾಗಾಗಿ ಈ ಆತ್ಮವಿಚಾರವನ್ನ ಶುರು ಮಾಡುವ ಮುನ್ನ ಒಂದು ಕಥೆ, ರಾಮಕೃಷ್ಣ ಪರಮಹಂಸರು ಹೇಳುವಂತಹ ಕಥೆ. ರಾಮಕೃಷ್ಣ ಪರಮಹಂಸರು ಬೆಳೆದು ಬಂದಂತಹದ್ದು ಹಳ್ಳಿಯ ವಾತಾವರಣದಲ್ಲಿ ಆಗಿದ್ದರಿಂದ ಹಳ್ಳಿಯ ಕಥೆಯನ್ನ ಹೇಳ್ತಾರೆ. ಇವತ್ತಿನ ಒಂದು ಸಿಟಿ ನಾಗರಿಕರಿಗೆ ಸ್ವಲ್ಪ ಹಳೆ ಗೊತ್ತಿಲ್ಲ ಅನ್ಸ್ಬೋದು, ಅಥವಾ ಕೇಳಿರ್ತೀವಿ, ಗೊತ್ತಿರುತ್ತೆ, ಇವತ್ತದು ಉಪಯೋಗದಲ್ಲಿ ಹೆಚ್ಚಿಲ್ಲ. ಏನು ಅಂದಾಗ ಅಗಸ ಅಂದಾಗ ವಾಷರ್ ಮ್ಯಾನ್. ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ಬಟ್ಟೆಗಳೆಲ್ಲ ಧೂಳಾಗಿ ಕೊಳಚೆ ಆದಾಗ ಅಗಸನನ್ನ ಕರೆಸ್ತಾ ಇದ್ರು ಹಳ್ಳಿಗಳಲ್ಲಿ. ಅಗಸ ಬರ್ತಿದ್ದ, ಹಳ್ಳಿಯಲ್ಲಿ ಇದ್ದಂತ ಎಲ್ಲರ ಬಟ್ಟೆಗಳನ್ನ ತಗೊಂಡು ಹೋಗಿ ತಾನು ಒಂದು ಕೆರೆಯಲ್ಲೋ ಹೊಳೆಯಲ್ಲೋ ಅದನ್ನ ಒಗೆದು ಕ್ಲೀನ್ ಮಾಡಿ ವಾಪಸ್ ಮಾಡಿಸಿ ತಂದು ಕೊಡ್ತಿದ್ವಿ. ಎಲ್ಲರಿಗೂ ಗೊತ್ತಿದೆ, ಕೇಳಿದ್ದೀವಿ ಅಥವಾ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಈ ಒಂದು ಉದಾಹರಣೆನ ಇಟ್ಕೊಳ್ತಾರೆ ರಾಮಕೃಷ್ಣ ಪರಮಹಂಸ. ಏನು ಅಂತಂದಾಗ, ಒಂದು ಊರಿನಲ್ಲಿ ಒಬ್ಬ ಅಗಸ ಇದ್ದ. ಪ್ರತಿನಿತ್ಯ ಬೇರೆ ಎಲ್ಲರ ಮನೆಗೂ ಹೋಗಿ ಬಟ್ಟೆಗಳನ್ನ ತಂದು ಸ್ವಚ್ಛ ಮಾಡಿ ವಾಪಸ್ ಕೊಡ್ತಾ ಇದ್ದ. ಅದು ಅವನ ಕುಲಕಸುಬನಾಗಿ ಅವನು, ಅವನ ತಂದೆ, ತಾತ ಎಲ್ಲರೂ ಇದೇ ಕೆಲಸವನ್ನ ಮಾಡ್ತಾ ಇದ್ರು. ಹೀಗೆ ನಡೀತಾ ಇದೆ. ಪ್ರತಿದಿನ ತಗೊಂಡು ಹೋಗ್ತಾನೆ, ಬರ್ತಾನೆ. ಒಂದು ದಿನ ತಗೊಂಡು ಈ ವಾಶ್ ಮಾಡ್ತಾ ಇದ್ದಾನೆ, ಅಂದ್ರೆ ಸ್ವಚ್ಛ ಮಾಡ್ತಾ ಇದ್ದಾನೆ. ಆ ಕೈನಲ್ಲಿ ಹಲವಾರು, ಅಂದ್ರೆ ತನ್ನ ತಂದೆ ತಾತನ ಕಾಲದಿಂದ ಇದ್ದಂತಹ ಒಂದು ಕಲ್ಲು ಉಪಯೋಗಿಸ್ತಾರಲ್ಲ, ಆ ಕಲ್ಲು ಢಾರ್ ಅಂತ ಕೆಳಗ್ ಬಿದ್ದುಬಿಡುತ್ತೆ. ಓ ಏನಪ್ಪ ಬಿತ್ತಲ್ಲ ಅಂತ ಹುಡುಕ್ತಾನೆ. ತುಂಡಾಗೋಯ್ತು, ಬಿದ್ದು ತುಂಡಾಗೋಯ್ತು. ತುಂಡಾದ ತಕ್ಷಣ ಅಯ್ಯೋ ಇಷ್ಟು ವರ್ಷದಿಂದ ರಕ್ಷಣೆ ಮಾಡಿದ್ದೆ, ತುಂಡಾಗೋಯ್ತಲ್ಲ, ಏನ್ ಮಾಡೋದು ಅಂತ ನೋಡ್ತಾನೆ. ತುಂಡಾದನ್ನ ತಗೊಂಡು ನೋಡಿದ್ರೆ ಸ್ವಲ್ಪ ಹೊಳಿತಾ ಇದೆ. ಇಟ್ ಇಸ್ ಗ್ಲಿಟರಿಂಗ್. ಸೊ ಏನಿದೆ ಇಷ್ಟು ಚೆನ್ನಾಗಿ ಹೊಳಿತಾ ಇದೆಯಲ್ಲ, ಅದ್ಭುತವಾಗಿದೆ. ಇಷ್ಟು ದಿನ ನಾನು ಇದರಲ್ಲಿ ಒರೆಸ್ತಾ ಇದ್ದೆ, ಮೇಲೆಲ್ಲ ಕಪ್ ಇದೆ, ಒಳಗ್ ನೋಡಿದ್ರೆ ಇಷ್ಟೊಂದು ಹೊಳಿತಾ ಇದೆಯಲ್ಲ, ಏನಿದು ಗೊತ್ತಾಗ್ಲಿಲ್ಲ. ಓದು ಬರಹ ಗೊತ್ತಿಲ್ಲದಂತಹ ವ್ಯಕ್ತಿ. ಸೊ ಹಾಗಾಗಿ ಏನ್ ಮಾಡ್ದ, ಏನೋ ನನಗ್ ಗೊತ್ತಿಲ್ಲ, ಹಾಗಾಗಿ ಏನ್ ಮಾಡೋಣ, ಇಲ್ಲೇ ಹತ್ರದಲ್ಲಿ ಯಾರು ಹೋಗ್ಬಿಟ್ಟು ಇದನ್ನ ಮಾರ್ಬಿಟ್ಟು ಏನ್ ಸಿಗತ್ತೋ ತಗೋಣ ಅಂತ ಹೇಳಿ ತನ್ನ ಬಟ್ಟೆ ಇದೆಲ್ಲ ಆದ್ಮೇಲೆ ಎಲ್ಲರಿಗೂ ಅವ್ರವ್ರಿಗೆ ಮನೆಯಲ್ಲಿ ಅವ್ರವ್ರ ಮನೆಗೆ ಅವ್ರವ್ರ ಬಟ್ಟೆಗಳನ್ನ ಕೊಟ್ಟು ಇವನು ಬರ್ತಾರೆ. ಹೊರಗೆ ಬಂದಾಗ ಅಲ್ಲೊಂದು ತರಕಾರಿ ಅಂಗಡಿ ಇದೆ. ತರಕಾರಿ ಅಂಗಡಿ ಹತ್ರ ಹೋಗಿ ಈ ಒಂದು ವಸ್ತುವನ್ನ ತೋರಿಸ್ತಾನೆ. ನೋಡಿ, ಇದು ಸಿಕ್ತು ನನಗೆ ಇವತ್ತು, ನನಗೆ ಈ ತರ ಆಯ್ತು, ಈ ತರ ಕೆಳಗ್ ಬಿದ್ದಾಗ ಇದು ಸಿಕ್ತು, ತುಂಬಾ ಚೆನ್ನಾಗಿದೆ, ನೀವೇನಾದ್ರು ತಗೊಂಡು ನನಗೇನಾದ್ರು ಕೊಡ್ಲಿಕ್ಕೆ ಸಾಧ್ಯನಾ ಅಂತ. ಆ ತರಕಾರಿ ಅಂಗಡಿ ನೋಡ್ತೇನೆ, ಅದ್ಭುತವಾಗಿದೆ, ಚೆನ್ನಾಗಿದೆ. ಕೈ ಎತ್ ನೋಡ್ತೇನೆ, 1.5 kg ಇದೆ. ಇದನ್ನ ತೂಗುವಂತಹ ಬೊಟ್ಟು, ಅಳತೆ ಮಾಡ್ತೀವಲ್ಲ, ಆ ಬೊಟ್ಟಾಗಿ ಉಪಯೋಗಿಸಬಹುದು, ವೇಯಿಂಗ್ ಸ್ಕೇಲ್ ಆಗಿ ಬಳಸಬಹುದು. ಆಯ್ತು ನನಗೆ ಕೊಡು ಅಂತಂದ್ರೆ, ಸುಮ್ನೆ ಕೊಟ್ಬಿಡಕ ಅಂತ, ನೀನ್ ನಂಗೆ ಏನ್ ಕೊಡ್ತೀಯ ಹೇಳು ಅಂತಂದ್ರೆ. ಆಗ ಆಯ್ತು, ಏನ್ ಈ ತರಕಾರಿ ಇವತ್ತು ನಿಮ್ಮಲ್ಲಿ 4 ಜನ ಇದಾರಲ್ವಾ, ಸೊ 4 ಜನಕ್ಕೆ ಏನೇನ್ ಬೇಕೋ ತರಕಾರಿ ಎಲ್ಲ ತಗೊಂಡು ಹೋಗು, ಇವತ್ತು ಒಂದೇ ನಾಳೆಗೂ ತಗೊಂಡು ಹೋಗು, ತೊಂದರೆ ಇಲ್ಲ. ಅವ್ರಿಗನ್ಸುತ್ತೆ ಏನಿದು, ಒಂದು ಕಲ್ಲಿಂದ ನಂಗೆ ಇಷ್ಟು ಸಿಗ್ತಾ ಇದೆಯಲ್ಲ, ಆಯ್ತು ಅಂತ ಹೇಳಿ ಕೊಡೋಣ ಅಂತ ಮನಸ್ಸು ಮಾಡ್ತಾನೆ. ತಕ್ಷಣ ಮನಸ್ಸಲ್ಲಿ ಒಳಗೇನೋ ಹೇಳುತ್ತೆ, ಕೊಡಬೇಕಾ, ಒಂದ್ಸರಿ ವಿಚಾರ ಮಾಡೋಣ ಅಂತ ಹೇಳಿ ಆಮೇಲೆ ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ. ಹೊರಟು ಹೊರಗಿಂದ ಸ್ವಲ್ಪ ದೂರ ಬಂದಾಗ ಅಲ್ಲೊಂದು ಬಟ್ಟೆ ಅಂಗಡಿ ಕಾಣುತ್ತೆ. ಬಟ್ಟೆ ಅಂಗಡಿಲಿ ಎಲ್ಲ ಅದ್ಭುತವಾದಂತಹ ಬಟ್ಟೆಗಳು, ಏನೇನೋ ಲೈಟ್ಸ್ ಗಳೆಲ್ಲ ಹಾಕಿರೋದು, ಇವಾಗೆಲ್ಲ ನೋಡ್ತೀವಲ್ಲ ಆ ರೀತಿಯಲ್ಲಿ. ಆ ಅಂಗಡಿಗೆ ಹೋಗಿ ವಿಚಾರಿಸ್ಕೊಂಡು ಮಾತಾಡಿಸ್ತಾ, ನೋಡು ಈ ತರದೊಂದು ನಂಗೆ ಇವತ್ತು ಸಿಕ್ಕಿದೆ, ಈ ರೀತಿ ಇದರಿಂದ ತಗೊಂಡು ನಿಮ್ಗೇನೋ ಉಪಯೋಗ ಆಗತ್ತಾ ಅಂತ. ಅದನ್ನ ನೋಡಿದಂತಹ ಆ ಬಟ್ಟೆ ಅಂಗಡಿಯವನು, ಎಷ್ಟು ಗ್ಲಿಟರಿಂಗ್, ಎಷ್ಟು ಸಖತ್ತಾಗಿ ಶೈನಿಂಗ್ ಆಗಿದೆ, ಇದನ್ನ ಹೊರಗೆ ಹಾಕಿದ್ರೆ ಹಲವಾರು ಜನಕ್ಕೆ ಅಟ್ರಾಕ್ಟ್ ಆಗತ್ತೆ, ಸೊ ಹಾಗಾಗಿ ನೀನ್ ಇದನ್ನ ಕೊಟ್ಬಿಡು ಅಂತಾರೆ. ಆಯ್ತು ಕೊಡ್ತೀನಿ, ನೀ ನಂಗೆ ಏನ್ ಕೊಡ್ತೀಯಾ ಅಂತ. ನಾಳೆನೆ ಗುರುಪೂರ್ಣಿಮೆ ಅಲ್ವಾ, ಮನೆಯವ್ರಿಗೆಲ್ಲರಿಗೂ ಬಟ್ಟೆ ತಗೋ, ಆಯ್ತು ಎಲ್ಲರಿಗೂ ಒಂದೊಂದು ಬಟ್ಟೆ ತಗೊಂಡು ಹೋಗು ಅಂತಂದ್ರೆ. ಅವನು ಖುಷಿ ಆದ, ಸದ್ಯ ನಾನು ಹೋಗಿ ಆ ತರಕಾರಿ ಅಂಗಡಿಲಿ ಇದನ್ನ ಮಾರ್ಲಿಲ್ಲ, ಇಲ್ಲಿ 4 ಬಟ್ಟೆ ಬರುತ್ತಲ್ಲ, ಕೊಡೋಣ ಅಂತ ಹೇಳಿ ಮನಸ್ಸು ಮಾಡ್ತಾನೆ. ಆದ್ರೂ ಯಾಕೋ ಮನಸ್ಸು ಒಂದ್ ರೀತಿ ಹಿಂಜರಿಯುತ್ತೆ. ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಹೀಗೆ ಮುಂದೆ ಇನ್ನೊಬ್ರ ಅಂಗಡಿ ಹತ್ರ, ಇನ್ನೊಬ್ರ ಹತ್ರ ಹೋಗಿ ಕೊನೆಗೆ ಆ ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರು ಬಂದು ದೊಡ್ಡ ಜ್ಯುವೆಲರಿ ಅಂಗಡಿ ಬರ್ತಾನೆ. ಜ್ಯುವೆಲರಿ ಅಂಗಡಿ ಎಲ್ಲ ಮಿಂಚ್ತಾ ಇದೆ ನೋಡಿ, ಇದು ಮಿಂಚ್ತಾ ಇದೆಯಲ್ಲ, ಇದನ್ನು ತೋರ್ಸೋಣ ಅಂತ ಹೇಳಿ ಒಳಗೆ ಹೋಗ್ತಾನೆ. ಅದನ್ನ ನೋಡಿದಂತ ಕ್ಯಾಶಿಯರು, ತಡೀರಿ ನಮ್ಮ ಮ್ಯಾನೇಜರ್ ಕರಿತೀನಿ ಅಂತ ಹೇಳಿ ಮ್ಯಾನೇಜರ್ ಹತ್ರ ವಿಚಾರಿಸಿ, ಸರ್ ನೋಡಿ ಅಂತ. ಓನರು ಅದನ್ನ ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡ್ಬಿಟ್ಟು, ನಿಮಗೆ ಎಷ್ಟು ಬೇಕು ಹೇಳಿ ಅಂತ. ಯಾಕೆ ಸರ್, ಎಷ್ಟಾಗತ್ತೋ ಅಷ್ಟು ಕೊಡಿ, ನಂಗೇನು ತೊಂದರೆ ಇಲ್ಲ ಅಂತ. ಅಲ್ಲ, ನನ್ನ ಜೀವನದಲ್ಲೇ ಇಂತಹ ಅದ್ಭುತವಾದಂತಹ ವಜ್ರವನ್ನ ನಾನು ನೋಡೇ ಇಲ್ಲ, ನನ್ನ ಅಂಗಡಿಯಲ್ಲಿರುವಂತ ಚಿನ್ನವನ್ನೆಲ್ಲ ಮಾರಿದ್ರೂ ಕೊಡಕ್ ಸಾಧ್ಯನೋ ಇಲ್ಲವೋ ಗೊತ್ತಿಲ್ಲ, ನೀವ್ ಎಷ್ಟು ಕೇಳೋರು ಅಷ್ಟು ಕೊಡ್ತೀನಿ, ನೀವು ತಗೊಂಡು ಹೋಗಿ, ನನಗ್ ಮಾತ್ರ ಈ ಒಂದು ವಜ್ರ ಬೇಕು ಅಂತ. ಆಮೇಲೆ ಅದನ್ನ ಮಾರಿ ಅವನು ತನ್ನ ಜೀವನವನ್ನು ನಡೆಸ್ದ. ಅಲ್ಲಿವರೆಗೂ ಇದ್ದಂತಹ ಕಷ್ಟವೆಲ್ಲ ನಿವಾರಣೆಯಾಗಿ ಖುಷಿಯಾಗಿದ್ದ ಅಂತ ಕಥೆ. ಈ ಕಥೆಯನ್ನ ರಾಮಕೃಷ್ಣ ಪರಮಹಂಸರು ಯಾಕೆ ಹೇಳಿದ್ರು ಅಂತಂದಾಗ, ಇಲ್ಲಿ ಅಗಸನ ಕಥೆಯೂ ಅಲ್ಲ, ವಜ್ರದ ಕಥೆಯೂ ಅಲ್ಲ, ಇದೆಲ್ಲ ನಮ್ಮ ಕಥೆ, ಆತ್ಮವಿಚಾರ. ನಾನು ಅಂದ್ರೆ ಯಾರು ಅನ್ನೋದನ್ನ ಹಲವಾರು ಸರಿ ವಿಚಾರ ಮಾಡಕ್ ಹೋದಾಗ ಯಾರ ಹತ್ರ ಹೋಗ್ತೀವಿ,
ಅದು ಮುಖ್ಯ ಆಗತ್ತೆ. ನಾನು ಅಂದ್ರೆ ಇವಾಗ ನಾನು ಅಂದ್ರೆ ಏನು ಅಂತ ಅನ್ಕೊಂಡು ನನ್ನ ಪಾಡು ನನ್ನ ಜೀವನವನ್ನ ನಡೆಸ್ತಾ ಇದ್ದೀನಿ. ಅಲ್ಲಿ ಹೇಗೆ ಬಟ್ಟೆಯನ್ನ ಉಜ್ತಾ ಇದ್ನೋ ಅದೇ ರೀತಿ ಈ ಒಂದು ನಾನು ಈ ಒಂದು ಆತ್ಮಸ್ವರೂಪವನ್ನೇ ಉಪಯೋಗಿಸ್ಕೊಂಡೇ ಅದನ್ನೇ ಇಟ್ಕೊಂಡೆ ನಾನು ಬೈತಾ ಇದ್ದೀನಿ, ಒಬ್ಬರನ್ನ ದ್ವೇಷಿಸ್ತಾ ಇದ್ದೀನಿ, ಒಬ್ಬರನ್ನ ಇಷ್ಟಪಡ್ತಾ ಇದ್ದೀನಿ, ಒಬ್ಬರ ಹತ್ರ ಕೋಪ ಮಾಡ್ಕೋತಾ ಇದ್ದೀನಿ, ಈ ರೀತಿ ಎಲ್ಲವೂ ಮಾಡ್ತಾ ಇದ್ದೀನಿ. ಆದ್ರೆ ಆ ನಾನು ಅಂದ್ರೆ ಏನು ಅನ್ನೋದನ್ನ ಪರೀಕ್ಷೆ ಮಾಡ್ಬೇಕು ಅಂದಾಗ ಯಾರ ಹತ್ರ ಹೋಗ್ಬೇಕು? ಮೊಟ್ಟ ಮೊದಲು ಯಾರೋ ಒಬ್ಬರ ಹತ್ರ ಹೋಗ್ತೀರಾ, ಫಿಸಿಕಲ್ ಫಿಟ್ನೆಸ್ ಅವ್ರ ಹತ್ರ ಹೋಗ್ತೀರಾ. ಅವ್ರ ಹತ್ರ ಹೋದಾಗ ನಾನು ಡೆವಲಪ್ ಮಾಡ್ಕೋಬೇಕು ಅಂದ್ರೆ ಏನು ಅಂತ ಹೇಳ್ತಾರೆ, 6 ಪ್ಯಾಕ್ ಬಾಡಿ ಬೇಕು, ಸೈಜ್ 0 ಬಾಡಿ ಬೇಕು, ಫ್ಯಾಮಿಲಿ ಪ್ಯಾಕ್ ಇಳಿಬೇಕು, ಈ ರೀತಿಯಲ್ಲಿ ದೈಹಿಕವಾಗಷ್ಟೇ ಹೇಳ್ತಾ ಹೋಗ್ತಾರೆ, ಇನ್ನೇನು ಹೇಳೋದಿಲ್ಲ. ಇದನ್ನೇ ಇನ್ ಸ್ವಲ್ಪ ಯಾರೋ ಸೈಕಾಲಜಿಸ್ಟ್ ಹತ್ರ ಹೋದ್ರೆ ಅದೇ ನಾನು ಡೆವಲಪ್ ಆಗ್ಬೇಕು ಅಂತ ಇದೆ ಅಂದ್ರೆ ದೇಹ ಎಲ್ಲ ಸರಿ, ಆದ್ರೆ ಅದಲ್ಲ, ಅದಕ್ಕಿಂತ ಒಳಗೆ ವ್ಯಕ್ತಿತ್ವ ಅಂತಿದೆ, ಭಾವನೆಗಳು ಅಂತಿದೆ. ಆ ಭಾವನೆಗಳನ್ನ ಅರಳಿಸೋದು ಮುಖ್ಯ. ಭಾವನೆಗಳೆಲ್ಲ ನೀವು ಯಾವ ರೀತಿ ಎವಾಲ್ವ್ ಮಾಡ್ತಿರೋ ಆ ರೀತಿಯಲ್ಲಿ ಅಂತ. ಅದೇ ಒಬ್ಬ ನ್ಯೂರೋ ಸೈಂಟಿಸ್ಟ್ ಹತ್ರ ಹೋದ್ರೆ ಅವರು ಇಡೀ ಇದೆಲ್ಲವೂ ಕೂಡ ನ್ಯೂರೋಲಾಜಿಕಲ್ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಆಗ್ತಾ ಇರೋದು. ಇದು ಬಿಟ್ರೆ ಏನೂ ಅಲ್ಲ. ಇದನ್ನ ನೀವು ಹೆಂಗ್ ಮಾಡ್ತಿರೋ, ನಾವೆಲ್ಲ ಹೇಳ್ತೀವಲ್ಲ ಹಾರ್ಮೋನ್ಸ್ ಯಾವ ರೀತಿ ತಗೊಂಡ್ರೆ ಯಾವ ರೀತಿ ನೀವು ಖುಷಿಯಾಗಿರ್ಬೋದು, ಈ ರೀತಿಯಲ್ಲಿ ವಿಚಾರ ಮಾಡ್ತಾ ಹೋಗ್ತಾರೆ. ನೀವ್ ಯಾರ ಹತ್ರ ಹೋಗ್ತಿರೋ ನಿಮ್ಮನ್ನ ಅವರು ಆ ರೀತಿಯಲ್ಲಿ ಪರಿಚಯ ಮಾಡಿಸ್ತಾರೆ. ಅದೆಲ್ಲ ಆದ್ಮೇಲೆ ಕೊನೆಗೆ ಹೇಗೆ ಚಿನ್ನದ ವ್ಯಾಪಾರಿ ಹತ್ರ ಅವನ್ ಬಂದು, ಹಾಗೆ ನಾವು ಗುರುಗಳ ಹತ್ರ ಅಂದ್ರೆ ಅಧ್ಯಾತ್ಮ ಗುರುಗಳ ಹತ್ರ ಮತ್ತು ಶಾಸ್ತ್ರದ ಹತ್ರ, ಉಪನಿಷತ್ತು, ಗೀತೆ ಅಥವಾ ಕೃಷ್ಣನ ಹತ್ರ ಹೋಗಿ ನನ್ನನ್ನ ನಾನು ಪರಿಚಯ ಮಾಡ್ಕೋಬೇಕು ಅಂತ ನನ್ನ ಏನು ಅಂತ ಹೇಳ್ತೀಯ ಅಂತಂದಾಗ ಹೇಳೋದು ತತ್ ತ್ವಂ ಅಸಿ, ನೀನು ಪರಬ್ರಹ್ಮ ವಸ್ತುವೇ ಆಗಿದ್ದೀಯ. ಹಾಗಾಗಿ ನೀನು ಅತ್ಯಂತ ಅಮೂಲ್ಯವಾದವನು ಅಂತ ಹೇಳುವುದಷ್ಟೇ ಅಲ್ಲ, ತಿಳಿಸ್ಕೊಟ್ಟು ಅಲ್ಲಿ ಹೇಗೆ ಆ ವ್ಯಕ್ತಿಯ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲಿ ಏನೇನ್ ಪ್ರಾಬ್ಲಮ್ ಇದೆ ಅಂತ ಅನ್ಕೊಡ್ತೀವೋ ಅದು ಸಾಲ್ವ್ ಆಗುತ್ತೋ ಬಿಡುತ್ತೋ, ಡಿಸಾಲ್ವ್ ಅಂತೂ ಆಗೋಗ್ತದೆ. ಸೊ ಹೀಗಾಗಿ ಆತ್ಮವಿಚಾರ ಅನ್ನೋದು ಅತ್ಯಂತ ಪ್ರಮುಖ. ಆತ್ಮವಿಚಾರದೊಂದರಿಂದಲೇ ತರತಿ ಶೋಕಂ ಆತ್ಮವಿತ್, ಛಾಂದೋಗ್ಯ ಉಪನಿಷತ್ನಲ್ಲಿ ನಾರದರು ಸನತ್ ಕುಮಾರನ್ನ ಭೇಟಿ ಮಾಡಿದಾಗ ಹೇಳುವಂತಹ ವಿಚಾರ. ಹಾಗಾಗಿ ನಾವು ಈ ಸಂಸಾರ ಸಾಗರದಿಂದ ಹೊರಬರಬೇಕು ಅಂತಿದ್ದು, ಈ ಜೀವನದಿಂದ ಯಾವ್ಯಾವ ಕಷ್ಟಗಳಿದೆಯೋ ಅದೆಲ್ಲದರಿಂದ ಮುಕ್ತಿಯನ್ನ ಪಡಿಬೇಕು ಅಂತಿದ್ರೆ, ಸತ್ ಮೇಲೆಲ್ಲ ಬದುಕಿದ್ದಾಗ ಪಡಿಬೇಕು ಅಂತಿದ್ರೆ ಒಂದೇ ಮಾರ್ಗ ಆತ್ಮವಿತ್. ಅದನ್ನೇ ಬ್ರಹ್ಮವಿತ್ ಆಪ್ನೋತಿ ಪರಂ ಅಂತ ಹೇಳಿದಂಥದ್ದು. ಸೊ ಹಾಗಾಗಿ ಬ್ರಹ್ಮವಿತ್ ಅಥವಾ ಆತ್ಮವಿತ್, ಬ್ರಹ್ಮ ಆತ್ಮ ಎರಡೂ ಒಂದೇ, ಸಮಾನಾರ್ಥಕ ಪದಗಳು. ಅದನ್ನು ಉಪನಿಷತ್ತೇ ಉಪಯೋಗಿಸುತ್ತೆ. ಫಸ್ಟ್ ಅದೆಲ್ಲ ಹಂಗೆ ಹೇಳಿ ನೆಕ್ಸ್ಟ್ ಆತ್ಮನ ಆಕಾಶ ಸಂಭೂತ ಅಂತ ಹೇಳಿ ಆತ್ಮ ಅಂತ ಶುರು ಮಾಡುತ್ತೆ. ಸೊ ಎರಡು ಬೇರೆ ಅಲ್ಲ, ಆತ್ಮ ವಿಚಾರ ಬ್ರಹ್ಮ ವಿಚಾರ ಒಂದೇ. ಹೀಗಾಗಿದ್ದಾಗ ಈಗ ಆತ್ಮ ಅಂತಂದ್ರೆ ನಾನು ಅಂದ್ರೆ ಪರಬ್ರಹ್ಮ ಸ್ವರೂಪ ಇದೆ ಹೆಂಗ್ ತಿಳಿಸ್ಕೊಡತ್ತೆ ಉಪನಿಷತ್ತು, ಇದನ್ನ ಯಾವ ರೀತಿ ನಮಗ್ ತಿಳಿಸ್ಕೊಡತ್ತೆ ಅಂದಾಗ ಅರುಂಧತಿ ನ್ಯಾಯ ಅಥವಾ ಶಾಖಾಚಂದ್ರ ನ್ಯಾಯ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಈ ನಮ್ಗೆಲ್ಲ ಮದುವೆ ಸಂದರ್ಭದಲ್ಲಿ ಗೊತ್ತು, ಮದುವೆ ಸಂದರ್ಭದಲ್ಲಿ ಗಂಡು ಹೆಣ್ಣಿಗೆ ಅರುಂಧತಿ ನಕ್ಷತ್ರವನ್ನು ತೋರಿಸ್ಬೇಕು ಅಂತ, ಇದು ಅರುಂಧತಿ ನ್ಯಾಯ. ಇನ್ನೊಂದು ಶಾಖಾಚಂದ್ರ ನ್ಯಾಯ ಅಂತಂದಾಗ ಚಿಕ್ಕ ಮಗುಗೆ ತಾಯಿ ಊಟ ಮಾಡಿಸುವಾಗ ಚಂದ್ರನನ್ನ ತೋರಿಸ್ಬೇಕು ಅಥವಾ ಚಂದ್ರನ ಕೆಳಗಿರುವಂತಹ ಒಂದು ಗ್ರಹವನ್ನ ತೋರಿಸ್ಬೇಕು, ಯಾವ ರೀತಿ ಉಪಯೋಗಿಸ್ತಾರೆ ಅಂತಂದಾಗ ಮೊಟ್ಟ ಮೊದಲು ಯಾವುದು ಸ್ಥೂಲವಾಗಿ ಕಾಣುತ್ತೋ ಆ ಸ್ಥೂಲವಾಗಿರುವಂತಹ ವಸ್ತುವನ್ನು ತೋರಿಸಿ ನಮ್ಮ ದೃಷ್ಟಿಯನ್ನು ಅಲ್ಲಿಗೆ ಹರಿಸಿ, ಅಲ್ಲಿಂದ ಸೂಕ್ಷ್ಮ, ಅಲ್ಲಿಂದ ಸೂಕ್ಷ್ಮಾತಿ ಸೂಕ್ಷ್ಮ, ಅಲ್ಲಿಂದ ಕೊನೆಗೆ ಸತ್ಯ. ಸೊ ಹೀಗೆ ಸ್ಥೂಲದಿಂದ ಸೂಕ್ಷ್ಮಾತಿ ಸೂಕ್ಷ್ಮಕ್ಕೆ ಹೋಗ್ತಾ 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 ಸತ್ಯದ ದರ್ಶನ ಮಾಡಿಸುವುದನ್ನ ಅರುಂಧತಿ ನ್ಯಾಯ ಅಥವಾ ಶಾಖಾಚಂದ್ರ ನ್ಯಾಯ. ಈ ಮಾರ್ಗವನ್ನು ಉಪಯೋಗಿಸಿ ನಮಗೆ ಉಪನಿಷತ್ತುಗಳು ನಾನು ಅಂದ್ರೆ ಯಾರು ಅನ್ನುವಂಥದ್ದನ್ನು ತಿಳಿಸುತ್ತೆ. ಹಾಗಾದ್ರೆ ನಾನು ಅಂದ್ರೆ ಯಾರು ಅಂತ ತಿಳಿಸ್ಬೇಕು ಅಂದ್ರೆ ಮೊಟ್ಟ ಮೊದಲು ನಾನು ಅಂದ್ರೆ ನಾನು ಏನು ಅಂತ ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ನೇತಿ ಎನ್ನುವಂತಹ ದೃಷ್ಟಿಯಿಂದ ಕಿತ್ತು ಹಾಕಿ ಆಮೇಲೆ ನಾನು ಯಾರು ಅಂತ ತಿಳಿಸ್ಕೊಡೋದು. ಈಗ ಆತ್ಮವಿಚಾರದ ಪ್ರಕ್ರಿಯೆ. ಇಲ್ಲಿವರೆಗೂ ಆತ್ಮ ಅಂದ್ರೆ ಏನು ಅನ್ನೋದು, ನಾನು ಅನ್ನೋದು ಏನು ಅಂತ. ಈಗ ಅದನ್ನ ವಿಚಾರ ಮಾಡುವಂತಹ ಪ್ರಕ್ರಿಯೆಯನ್ನ ಉಪನಿಷತ್ತು ತಿಳಿಸ್ಕೊಡತ್ತೆ. ಹೇಗೆ ಅಂತಂದಾಗ ಈ ತೈತ್ತರಿ ಉಪನಿಷತ್ತುಗಳಲ್ಲಿ ಮುಖ್ಯವಾಗಿ ಯಾವ ಪ್ರಕ್ರಿಯೆಯನ್ನು ಉಪಯೋಗಿಸ್ತಾರೆ ಅಂದ್ರೆ ಪಂಚಕೋಶಗಳ ಪ್ರಕ್ರಿಯೆ. ಪಂಚಕೋಶಗಳ ಪ್ರಕ್ರಿಯೆ ನೀವೆಲ್ಲರೂ ಕೂಡ ಅಧ್ಯಯನ ಮಾಡಿರೋದ್ರಿಂದ ತುಂಬಾ ಡೀಟೇಲ್ಸ್ ಹೇಳಬೇಕಂತಿಲ್ಲ. ಪಂಚಕೋಶಗಳು ಅಂದ್ರೆ 5. ಒಂದು ಅನ್ನಮಯ ಕೋಶ ಅಂದ್ರೆ ದೇಹ, ಯಾವ್ಯಾವುದು ಭೌತಿಕವಾಗಿ ಪಾಂಚಭೌತಿಕವಾಗಿದೆಯೋ ಅದೆಲ್ಲವೂ ಕೂಡ ಅನ್ನಮಯ ಕೋಶ. ಪ್ರಾಣಮಯ ಕೋಶ, ಎನರ್ಜಿ ಬೇಸಿಕಲಿ ಪ್ರಾಣ. ಮನೋಮಯ ಕೋಶ, ಮನಸ್ಸು, ಅಂತಃಕರಣ. ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ ಅಂದ್ರೆ ಎರಡು ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಒಂದು ಅದು ಬುದ್ಧಿ ಅನ್ನುವಂತಹ ದೃಷ್ಟಿಯಿಂದ, ಇನ್ನೊಂದು ಕರ್ತೃತ್ವ ಅಂತ, ಡೂವರ್ಶಿಪ್. ಕೊನೆಯದು ಆನಂದಮಯ ಕೋಶ ಅಂತ. ಆನಂದಮಯ ಕೋಶ ಅಂದಾಗ ಒಂದು ಎಲ್ಲವೂ ಹೋಗಿ ಬ್ಲಾಂಕ್ನೆಸ್, ಏನೂ ಇಲ್ಲದಂತಹದ್ದು, ಅಜ್ಞಾನದ ಅವಸ್ಥೆ, ಸುಷುಪ್ತಿ ಅವಸ್ಥೆ, ಇದು ಒಂದು ಕಡೆಯಿಂದ. ಇನ್ನೊಂದು ಭೋಕ್ತೃತ್ವ. ಹಾಗಾಗಿ
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಈ ಎಲ್ಲವೂ ಕೋಶಗಳನ್ನ ಹಲವಾರು ಜನ ಎಕ್ಸ್ಪ್ಲೈನ್ ಮಾಡುವಾಗ ಹೇಗ್ ಮಾಡ್ತಾರೆ ಅಂದ್ರೆ ಒಂದರೊಳಗೆ ಒಂದು. ಅಂದ್ರೆ ಹೇಗೆ ಅಂದ್ರೆ ನಾನ್ ಜರ್ಕಿನ್ ಹಾಕೊಂಡಿದ್ದೀನಿ, ಜರ್ಕಿನ್ ಒಳಗೆ ಶರ್ಟ್ ಹಾಕೊಂಡಿದ್ದೀನಿ, ಶರ್ಟ್ ಒಳಗೆ ಬನಿಯನ್ ಹಾಕೊಂಡಿದ್ದೀನಿ, ಬನಿಯನ್ ಒಳಗೆ ಇನ್ನೇನೋ ಹಾಕೊಂಡಿದ್ದೀನಿ, ಈ ರೀತಿ ಅಂತ ಹೇಳಿ ಭೌತಿಕವಾಗಿ ತೋರಿಸುವಂತದ್ದು ಬರುತ್ತೆ. ಭೌತಿಕವಾಗಿ ಅನ್ನಮಯ, ಆಮೇಲೆ ಪ್ರಾಣಮಯ, ಆಮೇಲೆ ಮನೋಮಯ ಅಂತ. ಉಪನಿಷತ್ತು ಆ ರೀತಿ ಹೇಳೋದಿಲ್ಲ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಉಪಯೋಗಿಸಬಹುದು. ಐ ಡೋಂಟ್ ಸೇ ದೇ ಆರ್ ರಾಂಗ್, ಬಟ್ ಹಲವಾರು ಸರಿ ತಪ್ಪಾಗೋದಂದ್ರೆ ಭೌತಿಕವಾಗಿ ಬಿಡಬೇಕು ಅಂತ ಆಗತ್ತೆ. ಯಾವುದು ಭೌತಿಕವಾಗಲ್ಲ. ಕೋಶ ಅಂತ ಅಂದ್ರೆ ಯಾವುದು ಒಂದನ್ನ ಮುಚ್ಚತ್ತು ಅಂತ. ಇಲ್ಲಿ ಯಾವುದನ್ನು ಮುಚ್ಚುತ್ತಾ ಇದೆ? ಆತ್ಮವನ್ನ ಮುಚ್ಚುತ್ತೆ ಅಂತ. ಆತ್ಮವನ್ನು ಮುಚ್ಚಕ್ ಸಾಧ್ಯ. ಆತ್ಮ ಸರ್ವವ್ಯಾಪಿ. ಮತ್ ಏನು? ನನ್ನ ಒಂದು ದೃಷ್ಟಿಯನ್ನ ಆತ್ಮದಿಂದ ಹೊರ ತೆಗೆಯುವಂಥದ್ದು, ಮುಚ್ಚುವಂಥದ್ದು, ಅದು ಆವರಣ ಮಾಡೋದನ್ನ ಇಲ್ಲಿ ಕೋಶ ಅಂತ ಹೇಳ್ತಾ ಇದೆ. ಅಂತೀವಿ, ಯಾವತ್ತು ನಾನು ನನ್ನ ಅನ್ನಮಯ ಕೋಶ ಅಂತ ಅನ್ಕೊಂಡಿಲ್ವಾ? ಇವಾಗ ನಾನು ಏನ್ ಮಾಡಿದೀನಿ ಅಂತಂದ್ರೆ ನಾನೇನಂತೀನಿ, ನಾನು ಕೂತಿದ್ದೀನಿ ಅಂತೀನಿ. ನಿಂತ್ರೆ ನಾನ್ ನಿಂತಿದ್ದೀನಿ ಅಂತೀನಿ. ಇವತ್ತು ಬೆಳಗ್ಗೆ ಏನ್ ಮಾಡಿದ್ರಿ? ನಾನು ವಾಕಿಂಗ್ ಮಾಡಿದೆ ಅಂತಂತೀನಿ. ಸೊ ಪ್ರತಿಯೊಂದು ಕೂಡ ನಾನು ಹೇಳುವಾಗ ಇಲ್ಲಿ ಕೋಶ ಅಂತ ಏನು? ಕೂತಿರೋದು, ನಿಂತಿರೋದು, ವಾಕ್ ಮಾಡೋದು ಎಲ್ಲವೂ ಕೂಡ ಯಾವುದ್ರ ಕೆಲಸ? ದೇಹದ ಕೆಲಸ. ಆದ್ರೆ ಆ ದೇಹದ ಕೆಲಸ, ದೇಹ ನಾನು ಅನ್ನುವಂತಹ ಭಾವವನ್ನು ತರಿಸಿ ಆ ಆತ್ಮವನ್ನ, ನಾನು ಆತ್ಮವೇ ಅನ್ನುವಂಥದ್ದನ್ನು ಮುಚ್ತಾ ಇದೆ. ಹಾಗಾಗಿ ಕೋಶ. ಈ ಅನ್ನಮಯ ಕೋಶ ನಾನಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಬೇಕು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಉಪನಿಷತ್ತು ಹಲವಾರು ವಿಚಾರಧಾರೆಯನ್ನ ತಂದು ಪ್ರಕ್ರಿಯೆಯನ್ನ ತೋರಿಸುತ್ತೆ. ಈಗ ನಾವು ಈ ಪ್ರಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾನು ಸ್ಟಾರ್ಟಿಂಗ್ ಹೇಳಿದಾಗ ಇದು ಉಪನ್ಯಾಸ ಅಲ್ಲ, ಇದೊಂದು ರೀತಿಯ ಜರ್ನಿಯಲ್ಲಿ ಕೈ ಹಿಡಿದು ನೀವು ಜೊತೆಯಲ್ಲಿ ಬರಬೇಕು. ಆಗಲೇ ಇದು ಗೊತ್ತಾಗುವಂಥದ್ದು. ಇಲ್ಲಾಂದ್ರೆ ನಂಬಬಹುದು. ಈಗ ನೋಡೋಣ, ಒಂದು ಪ್ರಯೋಗದ ಮೂಲಕ ಏನ್ ನೋಡ್ತಾ ಇದ್ದೀವಿ? ಪೆನ್ಸಿಲ್ ನೋಡ್ತಾ ಇದ್ದೀವಿ. ನಾನು ಪೆನ್ಸಿಲ್ ಅಲ್ಲ. ಸರ್ ಗೊತ್ತು ಸರ್, ನೀವು ಪೆನ್ಸಿಲ್ ಅಲ್ಲ. ಇಲ್ಲಿ ನಾನು ಅಂತಂದಾಗ ನಾನು ಅಂತ ಪ್ರತಿಯೊಬ್ರು ಹೇಳ್ಬೇಕು. ನಾನು ಪೆನ್ಸಿಲ್ ಅಲ್ಲ. ಹೌದಾ? ಹೌದು, ಡೆಫಿನೆಟ್ಲಿ ಹೌದು. ನಾನು ಯಾಕೆ ಪೆನ್ಸಿಲ್ ಅಲ್ಲ ಹೇಳಿ? ಪ್ರತಿಯೊಬ್ರು ಕೂಡ ನೀವು ಪೆನ್ಸಿಲ್ ಯಾಕಲ್ಲ ಅಂತಂದ್ರೆ ಮುಖ್ಯವಾಗಿ ಹೇಳುವಂಥದ್ದು, ಸರ್ ಇದನ್ನ ನಾನು ನೋಡ್ತಾ ಇದ್ದೀನಿ, ಇದು ನೋಡಿಸ್ಕೊಳ್ತಾ ಇರುವಂತ ವಸ್ತು, ನಾನು ನೋಡ್ತಾ ಇರೋ ವ್ಯಕ್ತಿ. ಸೊ ನೋಡಿಸ್ಕೊಳ್ಳೋ ವಸ್ತು ಮತ್ತು ನೋಡ್ತಾ ಇರುವಂತ ವ್ಯಕ್ತಿ ಒಬ್ಬರೇ ಹೇಗಾಗಕ್ ಸಾಧ್ಯ? ಅಂದ್ರೆ ದೃಶ್ಯ ವಸ್ತು, ದ್ರಷ್ಟ ಅಥವಾ ದೃಕ್ ಹೇಗಾಗಕ್ ಸಾಧ್ಯ? ಸೊ ದೃಶ್ಯವೇ ಬೇರೆ, ದೃಕ್ ಬೇರೆ. ಹಾಗಾಗಿ ನಾನ್ ಪೆನ್ಸಿಲ್ ಅಲ್ಲ. ಹೌದಲ್ವಾ? ದೃಶ್ಯ ವಸ್ತು ನಾನಾಗಕ್ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ದೃಕ್. ದೃಶ್ಯ ಬೇರೆ, ದೃಕ್ ಬೇರೆ. ಇದು ಮೊದಲನೇದು. ಈಗ ಪೆನ್ಸಿಲ್ ಇದೆ, ಪೆನ್ ಬಂತು. ಪೆನ್ ಇದೆ, ಲೋಟ ಬಂತು, ಗೋಡೆ ಬಂತು. ಅಂದ್ರೆ ಅರ್ಥ ಏನು? ವಸ್ತುಗಳು ಬದಲಾಗ್ತಾ ಇರತ್ತೆ. ದೃಶ್ಯ ವಸ್ತು ಬದಲಾಗ್ತಾ ಇರತ್ತೆ, ದೃಕ್ ನಾನು ಹಾಗೆ ಇರ್ತೀನಿ. ದೃಶ್ಯ ವಸ್ತುಗಳು ಬದಲಾಗ್ತಾ ಇರತ್ತೆ, ದೃಕ್ ನಾನು ಹಾಗೆ ಇರ್ತೀನಿ. ಎರಡನೇ ಪಾಯಿಂಟ್ ಕರೆಕ್ಟಾಗಿ ಯೋಚನೆ ಮಾಡಿ. ಮೂರನೇದು, ದೃಶ್ಯ ವಸ್ತು ಅದು ಜಡ, ಹಾಗಾಗಿ ಅದರಲ್ಲಿ ಅರಿವಿಲ್ಲ. ಯಾವುದೇ ದೃಶ್ಯ ವಸ್ತು ಆದ್ರೂ ಅದು ಜಡ, ಮ್ಯಾಟರ್, ಅದರಲ್ಲಿ ಅರಿವಿಲ್ಲ. ದೃಕ್ ನಾನು ಚೇತನ, ನಾನು ಅರಿವು. ನನ್ನಲ್ಲಿ ಅರಿವಿದೆ. ಫಸ್ಟ್ ಅದನ್ನ ಇಟ್ಕೊಳ್ಳಿ, ನನ್ನಲ್ಲಿ ಅರಿವಿದೆ ಅಂತ. ಕೊನೆಗೆ ನಾನು ಅರಿವೆ ಅನ್ನೋದು ಗೊತ್ತಾಗುತ್ತೆ. ಅರಿವಿದೆ. ಸೊ ಇದು ಜಡ, ನಾನು ಚೇತನ. ಹಾಗಾಗಿ ನಾನು ಪೆನ್ಸಿಲ್ ಅಲ್ಲ. 3 ಲಾಜಿಕ್ ನ ತಗೊಳ್ತಾ ಇದ್ವಿ. ಈ ತರ 10 ಲಾಜಿಕ್ ತಗೊಳ್ಬಹುದು. ಸದ್ಯಕ್ಕೆ ನಾವು 3 ತಗೊಳ್ಳೋಣ. ಏನು? ಇದು ದೃಶ್ಯ, ನಾನು ದೃಕ್. ಇದು ವಿಷಯ, ನಾನು ವಿಷಯಿ. ಇದು ಎಕ್ಸ್ಪೀರಿಯನ್ಸ್, ನಾನು ಎಕ್ಸ್ಪೀರಿಯನ್ಸರ್. ಒಂದನೇ ಪಾಯಿಂಟ್. ಇದಿಷ್ಟು 3 ಹೇಳಿದ್ರು 3 ಅಲ್ಲ, ಒಂದೇನೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಎರಡನೇದು, ಇದು ಬದಲಾವಣೆ ಆಗುವಂತಹ ವಸ್ತು, ನಾನು ಬದಲಾವಣೆ ಆಗದಂಥವನು. ಇದು ವಿಕಾರ ಹೊಂದುವಂಥದ್ದು, ನಾನು ನಿರ್ವಿಕಾರ. ಇದು ಚೇಂಜಿಂಗ್, ನಾನು ಚೇಂಜ್ಲೆಸ್. ಎರಡನೇ ಪಾಯಿಂಟ್. ಮೂರನೇದು, ಇದು ಜಡ, ನಾನು ಚೇತನ. ಇದಕ್ಕೆ ಅರಿಯುವಂತಹ ಶಕ್ತಿ ಇಲ್ಲ, ನನಗೆ ಅರಿಯುವಂತಹ ಶಕ್ತಿ ಇದೆ. ದಿಸ್ ಇಸ್ ಮ್ಯಾಟರ್ ಅಂಡ್ ಐ ಆಮ್ ಕಾನ್ಶಿಯಸ್ನೆಸ್ ಅಥವಾ ಸೆನ್ಶಿಯನ್ಸಿ ಇದೆ. ಈ 3 ಗ್ಯಾರಂಟಿನ ಯೋಚನೆ ಮಾಡಿ. ಒಂದು, ಅದು ದೃಶ್ಯ, ನಾನು ದೃಕ್.
ಅದು ಬದಲಾವಣೆ ಆಗ್ತಿದೆ, ನಾನು ಬದಲಾವಣೆ ಆಗ್ತಾ ಇಲ್ಲ. ಅದು ಜಡ, ನಾನು ಚೇತನ. ಈ 3 ಗ್ಯಾರಂಟಿ ಆದ್ರೆ ನೀವು ಹೇಳ್ಬೋದು ನಾನ್ ಪೆನ್ಸಿಲ್ ಅಲ್ಲ. ಹೌದಲ್ಲ? ಈಗ ಹೇಳಿ, ನಾನ್ ಪೆನ್ಸಿಲ್ ಅಲ್ಲ, ಸರಿ. ನೆಕ್ಸ್ಟ್, ನಾನ್ ಪೆನ್ನ ಅಲ್ಲ. ಯಾಕೆ? ಸೇಮ್ ರೀಸನ್ಸ್. ನಾನ್ ಗೋಡೆನ ಅಲ್ಲ, ಸೇಮ್ ರೀಸನ್ಸ್. ನಾನ್ ಮರನ? ನೋ, ಸೇಮ್ ರೀಸನ್ಸ್. ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ವಸ್ತುವನ್ನು ಇದಕ್ಕೆ ಹೇಳಿ. ಈಗ ಇಡೀ ಜಗತ್ತು ಏನು? ದೃಶ್ಯ. ದೃಶ್ಯ ಅಂದಾಗ ಕಣ್ಣಿಗೆ ಅಂತಾನೆ ಅಲ್ಲ, ಹಲವಾರು ವಸ್ತುಗಳು ಅಥವಾ ವಿಷಯಗಳು ಕಿವಿಯಿಂದ ಕೇಳಿಸ್ಕೊತೀವಿ, ಹಲವಾರು ಟೇಸ್ಟ್ ಮಾಡ್ತೀವಿ. ಸೊ ಅನುಭವಕ್ಕೆ ಬರುವಂತಹ ವಿಷಯ ಬೇಸಿಕಲಿ ಪ್ರಪಂಚ, ಪಂಚ ಇಂದ್ರಿಯ ಗೋಚರ. ಸೊ ಹಾಗಾಗಿ ಅನುಭವಕ್ಕೆ ಬರುವಂತಹ ವಿಷಯ. ಆಬ್ಜೆಕ್ಟ್, ಐ ಆಮ್ ದ ಸಬ್ಜೆಕ್ಟ್. ಸೀನ್, ಸಿಯರ್. ಎಕ್ಸ್ಪೀರಿಯನ್ಸ್, ಎಕ್ಸ್ಪೀರಿಯನ್ಸರ್. ವಿಷಯ, ವಿಷಯಿ. ಪ್ರತಿಯೊಂದು ಜಗತ್ತು, ಇಡೀ ಜಗತ್ತು ಅಂದ್ರೆ ನಾನು ಹೇಳ್ತಾ ಇರೋದು ಬ್ರಹ್ಮಾಂಡದಲ್ಲಿರುವಂತಹ ದೊಡ್ಡ ಗ್ಯಾಲಕ್ಸಿಯಿಂದ ಹಿಡಿದು ಸಣ್ಣ ಆಟಮ್ ವರೆಗೂ ನಾನು ಹೇಳ್ತಾ ಇದ್ದೀನಿ. ಎಲ್ಲವೂ ಕೂಡ ಆಬ್ಜೆಕ್ಟ್, ನಾನು ಸಬ್ಜೆಕ್ಟ್. ನೆಕ್ಸ್ಟ್, ಆಲ್ ಆಬ್ಜೆಕ್ಟ್ಸ್, ಪ್ರತಿಯೊಂದು ವಸ್ತುವು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಪ್ರತಿಯೊಂದು ವಸ್ತುವು ಕೂಡ ಜಗತ್ತು. ದ ಓನ್ಲಿ ಥಿಂಗ್ ದಟ್ ಇಸ್ ಕಾನ್ಸ್ಟೆಂಟ್ ಇನ್ ದ ವರ್ಲ್ಡ್ ಇಸ್ ಚೇಂಜ್. ಹೌದಲ್ವಾ? ಜಗತ್ತಿನ ನಿಯಮವೇ ಪರಿವರ್ತನೆ. ಹಾಗಾಗಿ ಅದೊಂದೇ ಇರೋದು. ಸೊ ಇದೆಲ್ಲವೂ ಬದಲಾಗ್ತಾ ಇದೆ. ಜಗತ್ತಿನ ಪ್ರತಿಯೊಂದು ವಸ್ತುವು ಬದಲಾಗ್ತಾ ಇದೆ, ನಾನು ಬದಲಾಗ್ತಾ ಇಲ್ಲ. ಎರಡನೇದು. ಮೂರನೇದು, ಜಗತ್ತಿನ ಯಾವ ವಸ್ತುವು ಕೂಡ ಜಡ, ಪಾಂಚಭೌತಿಕವಾಗಿರುವಂಥದ್ದು, ನಾನು ಚೇತನ. ಹಾಗಾಗಿ ಜಗತ್ತಿನ ಯಾವ ವಸ್ತುವು ನಾನಲ್ಲ. ಗಟ್ಟಿ ಮಾಡ್ಕೋಬೇಕು ನೀವು ಇದನ್ನ. ಓಕೆ, ಏನಿದನ್ನ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ದೊಡ್ಡದೇನಾಗತ್ತೆ? ಇದನ್ನ ಗಟ್ಟಿ ಮಾಡ್ಕೊಂಡ್ರೆ ಕಾನ್ಸಿಕ್ವೆನ್ಸಸ್ ನಿಮ್ಗೆ ಗೊತ್ತಾಗುತ್ತೆ. ಜಗತ್ತಿನ ಯಾವ ವಸ್ತುವು ನಾನಲ್ಲ ಅಂದ್ಮೇಲೆ ಆ ವಸ್ತುಗೆ ಏನೇ ಆದ್ರೂ ಕೂಡ ನನಗಾಗಲ್ಲ. ನನ್ನದಾಗಿ ಆಗಿದ್ದಾಗ ನನ್ನ ವಸ್ತು ಹೋಯ್ತು ಅಂತ ದುಃಖ ನಾನು ಪಟ್ಕೊಳ್ಬಹುದು, ಆದ್ರೆ ನನಗ್ ಹೊಡ್ತಾ ಬಿದ್ದಾಗಲ್ಲ. ಉದಾಹರಣೆಗೆ, ಈಗ ಈ ಪೆನ್ಸಿಲ್ ನಲ್ಲಿರುವಂತಹ ಆ ಲೆಡ್ ಮುರಿದು ಹೋದ್ರೆ ನಾನ್ ಮುರಿದು ಹೋಗಲ್ಲ. ಪೆನ್ಸಿಲ್ ನ ಶಾರ್ಪ್ ಮಾಡಿದ್ರೆ ನಾನ್ ಶಾರ್ಪ್ ಆಗಲ್ಲ. ಪೆನ್ಸಿಲ್ದು ಪೇಂಟಿಂಗ್ ಆಚೆ ಹೋದ್ರೆ ನನ್ನ ಕಲರ್ ಏನೂ ಆಗಲ್ಲ. ಹಾಗಾಗಿ ಪೆನ್ಸಿಲ್ ಏನೇ ಆದ್ರೂ ಕೂಡ ಒಳ್ಳೇದಾಗ್ಬೋದು, ಕೆಟ್ಟದಾಗ್ಬೋದು, ನನಗಂದ್ರೆ ಟಚ್ ಆಗಲ್ಲ. ಹೌದಲ್ವಾ? ಗ್ಯಾರಂಟಿ. ಈಗ ಹೇಳಿ, ಜಗತ್ತಿನ ಯಾವ ವಸ್ತುಗೆ ಏನಾದ್ರೂ ಕೂಡ ನನಗದು ಟಚ್ ಆಗಲ್ಲ. ಯಾಕಂದ್ರೆ ನಾನು ದೃಕ್, ಅದು ದೃಶ್ಯ. ಅದ ಬದಲಾವಣೆ ಹೊಂದುತ್ತಾ ಇದೆ, ನಾನು ಬದಲಾವಣೆ ಹೊಂದುತ್ತಾ ಇಲ್ಲ. ಅದು ಜಡ, ನಾನು ಚೇತನ. ಇದನ್ನ ಹೇಳೋದ್ರಿಂದ ಏನ್ ಸಿಕ್ತು? ಮೊದಲು ಹಲವಾರು ಜನಕ್ಕಿರೋ ಪ್ರಾಬ್ಲಮ್ ಹೇಳ್ತೀನಿ. ಹಲವಾರು ಸರಿ ಅನ್ಕೋತೀನಿ, ನಾನು ಯಾವತ್ತು ನನ್ನ ಜಗತ್ತಿನ ವಸ್ತು ಅಂತ ನಾನಿವತ್ತು ಅನ್ಕೊಂಡಿದೀನಿ ಅಂತ ನೀವು ಪ್ರಶ್ನೆ ಮಾಡ್ತೀರಾ. ಮನೆ, ನಿಮ್ದು ಸ್ವಂತ ಮನೆ, ಗೃಹ ಪ್ರವೇಶ ಮಾಡಿ ಕರೆದಿದ್ದೀರಾ ಗೃಹ ಪ್ರವೇಶಕ್ಕೆ ಅಂತ ಹಲವಾರು ಜನರನ್ನ. ಗೃಹ ಪ್ರವೇಶ ಮಾಡಿದಾಗ ಯಾರು ಬಂದು ನಿಮ್ಮ ಮನೆಯಲ್ಲಿ ಒಂದಷ್ಟು ಗಲೀಜು ಮಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನನಗೆ ನೋವಾಗತ್ತೆ. ಹೊಸ ಮನೆಗೆ ಯಾರು ಬಂದು ಮೊಳೆ ಹೊಡಿತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ರೆಂಟೆಡ್ ಪರ್ಸನ್, ಟೆನೆಂಟ್, ನಿಮ್ ಹೃದಯಕ್ಕೆ ಮೊಳೆ ಹೊಡೆದಾಗ ಅನ್ಸುತ್ತೆ. ನಿಮ್ಮ ಹೊಸ ಕಾರು ಸ್ಕ್ರಾಚ್ ಆದ್ರೆ ಏನಾಗುತ್ತೆ? ನನ್ನ ಮೈ ಮೇಲೆ ಸ್ಕ್ರಾಚ್ ಆದಾಗ ಆಗತ್ತೆ. ಯಾಕೆ? ಅದು ನಾನಲ್ಲ ಅಂತ ನಿಮ್ಗೂ ಗೊತ್ತು. ಆದ್ರೆ ಎಷ್ಟರ ಮಟ್ಟಿಗೆ ತಾದಾತ್ಮ್ಯವನ್ನು ಹೊಂದಿಸ್ಕೊಂಡಿದ್ರೆ ಅದಕ್ಕೆ ಏನಾರು ಆದ್ರೆ ನನಗೇ ಆದಂತೆ ಅಂತ. ಇದು ತಾದಾತ್ಮ್ಯ ಅಂದ್ರೆ ಜಸ್ಟ್ ಸೂಪರ್ ಇಂಪೋಸ್ಟ್. ಅಧ್ಯಾಸದಿಂದ ಅದಕ್ಕೇನೇ ಆದ್ರೂ ನನಗಾಯ್ತು ಅನ್ನುವಂತಹ ಭಾವದಿಂದ ನಮ್ಮನ್ನು ನಾವು ಮೋಸ ಕೊಡಿಸ್ಕೊಂಡು ನೋವನ್ನು ನಾವು ತಗೊಳ್ತಾ ಇದ್ವಿ. ಹಾಗಾಗಿ ಮೊಟ್ಟ ಮೊದಲೇನು, ಜಗತ್ತಿನ ಯಾವ ವಸ್ತುವು ನಾನಲ್ಲ. ಬಿಕಾಸ್ ಐ ಆಮ್ ದ ದೃಕ್, ಬಿಕಾಸ್ ಐ ಆಮ್ ನಿರ್ವಿಕಾರ, ಬಿಕಾಸ್ ಐ ಆಮ್ ಚೇತನ. ಇದಾಯ್ತು. ಈಗ ಎರಡನೇ ಹಂತಕ್ಕೆ ಬರೋಣ. ನಾನು ವಸ್ತು ಯಾವುದೂ ಅಲ್ಲ, ಸರಿ. ಈಗ ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ನಾನಲ್ಲ. ಯೋಚನೆ ಮಾಡಿ, ಪ್ರತಿಯೊಬ್ಬ ವ್ಯಕ್ತಿಯು ಯಾರೇ ಆಗ್ಲಿ, ಯಾರೋ ಯಾಕಬೇಕು, ನಿಮ್ಮ ಹತ್ರದವರು, ನೀವೇ ಯೋಚನೆ ಮಾಡಿ ಮನಸ್ಸಿನಲ್ಲಿ. ನಿಮ್ಮ ಫೇವರೇಟ್ ಪರ್ಸನ್ ಇನ್ ಯುವರ್ ಲೈಫ್, ಅದು ಗಂಡ ಹೆಂಡತಿ ಇರಬಹುದು, ಅದು ಮಕ್ಕಳಿರಬಹುದು, ಅದು ಸೊಸೆ ಇರಬಹುದು, ಅದು ಮೊಮ್ಮಕ್ಕಳಿರಬಹುದು, ನಿಮ್ಮ ಸ್ನೇಹಿತರು ಇರಬಹುದು, ಯಾರು ಇರ್ಬೋದು, ಅಣ್ಣ ತಮ್ಮಂದ್ರು ಯಾರು ಇರ್ಬೋದು. ಆ ವ್ಯಕ್ತಿನ ನಿಮ್ಮ ಕಣ್ಮುಂದೆ ತಗೊಂಬನ್ನಿ. ಈಗ 3 ಪ್ರಶ್ನೆ. ಯಾವ 3 ಪ್ರಶ್ನೆ? ಅದೇ 3 ಪ್ರಶ್ನೆ. ಆ ವ್ಯಕ್ತಿಯನ್ನ ನೀವು ನೋಡಬಹುದಾ? ನೋಡಬಹುದು. ಆ ವ್ಯಕ್ತಿಯ ಮಾತನ್ನು ಕೇಳಬಹುದಾ? ಕೇಳಬಹುದು. ಆ ವ್ಯಕ್ತಿಯನ್ನು ಟಚ್ ಮಾಡಬಹುದಾ? ಹೌದು, ಮಾಡಬಹುದು. ಅಂದರೆ ಆ ವ್ಯಕ್ತಿ ನನ್ನ ಅನುಭವಕ್ಕೆ ಬರ್ತಾ ಇರುವಂತಹ ಒಂದು ವಸ್ತು, ನನ್ನ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಅದು ಆಬ್ಜೆಕ್ಟ್. ಆ ವ್ಯಕ್ತಿ ಆಬ್ಜೆಕ್ಟ್, ಐ ಆಮ್ ದ ಸಬ್ಜೆಕ್ಟ್. ಹೌದಲ್ವಾ? ನಾನು ಎಕ್ಸ್ಪೀರಿಯನ್ಸರ್, ಅದು ಎಕ್ಸ್ಪೀರಿಯನ್ಸ್ಡ್. ಫಸ್ಟ್. ಸೆಕೆಂಡ್, ಬದಲಾವಣೆ ಆಗ್ತಾ ಇದೆಯಾ? ಖಂಡಿತ. ಅಯ್ಯೋ, ಆ ವ್ಯಕ್ತಿಯಲ್ಲೂ ಬದಲಾವಣೆ ಆಗ್ತದೆ,
ಗಾತ್ರದಲ್ಲಿ, ಉದ್ದದಲ್ಲಿ, ಎಲ್ಲಾ ತರದಲ್ಲೂ ಆಗ್ತಾ ಇದೆ, ಮಾನಸಿಕವಾಗಿ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ವ್ಯಕ್ತಿ ಇಲ್ಲ ಇನ್ನೊಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಈ ರೀತಿ ಬರ್ತಾ ಇದೆ. ಹಾಗಾಗಿ ಚೇಂಜಿಂಗ್, ಬದಲಾವಣೆ ಆಗ್ತಾ ಇದೆ. ನಾನು ಹಾಗೆ ನೋಡ್ತಾ ಇದ್ದೀನಿ, ನಾನು ದ್ರಷ್ಟ, ನಾನು ಚೇಂಜ್ಲೆಸ್, ಅದನ್ನ ಗಮನಿಸ್ತಾ ಇದ್ದೀನಿ. ಮೂರನೇದು ಜಡವೋ ಚೇತನವೋ. ಇದನ್ನ ಅಂದಾಗ ಅನ್ಸುತ್ತೆ ಸರ್ ವಸ್ತುಗಳೆಲ್ಲ ಜಡ, ನಾನ್ ನನ್ನ ಹೆಂಡತಿ ನೋಡ್ತಾ ಇದ್ದೀನಿ, ಅದ್ ಹೆಂಗ್ ಜಡ ಆಗತ್ತೆ ಅಂತ. ನೀವು ಚೇತನ ನೋಡ್ತಾ ಇದ್ದೀರಾ? ನೀವು ಚೈತನ್ಯವನ್ನ ನೋಡ್ತಾ ಇದ್ದೀರಾ? ಖಂಡಿತ ಇಲ್ಲ. ನೀವು ನೋಡ್ತಾ ಇರೋ ದೇಹನ, ನೀವು ಕಾಣಿಸ್ತಾ ಇರೋ ದೇಹ. ಹಾಗಾಗಿ ನಿಮ್ಮ ಅನುಭವಕ್ಕೆ ಬರ್ತಾ ಇರೋದು ಜಡವಾದ ಪಾಂಚಭೌತಿಕ ಶರೀರವೇ ಹೊರತು ಬೇರೆದಲ್ಲ. ಇಲ್ಲ ಮಾತಾಡ್ತಾ ಇದಾರೆ ಕೇಳಿಸ್ಕೊತಾ ಇದೀನಲ್ಲ, ಆಯ್ತು ಇವತ್ತಿನ ರೋಬೋಟನ್ಸ್ ಕರೆಸಿ, ಸೋಫಿಯಾ ಅಂತ ಸಿಟಿಸನ್ ಮಾಡಿದ್ದಾರೆ ಮಿಡ್ಲ್ ಈಸ್ಟ್ ಅಲ್ಲಿ, ಕರೆಸಿ ಎಲ್ಲವನ್ನ ಮಾತಾಡತ್ತೆ. ಹಾಗಾದ್ರೆ ಅದನ್ನ ನೀವು ವ್ಯಕ್ತಿ ಅಂತ ತಗೊಳ್ಲಿಕ್ಕೆ ಸಾಧ್ಯವಾ? ಖಂಡಿತ ಇಲ್ಲ. ಯಾಕೆ? ನೀವು ನೋಡುವಂತಹ ಪ್ರತಿಯೊಂದು ವಸ್ತುವು ಕೂಡ ದೃಶ್ಯ ಆಯ್ತು ಅಂದ್ರೆ ಅದು ಜಡವೇ, ಜಡ, ಪಾಂಚಭೌತಿಕ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಹತ್ತಿರದವರಾದ್ರೂ ಕೂಡ ಅದು ನಾನಲ್ಲ. ಇದರಿಂದ ಏನ್ ಪುರುಷಾರ್ಥ ಸಿಕ್ತು? ನನ್ನ ಹತ್ತಿರದಲ್ಲಿ ಯಾರಿಗೇ ಆಗ್ಲಿ, ಎಂಥದ್ದೇ ಆಗ್ಲಿ, ಅದು ಒಳ್ಳೆಯದೇ ಆಗ್ಲಿ, ಅದು ಕೆಟ್ಟದ್ದೇ ಆಗ್ಲಿ, ಅದು ಅವರಿಗೆ ಸನ್ಮಾನವೇ ಆಗ್ಲಿ, ಅದು ಅಪಮಾನವೇ ಆಗ್ಲಿ, ಅದು ಯಾರೋ ಒಬ್ಬರ ಜನನವೇ ಆಗ್ಲಿ, ಹತ್ತಿರದವರ ಮರಣವೇ ಆಗ್ಲಿ, ಅದು ನನಗೆ ಡೈರೆಕ್ಟ್ ಆಗಿ ನಾನು ಸ್ವರೂಪಕ್ಕೆ ಅಫೆಕ್ಟ್ ಮಾಡಲ್ಲ. ನನ್ನದಾಗಿ ಮಾಡ್ಕೊಂಡಿರೋದ್ರಿಂದ ಅಫೆಕ್ಟ್ ಆಗತ್ತೆ. ಈಗ ನೀವೇ ಯೋಚನೆ ಮಾಡಿ, ಯಾರಿಗೋ ಒಬ್ರಿಗೆ ಏನೋ ಆಕ್ಸಿಡೆಂಟ್ ಅಲ್ಲಿ ಒಂದ್ ಬಸ್ ಅನ್ನ 50 ಜನ ಹೋದ್ರು ಅಂದಾಗ, ಅಯ್ಯೋ 50 ಜನ ಹೋದ್ರು, ಅದ್ರಲ್ಲಿ ನನ್ನ ಮಗ ಇದ್ರೆ ಯಾವ ಭಾವನೆ ಬರುತ್ತೆ? ಯಾಕೆ? ನನ್ನ ಬಂತು. ಇಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದಿಲ್ಲ. ಅಥವಾ ಆ ಇದ್ರಲ್ಲೇನೆ ನಿಮ್ಮ ಮಗ ತೀರ್ ಹೋಗಿರ್ತಾನೆ, ನಿಮ್ಗೆ ಗೊತ್ತೂ ಇರಲ್ಲ, ಬಿಟ್ಟಿರ್ತೀರಾ, ಗೊತ್ತಾಗತ್ತೆ ನನ್ನ ಮಗ ಹೋದಂತ, ಆಗ ಬರುವಂತದ್ದು ಭಾವನೆ. ಯಾಕೆಂದ್ರೆ ಅದೆಲ್ಲವೂ ಕೂಡ ರಾಗದ್ವೇಷ, ಬಂಧ, ಸಂಬಂಧ, ಅನುರಾಗ ಇಂಥದ್ರಿಂದ ಬಂದಿರೋದು. ಆದ್ರೆ ನಾನು ಆ ಸ್ವರೂಪಕ್ಕೆ ಇದು ಯಾವುದರ ಟಚ್ ಇಲ್ಲ. ಯಾಕೆ? ನಾನು ದೃಕ್, ಅವರೆಲ್ಲರೂ ದೃಶ್ಯ. ನಾನು ಬದಲಾವಣೆ ಹೊಂದದಲ್ಲೇ ಇರೋನು, ಅವೆಲ್ಲವೂ ಬದಲಾವಣೆ ಹೊಂದುವಂಥದ್ದು. ಮೂರನೇದು, ಅವು ಜಡ, ನಾನು ಚೇತನ. ಈಗ ಅನಿಸ್ತದೆ ಇದನ್ನೆಲ್ಲ ಉಪನಿಷತ್ ಹೇಳ್ತಾರೆ. ಇಲ್ಲಿವರೆಗೂ ಹೇಳಿದ ಉಪನಿಷತ್ ಹೇಳೇ ಇಲ್ಲ. ಯಾಕೆಂದ್ರೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಉಪನಿಷತ್ ಅರ್ಥ ಮಾಡ್ಕೊಳ್ತು. ನಾನು ಅದನ್ನ ಅರ್ಥ ಮಾಡ್ಕೊಳ್ದೆ, ಅಸ್ಯೂಮ್ ಮಾಡಿದೆ, ಇಲ್ಲಿವರೆಗೂ ತಂದೆ. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಜೀವನದಲ್ಲಿ ದೊಡ್ಡ ದೊಡ್ಡ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಈಗ ಉಪನಿಷತ್ ಬರುತ್ತೆ. ಆಯ್ತಪ್ಪ, ನೀನು ಅಂದ್ರೆ ಯಾರು ಅಂತ ಅನ್ಕೊಂಡಿದ್ಯಾ ಹೇಳು. ನಾನು ಅಂದ್ರೆ ಇದು ಇನ್ನೇನು, ಆಗ್ಲೇ ಹೇಳಿದ್ನಲ್ಲ, ನಾನು ಕೂತಿದ್ದೀನಿ, ನಾನು ನಿಂತಿದ್ದೀನಿ, ನನ್ನ ವೆಯ್ಟು, ನನ್ನ ಹೈಟು ಇದೆಲ್ಲ ಹೇಳೋದು ನಾನು ಯಾವ್ದು ಅಂತ ಹೇಳ್ತೀನಿ? ಈ ದೇಹ ಅಂತ. ಉಪನಿಷತ್ತು ಸುಳ್ಳು ಅಂತ ಹೇಳಲ್ಲ, ನೀನ್ ಹೇಳ್ತಿರೋದು ಬರೀ ರಾಂಗು ಅಂತ ಹೇಳಲ್ಲ. ಹೌದಾ, ನೀನ್ ಅದ ಪರೀಕ್ಷೆ ಮಾಡು ಅಂತ ಹೇಳುತ್ತೆ. ಯಾಕಂದ್ರೆ ಆತ್ಮ ಅನ್ನುವಂಥದ್ದು ವಿಚಾರ. ಸೊ ಹಾಗಾಗಿ ಪರೀಕ್ಷೆ ಮಾಡು ಅಂತ ಹೇಳುತ್ತೆ. ಹೆಂಗ್ ಪರೀಕ್ಷೆ ಮಾಡ್ಲಿ? ಉಪನಿಷತ್ ಹೇಳುತ್ತೆ, ಈಗ ಯಾವ ಒಂದು 3 ಮಾನದಂಡಗಳನ್ನು ಉಪಯೋಗಿಸಿದ್ಯೋ ಅದನ್ನೇ ಉಪಯೋಗಿಸು, ಬೇರೆದನ್ನೇನು ಉಪಯೋಗಿಸ್ಬೇಕಾಗಿಲ್ಲ. ಈ ದೇಹ ಅಂದ್ರೆ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಯಾವುದು ಅನ್ನ ಆಹಾರದಿಂದ ಹುಟ್ಟಿತೋ, ಆಹಾರದಿಂದ ಬೆಳೀತೋ, ಆಹಾರವೇ ಆಗಿ ಹೋಗುತ್ತೋ ಅದನ್ನ ಅನ್ನಮಯ ಅಂತ. ಈ ರೀತಿಯಲ್ಲಿ ಮಯಟ್ ಅಂದಾಗ ವಿಕಾರಾರ್ಥೆ. ಸೊ ಅದೆಲ್ಲ ಟೆಕ್ನಿಕ್ಯಾಲಿಟೀಸ್ ಬೇಡ, ನಾವು ಇವಾಗ ತಿಳ್ಕೊಳ್ಳುವಂತ ವಿಚಾರ ಪ್ರಕ್ರಿಯೆ. ಸೊ ಹಾಗಾಗಿ ನಾನು ಅಂದ್ರೆ ಈ ದೇಹ ಅಂತ. ಈಗ ಉಪನಿಷತ್ ಕೇಳುತ್ತೆ, ಹೌದೇನಪ್ಪ, ಆಯ್ತು ನೋಡಪ್ಪ, ದೇಹವನ್ನ ನೀನು ನೋಡಬಹುದಾ ಅಂತ. ಹೌದು, ನೋಡಬಹುದು. ದೇಹವನ್ನ ನೀನು ಕೇಳಬಹುದಾ? ಹೊಟ್ಟೆ ಹಸ್ದಾಗ ಅಥವಾ ಹೊಟ್ಟೆಲಿ ಏನೋ ಒಂದ್ ಸ್ವಲ್ಪ ತೊಂದರೆ ಆದಾಗ ಎಲ್ಲ ರೀತಿಯ ಸೌಂಡ್ಗಳು ನಮಗೆ ಕೇಳುತ್ತೆ, ಪಕ್ಕದವ್ರಿಗೂ ಒಂಚೂರು ಕೇಳತ್ ಬೇಕಾದ್ರೆ. ದೇಹದಿಂದ ಗಂಧ ಬರುತ್ತಾ? ಗಂಧವೂ ಬರುತ್ತೆ, ದುರ್ಗಂಧವೂ ಬರುತ್ತೆ, ಪಕ್ಕದವರು ಚೆನ್ನಾಗಿ ಹೇಳ್ತಾರೆ, ನಮಗೂ ಗೊತ್ತಾಗ್ತಾ ಇರುತ್ತೆ. ಇನ್ನು ದೇಹವನ್ನ ಟೇಸ್ಟ್ ಮಾಡಬಹುದಾ? ದೇಹವನ್ನ ಒಂದು ರೀತಿಯಲ್ಲಿ ನಾನು ಸ್ಪರ್ಶಿಸಬಹುದಾ? ಎಸ್. ಅಂದ್ರೆ ಈ ದೇಹ ಪಾಂಚಭೌತಿಕವಾಗಿದೆ, ಹೌದೋ ಅಲ್ವೋ ಅಂತ ಕೇಳುತ್ತೆ. ಹೌದಾ, ಪಾಂಚಭೌತಿಕನ? ಯಾಕೆಂದ್ರೆ ಇದನ್ನ ಪಾರ್ಥಿವ ಶರೀರ ಅಂತೀವಿ, ಅಂದ್ರೆ ಪೃಥ್ವಿಯಿಂದ ಮಾಡಿದಂಥದ್ದು. ಹಾಗಾಗಿ ಪೃಥ್ವಿ ಇದೆ. ಜಲ ಇದೆಯಾ? ಈ ದೇಹಕ್ಕೆ ಒಂದು ಶೇಪ್ನ ಕೊಟ್ಟಿರುವಂತದ್ದೇ ಜಲ ಇದೆ. ಗಾಳಿ ಇದೆಯಾ? ಈ ಪ್ರಾಣವಾಯು ಇರುವಂತದ್ದೇ ಜೀವನ ನಡೀತಾ ಇರೋದು. ಇನ್ನು ಪ್ರಾಣ ಆಯ್ತು. ಅಗ್ನಿ ಇದೆಯಾ? ಅಯ್ಯೋ, ಟೆಂಪರೇಚರ್ ಎಷ್ಟು ಅಂತ ನಾವೇ ಗೊತ್ತು ಮಾಡ್ಕೊತೀವಿ. ಕೊನೆಗೆ ಆಕಾಶ, ಸ್ಪೇಸ್. ಸ್ಪೇಸ್ ಎಲ್ಲಾ ಕಡೆ ಇದೆ, ತಲೆಯಲ್ಲಿ ಹೆಚ್ಚಿರುತ್ತೆ, ಹೊಟ್ಟೆಲ್ ಒಂದಷ್ಟು ಇರುತ್ತೆ, ಎಲ್ಲಾ ಕಡೆ ಸ್ಪೇಸ್ ಇದೆ. ಸೊ ಹಾಗಾಗಿ ಇದು ಪಾಂಚಭೌತಿಕ ಶರೀರ. ಹೌದು, ಪಾಂಚಭೌತಿಕ ಶರೀರ, ಒಪ್ತೀರ. ಈಗ ಹೇಳು, ಇದು ನಿನ್ನ ಅನುಭವಕ್ಕೆ ಬರ್ತಾ ಇದೆ ಅಂದಾಗ ಇದು ದೃಶ್ಯ. ದೃಶ್ಯ ಅಂದ್ರೇನು? ಬರೀ ನೋಡುವಿಕೆ ಅಂತಲ್ಲ, ಅನುಭವಕ್ಕೆ ಬರುವಂಥದ್ದು. ಆಗ್ಲೇ ಹೇಳಿದ ಹಾಗೆ ಅನುಭವಕ್ಕೆ ಬರುವಂಥದ್ದು. ಹೌದು, ಕರೆಕ್ಟ್. ನೀನು ದೃಕ್, ಯಾಕೆಂದ್ರೆ ನೀನು ನೋಡ್ತಾ ಇದೀಯ, ನೀನು ಇದು ಎಲ್ಲವನ್ನ ಗಮನಿಸ್ತಾ ಇದೀಯ.
ಹಾಗಾಗಿ ನೀನು ದೃಕ್, ಇದು ದೃಶ್ಯ. ಕರೆಕ್ಟ್. ನೆಕ್ಸ್ಟ್, ದೇಹ ಬದಲಾಗ್ತಾ ಇದೆಯಾ? ದೇಹ ಬದಲಾಗ್ತಾ ಇದೆಯಾ? ಅಯ್ಯೋ, ಹೆಂಗ್ ಬದಲಾಗ್ತಾ ಇದೆ ಅಂದ್ರೆ, ನಾನೇ ನನ್ನ ಚಿಕ್ಕ ವಯಸ್ಸಿನ ಫೋಟೋ ನೋಡ್ಕೊಂಡು ಈಗ ನೋಡಿದಾಗ ನನ್ನ ಮೊಮ್ಮಕ್ಳು ಕೇಳುತ್ತೆ ಮದುವೆಲಿ ನೋಡ್ಬಿಟ್ಟು, ಅಜ್ಜಿ ನೀನೇನ ಅಜ್ಜಿ ಇದು ಹಿಂಗಿದ್ದು ಇವಾಗ ಹೀಗಿದೆಯಲ್ಲ ಅಂತ ಕೇಳುತ್ತೆ. ನಾವೇ ಎಲ್ಲ ಅವಸ್ಥೆಗಳನ್ನ ನೋಡಿದೀವಿ. ಕೌಮಾರಂ ಯೌವನಂ ಜರ ಅಂತ ಕೃಷ್ಣ ಏನ್ ಹೇಳ್ತಿರೋದು, ಆ ಎಲ್ಲ ದೇಹದ ಬದಲಾವಣೆಗಳು. ವಿಜ್ಞಾನದ ಪ್ರಕಾರವು ಇಡೀ ದೇಹದ ಪ್ರತಿಯೊಂದು ಸೆಲ್ಲು ಕೂಡ ಒಂದು 7-8 ವರ್ಷದಲ್ಲಿ ಪರಿಪೂರ್ಣವಾಗಿ ಬದಲಾಗತ್ತೆ. ಇನ್ನು ನಮ್ಗೆ ಗೊತ್ತು, ಹಲವಾರು ಸರಿ ಆರ್ಟಿಫಿಷಿಯಲ್ ಕಣ್ಗಳು ಹಾಕಿಸ್ಕೊಳ್ಳೋದು, ಕಿಡ್ನಿಗಳ ಬೇರೆದನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋದು, ಬೇರೆ ಎಲ್ಲವನ್ನ ತಂದು ಹಾಕೊಳ್ತೀವಿ. ಸೊ ಈ ದೇಹ ಬದಲಾಗ್ತಾ ಇದೆಯಾ ಅಂತ ಎಲ್ಲರ ಅರಿವಲ್ಲೂ ಇದೆ. ಸೊ ದೇಹ ಬದಲಾಗ್ತಾ ಇದೆಯಾ? ಎಸ್, ನಾವೇ ಹೇಳ್ತೀವಿ. ನಾನು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ್ದು ನಾನೇ, ಕಾಲೇಜ್ ಹೋಗಿದ್ದು ನಾನೇ, ಮದುವೆ ಆಗಿದ್ದು ನಾನೇ, ಮಕ್ಕಳು ಮಾಡ್ಕೊಂಡಿದ್ದು ನಾನೇ, ಈಗ ವಯಸ್ಸಾಗಿರೋದು ನನಗೆ. ನಾನು ಮಾತ್ರ ಬದಲಾವಣೆ ಹೊಂದದೇ ಇದ್ದೀನಿ. ಎಲ್ಲ ದೇಹ ಬದಲಾಗ್ತಾ ಇದೆ. ಕರೆಕ್ಟು ಕರೆಕ್ಟು. ಈಗ ಮೂರನೇದು, ದೇಹ ಜಡಾನ ಚೇತನಾನ? ದೇಹ ಜಡ, ಯಾಕೆಂದ್ರೆ ಸತ್ತ ಮೇಲೆ ನಾವೇ ನೋಡ್ತೀವಿ, ಅಲ್ಲೇ ಬಿದ್ದಿರುತ್ತದು. ಚೇತನವಾಗಿದ್ರೆ ಅದು ಯಾವತ್ತೂ ಬೀಳ್ತಾನೆ ಇರಲಿಲ್ಲ. ಹಾಗಾಗಿ ದೇಹ ಪಾಂಚಭೌತಿಕವಾಗಿರುವಂತದ್ರಿಂದ, ಮ್ಯಾಟರ್ ಆಗಿರುವಂತದ್ರಿಂದ ಜಡವೇ ಆಗಿರ್ಬೇಕು, ಬೇರೆದಾಗಕ್ಕೆ ಸಾಧ್ಯವಿಲ್ಲ. ನೀವು ಯಾವುದೇ ಸೈಂಟಿಸ್ಟ್ ಕೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಮಾಲಿಕ್ಯೂಲ್ಸ್, ಎಲಿಮೆಂಟ್ಸ್, ಇನ್ನೇನು ಅಲ್ಲ. ಸೊ ಹಾಗಾಗಿ ಜಡ. ಕರೆಕ್ಟು. ಏನೀಗ ಇದರಿಂದ ಏನ್ ತಿಳ್ಕೊಂಡ್ವಿ? ದೇಹ ಅನ್ನುವಂಥದ್ದು ದೃಶ್ಯ, ನಾನು ದೃಕ್. ದೇಹ ಬದಲಾಗ್ತಾ ಇರತ್ತೆ, ನಾನು ಬದಲಾಗದಂತ ನಿರ್ವಿಕಾರ ವಸ್ತು. ದೇಹ ಜಡ, ನಾನು ಚೇತನ. ಹೌದು. ಹಾಗಾದ್ರೆ ದೇಹ ನಾನಲ್ಲ, ಅನ್ನಮಯ ಕೋಶ ನಾನಲ್ಲ. ಈ ಅನ್ನಮಯ ಕೋಶ ನಾನಲ್ಲ ಅನ್ನುವಂತಹ ಒಂದು ಗಟ್ಟಿ ನೀವು ಇಟ್ಕೊಂಡ್ರೆ, ಗಟ್ಟಿಯಾಗಿ, ಇಲ್ಲೇನು ಯಾವುದು ನಂಬೋ ವಿಚಾರ ಹೇಳ್ತಾ ಇಲ್ಲ. ಹೇಗೆ ನಾನು ಪೆನ್ಸಿಲ್ ನಾನಲ್ಲ ಅನ್ನೋದನ್ನ ತೀರ್ಮಾನ ಮಾಡಿದ್ನೋ ಅಷ್ಟೇ ವಿಚಾರಯುತವಾಗಿ ತಗೊಂಡು ದೇಹ ನಾನಲ್ಲ ಅಂತ ಗೊತ್ತಾದ್ರೆ, ದೇಹಕ್ಕಾಗುವಂತಹ ನೋವು, ನಲಿವು ನನಗೆ ಟಚ್ ಮಾಡತ್ತ. ದೇಹಕ್ಕಾಗುವಂತಹ ಅನಾರೋಗ್ಯ, ನಾನು ಕೊರಗ್ತಾ ಕೂತ್ಕೋತೀನಿ. ಪೇನ್ ದೇಹಕ್ಕಾಗತ್ತೆ, ಸಫರಿಂಗ್ ನಾನ್ ಮಾಡ್ಕೊಳಲ್ಲ. ನೋವಿಗೂ ದುಃಖಕ್ಕೂ ವ್ಯತ್ಯಾಸ ಇದೆ. ನೋವಾಗತ್ತೆ ಅದಕ್ಕಾಗತ್ತೆ, ಆದ್ರೆ ದುಃಖ ನಾನ್ ಪಡಲ್ಲ. ಇದನ್ನೇ ಕೃಷ್ಣ ಏನದು, ನತ್ವಂ ಶೋಚಿತು ಅರ್ಹಸಿ. ಅಂದ್ರೆ ಶೋಕಕ್ಕೊಳಗಾಗುವಂತಹ ಅವಶ್ಯಕತೆ ಇಲ್ಲ ಅಂತ ಅರ್ಥ ಹೇಳಿದೇನೋ. ಇಲ್ಲ, ಆಗತ್ತೆ ಪೇನ್, ಆದ್ರೆ ನಿನಗೆ ನಿಜವಾಗ್ಲೂ ಯಾವುದೋ ಒಂದು ತಟ್ಟೋದಿಲ್ಲ. ಹಾಗಾಗಿ ದೇಹ ನಾನಲ್ಲ ಅನ್ನೋದನ್ನ ನೀವು ಗೊತ್ತು ಮಾಡ್ಕೊಂಡ್ರೆ ಹಲವಾರು ಪ್ರಾಬ್ಲಮ್ಗಳು ಸಾಲ್ವ್ ಆರ್ ರಾದರ್ ಡಿಸಾಲ್ವ್. ಒಂದನೇದಕ್ಕೆ ಹೀಗಾಯ್ತು, ಇಷ್ಟನ್ನು ತಿಳಿದ್ರೆ ಈಗ ಎರಡನೇದಕ್ಕೆ ಹೋಗೋಣ. ಅನ್ನಮಯ ಕೋಶ ನಾನಲ್ಲ. ಯಾಕೆ? ಕೋಶ ಅಂದ್ರೆ ನನ್ನನ್ನು ಮುಚ್ತಾ ಇತ್ತು. ನೆಕ್ಸ್ಟ್ ಇನ್ನು ಸ್ವಲ್ಪ ಆಳವಾಗಿ ಒಳಗೆ, ಒಳಗೆ ಅಂದ್ರೆ ಇನ್ನೇನೋ ಒಳಗೆ ಹೋಗ್ಬೇಕು ಅಂತಲ್ಲ, ಡೀಪರ್. ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಏನು? ಯಾವುದು ಇಡೀ ದೇಹವನ್ನ ವ್ಯಾಪಿಸಿ, ಪ್ರಾಣದ ಚಲಾವಣೆಯ ಮೂಲಕ ಇಡೀ ದೇಹವನ್ನ ವ್ಯಾಪಿಸಿ ಅದರ ಒಂದು ಕೆಲಸಕ್ಕೆ ಆಗಿದೆಯೋ ಅದು ಪ್ರಾಣಮಯ ಕೋಶ. ನಮ್ಮ ಅರ್ಥಕ್ಕೆ ಪ್ರಾಣ ಅಂತ ಇಟ್ಕೊಳ್ಳೋಣ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಪಂಚಪ್ರಾಣಗಳು ನಾವು ಹೇಳ್ತೀವಲ್ಲ. ಈಗ ಈ ಪ್ರಾಣಮಯ ಕೋಶ ನಾನು ಅಂತ ಯಾವಾಗ ಅನ್ಕೊಂಡಿದೀನಿ? ಕೋಶ ಅಂತ ಆಗ್ಬೇಕು, ಕೋಶ ಅಂದ್ರೆ ಆಗ್ಬೇಕು ಅಂದ್ರೇನು? ಇಟ್ ಶುಡ್ ವಿ, ನನಗದು ಆವರಣ ಮಾಡ್ಬೇಕು. ನೀವೇ ಹೇಳ್ತೀರಾ, ಇವತ್ತು ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ, ನಿನ್ನೆ ಡಲ್ಲು ಕಣ್ರಿ, ಹಸುವಾಗ್ತಾ ಇದೆ, ಬಾಯರ್ಕೆ ಆಗ್ತಾ ಇದೆ, ಹೊಟ್ಟೆ ತುಂಬಿತು. ಈ ಎಲ್ಲ ಕ್ರಿಯೆಗಳು ಕೂಡ ಆಗ್ತಾ ಇರುವಾಗ ನನಗೆ 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 ಅಂತ ಹೇಳ್ತಾ ಇದ್ದೀನಲ್ಲ, ನಾನ್ ಆಕ್ಟಿವ್ ಆಗಿದ್ದೀನಿ, ನಾನ್ ಬೋರ್, ನನಗೆ ಡಲ್ ಆಗಿದೆ, ನನಗೆ ಹೊಟ್ಟೆ ಹಸಿತಾ ಇದೆ. ಇದೆಲ್ಲ ಪ್ರಾಣದ ಕ್ರಿಯೆ. ಆ ಪ್ರಾಣದ ಕ್ರಿಯೆಯನ್ನ ನಾನು ಯಾವಾಗ ಆರೋಪ ಮಾಡ್ಕೊಳ್ತೀನೋ ಆಗ ಪ್ರಾಣ ಅನ್ನುವಂಥದ್ದು ಪ್ರಾಣಮಯ ಕೋಶ ಆಗತ್ತೆ. ಪ್ರಾಣಮಯ ಕೋಶ ಆಯ್ತು. ಪ್ರಾಣಮಯ ಕೋಶ ನಾನಲ್ವಾ? ಯೋಚನೆ ಮಾಡಿ ನೀವೇ. ಹೆಂಗ್ ಯೋಚನೆ ಮಾಡ್ಲಿ? ಸೇಮ್, ನೋ ನೀಡ್ ಟು ಚೇಂಜ್, ಸೇಮ್ 3 ಲಾಜಿಕ್. ಏನು? ಪ್ರಾಣವನ್ನ ನೀವು ಅನುಭವಿಸಬಹುದು, ಗುರುತಿಸಬಹುದು, ಗಮನಿಸಬಹುದಾ? ಕಾಣಿಸ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಮತ್ತೆ ಇಡೀ ಮೆಡಿಟೇಷನ್ ಟೆಕ್ನಿಕ್ ಗಳೆಲ್ಲ ಶುರುವಾಗೋದೇ ಏನಂತ? ಪ್ರಾಣಾಯಾಮ. ನಿಮ್ಮ ಪ್ರಾಣವನ್ನ ಅಬ್ಸರ್ವ್ ಮಾಡಿ, ನಿಧಾನಕ್ಕೆ ತಗೊಳ್ಳಿ, ಬಿಡಿ. ದ ಹೋಲ್ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಟೆಕ್ನಿಕ್ಸ್ ಸ್ಟಾರ್ಟ್ ಅಂಡ್ ಮೆನಿ ಈವನ್ ಎಂಡ್ ವಿತ್ ಪ್ರಾಣ. ಸೊ ಹಾಗಾಗಿ ಪ್ರಾಣವನ್ನ ಗಮನಿಸಬಹುದಾ? ಎಸ್, ಗಮನಿಸಬಹುದು. ಪ್ರಾಣ ಇಸ್ ಅನ್ ಆಬ್ಜೆಕ್ಟ್, ಅಂದ್ರೆ ಅದೃಶ್ಯ. ದೃಶ್ಯ ಅಂದ್ರೆ ಅನುಭವಕ್ಕೆ ಬರುವಂಥದ್ದು. ನಾನು ದೃಕ್, ನಾನು ದೃಕ್. ಎರಡನೇದು, ಪ್ರಾಣ ಬದಲಾಗ್ತಾ ಇದೆಯಾ? ಡೆಫಿನೆಟ್ಲಿ ಪ್ರಾಣ ಬದಲಾಗ್ತಾ ಇರೋದಕ್ಕೆ ನಾನು ಅದನ್ನು ಕಂಟ್ರೋಲ್ ಮಾಡಬೇಕು ಪ್ರಾಣಾಯಾಮದ ಮೂಲಕ ಅಂತ ಹೇಳ್ತೀನಿ. ಅಥವಾ ಪ್ರಾಣ ಬದಲಾಗ್ತಾ ಇರೋದಕ್ಕೆ ನನ್ನ ದೇಹದಲ್ಲಿ ಬೇರೆ ಬೇರೆ ರೀತಿಯ ಚಲನಗಳು ನಡೀತಾ ಇದೆ, ಕ್ರಿಯೆಗಳು ನಡೀತಾ ಇದೆ.
ಹಸಿವು, ಬಾಯಾರಿಕೆಗಳಾಗ್ತಾ ಇದೆ. ಎಲ್ಲವೂ ಆಗ್ತಾ ಇರೋದೇನು ಪ್ರಾಣದ ಬದಲಾವಣೆಯಿಂದ. ಇನ್ನೂ ಸಿಂಪಲ್ ಅಂದ್ರೆ ಪ್ರಾಣ ಅಂದ್ರೆ ಅರ್ಥನೇ ವಾಯು ಒಂದು ಕಡೆ ಇದ್ದಾಗಿರೋದೇ ಇಲ್ಲ, ಯಾವಾಗಲೂ ಚಲನೆಯಲ್ಲೇ ಇರೋದು ಅಂತ ಅರ್ಥ. ಪ್ರಾಣ ಚಲನೆಯಲ್ಲೇ ಇರೋದು ಅಂದ್ರೆ ವಿಚ್ ಎವರ್ ಇಸ್ ಇನ್ ಮೂಮೆಂಟ್ ಚಲನೆಯಲ್ಲಿರುತ್ತೋ ಅದು ಬದಲಾವಣೆ ಹೊಂದುತ್ತೆ. ಹಾಗಾಗಿನು ಪ್ರಾಣ ಬದಲಾವಣೆ ಆಗ್ತಾ ಇದೆ, ನಾನು ಬದಲಾವಣೆ ಹೊಂದದಲ್ಲಿ. ಹಸಿವಾದಾಗ್ಲೂ ನಾನೇ ಇದ್ದೆ, ಹೊಟ್ಟೆ ತುಂಬಿದ್ಮೇಲೂ ನಾನೇ ಇದ್ದೆ. ಬಾಯಾರಿಕೆ ಆದಾಗ್ಲೂ ನಾನೇ ಇದ್ದೆ, ಬಾಯಾರಿಕೆ ಹೋದ್ಮೇಲೂ ನಾನೇ ಇದ್ದೆ. ಡಲ್ ಇದ್ದಾಗ್ಲೂ ನಾನೇ ಇದ್ದೆ, ಆಕ್ಟಿವ್ ಇದ್ದಾಗ್ಲೂ ನಾನೇ ಇದ್ದೆ. ಪ್ರತಿಯೊಂದರಲ್ಲೂ ಕೂಡ ಎಲ್ಲ ಬದಲಾವಣೆಗಳನ್ನ ಗಮನಿಸ್ತಾ ಇರ್ತಾರೆ. ನಿರ್ವಿಕಾರ. ಮೂರನೇದು, ಪ್ರಾಣ ಜಡವೋ ಚೇತನವೋ? ಹಲವಾರು ರೀತಿಯಲ್ಲಿ ಹೇಳ್ಬೋದು. ಒಂದು, ಪ್ರಾಣ ಅಂದ್ರೆ ಏನು ಅಂತ ಇವತ್ತು ನೀವು ಯಾರನ್ನೇ ಕೇಳಿದ್ರು, ಪ್ರಾಣ ಇಸ್ ನಥಿಂಗ್ ಬಟ್ ಎನರ್ಜಿ. ಎನರ್ಜಿ ಅಂದ್ರೆ ಶಕ್ತಿ. ಎನರ್ಜಿ ಅಂಡ್ ಮ್ಯಾಟರ್ ಕ್ಯಾನ್ ಬಿ ಇಂಟರ್ ಕನ್ವರ್ಟಬಲ್. ಇ ಈಕ್ವಲ್ಸ್ mc ಸ್ಕ್ವೇರ್. ಅಂದ್ರೆ ಜಡ ಮತ್ತು ಶಕ್ತಿ, ಜಡ ವಸ್ತು ದ್ರವ್ಯ ಶಕ್ತಿಯಾಗಿ ಬದಲಾಗಬಹುದು, ಶಕ್ತಿ ದ್ರವ್ಯವಾಗಿ ಬದಲಾಗಬಹುದು. ಇದೆ ವಿಜ್ಞಾನ, ಇದೆ ಇವತ್ತು ಇಡೀ ಭಾರತದ ಒಂದು ಕಾಸ್ಮಾಲಜಿ ಶುರುವಾಗಿರೋದೇ ಹಾಗೆ. ಸೊ ಎನರ್ಜಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಫಾರ್ಮ್ ಟು ಅದರ್. ಸೊ ಹಾಗಾಗಿ ಇಟ್ ಇಸ್ ಆಲ್ವೇಸ್ ಮ್ಯಾಟರ್ ಇಟ್ ಸೆಲ್ಫ್ ಇನ್ ಅ ಡಿಫರೆಂಟ್ ಫಾರ್ಮ್. ಅದು ಜಡವೇ ಇನ್ನೊಂದು ರೀತಿಯಿಂದ, ಇನ್ನೊಂದು ರೂಪದಿಂದ. ಹಾಗಾಗಿ ಪ್ರಾಣವು ಕೂಡ ಜಡ. ಈಗ ಹೇಳಿ, ನಾನು ಪ್ರಾಣಮಯ ಕೋಶನ? ಇಲ್ಲ. ಯಾಕೆ? ನಾನು ದೃಕ್, ಪ್ರಾಣಮಯ ಕೋಶ ದೃಶ್ಯ. ನಾನು ನಿರ್ವಿಕಾರ, ಬದಲಾವಣೆ ಹೊಂದುತ್ತವನು, ಪ್ರಾಣ ಬದಲಾಗ್ತಾ ಇದೆ. ನಾನು ಚೇತನ, ಪ್ರಾಣಮಯ ಕೋಶ. ಪ್ರಾಣ ಅಂತ ಜಡ. ಹಾಗಾಗಿ ನಾನು ಪ್ರಾಣಮಯ ಕೋಶ ಅಲ್ಲ. ಎಂಥ ರಿಲೀಫ್. ನೆಕ್ಸ್ಟ್, ಇಲ್ಲಿಂದ ಶಾಖಾಚಂದ್ರ ಇನ್ನೊಂದು ಕಡೆ ಕರ್ಕೊಂಡು ಮನೋಮಯ ಕೋಶ. ಇಲ್ಲಿಗೆ ಹಲವಾರು ಜನ ಬಂದು ನಿಲ್ತಾರೆ. ಮನಸ್ಸು ಸರ್, ನಾನ್ ನನ್ನ ದೇಹ ಅಂತ ಅನ್ಕೊಂಡು ಹಸುವು ಇದನ್ನೇ ನಾನು ಅನ್ಕೊಂಡಿಲ್ಲ. ಮನಸ್ಸು ನಾನು, ಅಂದ್ರೆ ವ್ಯಕ್ತಿತ್ವ ನಾನು, ಇದನ್ನ ನಾನು ಅಂತ. ಹೌದಾ? ಪರೀಕ್ಷೆ ಮಾಡಿ. ಹೇಗೆ? ಸೇಮ್. ಮನಸ್ಸನ್ನು ನೀವು ಗಮನಿಸಬಹುದಾ? ಮನಸ್ಸನ್ನು ನೀವು ಗಮನಿಸಬಹುದಾ? ಗಮನಿಸಬಹುದು ಅಂತ ಹೇಳ್ತಾ ಇದೆ. ನಿಮಗೆ ಸುಖ ಆಗಿದೆಯಾ ಯಾವತ್ತಾರು? ಸುಖ ಎಲ್ಲಿಗಾಗಿದೆ? ಮನಸ್ಸಿಗೆ ಆಗಿದ್ ಗೊತ್ತಾಯ್ತಾ? ಗೊತ್ತಾಯ್ತು. ಅಂದ್ರೆ ಮನಸ್ಸು ಇಟ್ಸ್ ಅನ್ ಆಬ್ಜೆಕ್ಟ್. ನೀವೇ ಹೇಳ್ತಿದ್ದೀರಾ, ಸುಖ ಆಗಿದ್ ನನಗೆ ಗೊತ್ತಾಯ್ತು ಅಂತ. ದುಃಖ ಆಗಿದ್ ಗೊತ್ತಾಯ್ತು, ಕಷ್ಟ ಆಗಿದ್ ಗೊತ್ತಾಯ್ತು, ಸುಖ ಆಗಿದ್ ಗೊತ್ತಾಯ್ತು, ಭಯ ಆಗಿದ್ ಗೊತ್ತಾಯ್ತು. ಮನಸ್ಸಿನಲ್ಲಿ ಬರುವಂತಹ ಪ್ರತಿಯೊಂದು ಭಾವನೆಗಳು ಕೂಡ ನಿಮಗೆ ಗೊತ್ತಾಯ್ತು. ಸೊ ಹಾಗಾಗಿ ಮನಸ್ಸನ್ನ ನಾವು, ಇಟ್ಸ್ ಅ ಫ್ಲೋ ಆಫ್ ಥಾಟ್ ಅನ್ನೋದಾದ್ರೆ ಯು ಆರ್ ಏಬಲ್ ಟು ಸಿ, ವಿಟ್ನೆಸ್ ಎವ್ರಿ ಥಾಟ್. ಸೊ ಮೈಂಡ್ ಆಬ್ಜೆಕ್ಟ್, ಎಕ್ಸ್ಪೀರಿಯನ್ಸ್ಡ್ ವಿಷಯ. ನಾನು ಇದನ್ನ ಗಮನಿಸಿದಂಥವನು, ವಿಷಯಿ, ದೃಕ್ ದೃಶ್ಯ. ಮನಸ್ಸು ಬದಲಾಗಿರುತ್ತಾ? ಇದೊಂದನ್ನು ಕ್ವಶನ್ ಕೇಳಲೇಬೇಕಾಗಿಲ್ಲ. ಚಂಚಲಮ್ಮೆ ಮನ ಕೃಷ್ಣ ಅಂತ ಅರ್ಜುನ ಹೇಳಿದಾಗ್ಲಿಂದ್ರೆ ಎಲ್ಲರೂ ಹೇಳೋದು, ಸರ್ ದೇಹ ಬದಲಾಗತ್ತೋ ಇಲ್ವೋ ನಾನಂತೂ ಈಗಲೇ ಹೇಳೋದ್ ಕಷ್ಟ, ಮನಸ್ಸು ಬದಲಾಗತ್ತ ಅಂತ ಈಗ ಈ ಕ್ಷಣದಲ್ಲಿ 5 ಸೆಕೆಂಡ್ ಮನಸ್ಸು ಕಣ್ಮುಚ್ಚಿದ್ರೆ ಎಷ್ಟು ಬದಲಾಗತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಸೊ ಮನಸ್ಸು ಎಷ್ಟು ಚಂಚಲ, ಎಷ್ಟು ಬದಲಾಗ್ತಾ ಇದೆ ಅನ್ನುವಂಥ ನಾವೆಲ್ಲರ ಅನುಭವದಲ್ಲಿದೆ. ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಬೇಕಾಗಿಲ್ಲ. ಈಗ ಮೂರನೇದು, ಮನಸ್ಸು ಜಡ. ಇದನ್ನ ವಿಜ್ಞಾನ ಒಪ್ಪಲ್ಲ. ಯಾಕಂದ್ರೆ ವಿಜ್ಞಾನದಲ್ಲಿ ಮನಸ್ಸು ಅನ್ನೋದನ್ನ ಪ್ಯೂರ್ ನ್ಯೂರೋ ಸೈನ್ಸ್ ಹೋದ್ರೆ ಮನಸ್ಸು ಅನ್ನೋದನ್ನ ಇಲ್ಲ ಅಂತ ಹೇಳ್ತಾರೆ. ಅವ್ರು ಹೇಳೋದು ಏನಂತಂದ್ರೆ ಬ್ರೈನ್ ನಿಂದ ಬರುವಂತದ್ದು ಒಂದು ಕ್ರಿಯೆಯನ್ನ ಮೈಂಡ್ ಅಂತ ಕರೀತಾ ಇದ್ದೀರ ಅಂತ. ಬಟ್ ನಮ್ಮ ಶಾಸ್ತ್ರದ ಪ್ರಕಾರ ಮನಸ್ಸು ಅಂದ್ರೆ ಏನು ಅಂದ್ರೆ ಅಪಂಚೀಕೃತ ಪಂಚಮಹಾಭೂತೈ ಕೃತ ತತ್ವಬೋಧದಲ್ಲಿ ಹೇಳುತ್ತೆ. ಇದು ಕೂಡ ಪಂಚಭೂತಗಳಿಂದನೇ ಆಗಿರೋದು ಅಂತ. ಅಂತೀವಿ. ಶಾಸ್ತ್ರ ಹೇಳಿದ ತಕ್ಷಣ ಒಪ್ಕೋಬೇಕಾ? ಒಪ್ಕೋಬೇಕು. ಅಲ್ಲ, ನಾನು ಹಂಗೆ ಸುಮ್ಮನೆ ಒಪ್ಪಲ್ಲ. ಆಯ್ತು. ಈಗ ಯಾರಿಗಾರು ಮನೋರೋಗ ಬಂದಿದೆ ಅಂತ ಭಾವಿಸಿ. ಯಾರಿಗೊಬ್ರು ಮನೋರೋಗ ಇದೆ. ಆ ಮನೋರೋಗ ಬಂದಾಗ ನೀವ್ ಏನ್ ಮಾಡ್ತೀರಾ? ಮನೋವೈದ್ಯರ ಹತ್ರ ಹೋಗ್ತೀವಿ. ಹೌದು, ಮನೋವೈದ್ಯರ ಹತ್ರ ಹೋಗ್ತೀವಿ. ಅವ್ರು ಮಾತಾಡ್ತಾರೆ, ಅವ್ರು ಕೌನ್ಸಿಲಿಂಗ್ ಮಾಡ್ತಾರೆ, ಅವ್ರೊಂದಷ್ಟು ಥೆರಪಿ ಗಿರಪಿ ಏನೇನೋ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಏನ್ ಕೊಡ್ತಾರೆ? ಅವರು ನಿಮ್ಗೊಂದಷ್ಟು ಮಾತ್ರೆಗಳನ್ನು ಕೊಡ್ತಾರೆ. ಒಂದಷ್ಟು ಮಾತ್ರೆಗಳನ್ನು ಕೊಡ್ತಾರೆ. ಈ ಮಾತ್ರೆಗಳನ್ನ ತಗೊಳ್ಳಿ, ನಿಮ್ಮ ಭಯ ಆಗ್ಲಿ, ನಿಮ್ಮ ಡಿಪ್ರೆಷನ್ ಆಗ್ಲಿ, ಇದೆಲ್ಲ ಕಡಿಮೆ ಆಗತ್ತೆ ಅಂತ ನೀವು ತಗೊಳ್ತೀರಾ. ಕಡಿಮೆ ಆಗೋದು ಹಲವಾರು ಜನ ಅನುಭವ ಬಂದಿದೆ. ಅದರಿಂದನೇ ಅದು ಕೂಡ ಒಂದು ವಿಜ್ಞಾನ ನಡೀತಾ ಇರೋದು. ಅಂದ್ರೆ ಅರ್ಥ, ಈ ಕೆಮಿಕಲ್ ಯಾವುದು ಮಾತ್ರ ಇತ್ತು ಕೆಮಿಕಲ್, ಆ ಕೆಮಿಕಲ್ ನ ಸೇವಿಸಿದ್ರಿಂದ ಅದು ಬ್ರೈನ್ ಟಚ್ ಆಗಿ ಅದು ವಾಟ್ ಎವರ್ ಅದು ಒಳಗಿಲ್ಲ ಪ್ರಾಸೆಸ್ಗಳೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಿಲ್ಲ, ಅದು ಮನಸ್ಸಿನ ಭಾವನೆಗಳಿಗೆ ಇಂಟ್ರಾಕ್ಟ್ ಮಾಡ್ತು. ಮನಸ್ಸಿನ ಭಾವನೆಗಳನ್ನ ಒಂದು ರೀತಿಯಲ್ಲಿ ಕಡಿಮೆ ಆಗುವಂಥದ್ದು ಮಾಡ್ತು. ಯಾವ್ದು ಕಡಿಮೆ ಆಗಬೇಕು, ಯಾವ್ದು ಜಾಸ್ತಿ ಆಗಬೇಕು, ಆ ರೀತಿಯಲ್ಲಿ ಮಾಡ್ತು. ಅಂದ್ರೆ ಮ್ಯಾಟರ್ ಕ್ಯಾನ್ ಓನ್ಲಿ ಇಂಟ್ರಾಕ್ಟ್ ವಿತ್ ಮ್ಯಾಟರ್. ಜಡ ದ್ರವ್ಯ ಇನ್ನೊಂದು ದ್ರವ್ಯದ ಜೊತೆಗೆ ಒಂದು ರೀತಿಯಲ್ಲಿ ಸಂವೇದನೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತಂದ್ರೆ ಮನಸ್ಸು ಕೂಡ ಜಡವೇ ಆಗಿರ್ಬೇಕು. ಇದು ಸೂಕ್ಷ್ಮ ಶರೀರ. ಶಾಸ್ತ್ರೀಯವಾಗಿ ಹೇಳಿದ್ರೆ ಸೂಕ್ಷ್ಮ ಶರೀರ. ಶರೀರ ಅಂದ್ರೆ ಅರ್ಥ ಜಡ. ಸೊ ಜಡ, ಮನಸ್ಸು ಜಡ,
ನಾನು ಚೇತನ. ಹಾಗಾಗಿ ಮನಸ್ಸು ನಾನಲ್ಲ, ಮನೋಮಯ ಕೋಶ ನಾನಲ್ಲ. ಹಲವಾರು ಸರಿ ನಾವು ಅನ್ಕೋತೀವಲ್ಲ, ಅಯ್ಯೋ ನಾನು ಕುಗ್ಗ್ ಹೋಗಿದ್ದೀನಿ, ಅಯ್ಯೋ ನಾನು ಖುಷಿಯಾಗಿದ್ದೀನಿ, ಅಯ್ಯೋ ನಾನು ಬಿದ್ದೆ ಎಲ್ಲ ಹೇಳುವಾಗ ನನ್ನನ್ನ ನಾನು ಯಾವುದ್ರ ಜೊತೆಗೆ ಇಕ್ವೇಟ್ ಮಾಡಿದ್ದೆ? ಮನಸ್ಸಿನ ಜೊತೆ. ಪ್ರತಿಯೊಬ್ರು ಕೂಡ ಪುಣ್ಯಾತ್ಮ ಪಾಪಾತ್ಮ. ಆತ್ಮಹತ್ಯೆ ಅಂದಾಗ ದೇಹದ ಜೊತೆ ಮಾಡ್ಕೊಂಡಿದ್ರು. ಆತ್ಮಸಾಕ್ಷಿ ಅಂತಂದಾಗ ಮನಸ್ಸು, ದುರಾತ್ಮ ಪಾಪಾತ್ಮ ಪುಣ್ಯಾತ್ಮ ಮನಸ್ಸು, ವ್ಯಕ್ತಿತ್ವ, ಭಾವನೆಗಳು, ಇದರ ಒಂದು ಆಧಾರದ ಮೇಲೆ. ಈಗ ಯೋಚನೆ ಮಾಡಿ, ಮನಸ್ಸು ನಾನಲ್ಲ ಅಂದ ತಕ್ಷಣ ಮನಸ್ಸಿಗೆ ಆಗುವಂಥದ್ದು ಯಾವುದು ಕೂಡ ನೇರವಾಗಿ ನನಗೇನು ಆಗ್ತದೆ, ಆತ್ಮವಿಚಾರ ತಗೊಂಡು ಹೋಗುತ್ತದೆ. ಇದಾದ ನಂತರ ನೆಕ್ಸ್ಟ್ ಇನ್ನೂ ಸಟಲ್ ಸೂಕ್ಷ್ಮವಾಗಿ ವಿಜ್ಞಾನಮಯ ಕೋಶ. ನೀನು ವಿಜ್ಞಾನಮಯ ಕೋಶ ಅಲ್ಲ. ವಿಜ್ಞಾನಮಯ ಕೋಶ ಅಂದ್ರೆ ಎರಡು ರೀತಿಯಲ್ಲಿ ನೋಡ್ಬೋದು. ಇವತ್ತು ಒಂದು ರೀತಿಯಲ್ಲಿ ಪ್ರಕ್ರಿಯೆಯ ದೃಷ್ಟಿಯಲ್ಲಿ ನೋಡೋಣ. ಶಾಸ್ತ್ರೀಯವಾಗಿ ಇನ್ನೊಂದು ಕಡೆ ಅಂದ್ರೆ ಹೋಗ್ಬೋದು, ಬಟ್ ಇವತ್ತು ಪ್ರಕ್ರಿಯೆಯ ದೃಷ್ಟಿಯಲ್ಲಿ ಬುದ್ಧಿ ವಿಜ್ಞಾನ ಅಂತಂದಾಗ ನಿಶ್ಚಯ. ಮನಸ್ಸು ಅಂದಾಗ ಏನಂದಾಗ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಸಂಕಲ್ಪ ವಿಕಲ್ಪಗಳು ಯಾವ್ದು ಮಾಡುತ್ತೋ ಅದನ್ನ ಮನಸ್ಸು ಅಂತಾರೆ. ಅಂದ್ರೆ ಆಸೆ ಪಡೋದು, ಐಡಿಯಾ ಮಾಡೋದು, ಇದು ಬೇಕು ಅದು ಬೇಕು ಅನ್ನೋದು, ಚಿಂತನೆ ಮಾಡೋದು, ಯೋಚನೆ ಮಾಡೋದು, ಇದೆಲ್ಲವೂ ಕೂಡ ಮನಸ್ಸು. ಬುದ್ಧಿ ಅಂದ್ರೇನು? ನಿಶ್ಚಯಾತ್ಮಿಕ ಬುದ್ಧಿ, ನಿಶ್ಚಯ ಮಾಡೋದು, ಡಿಟರ್ಮೈನಿಂಗ್ ಫ್ಯಾಕ್ಟರ್, ವಿವೇಕ, ಡಿಸ್ಕ್ರಿಮಿನೇಟಿಂಗ್ ಫ್ಯಾಕ್ಟರ್, ಇದೆಲ್ಲ ಏನಿದೆಯೋ ಅದು ಬುದ್ಧಿ. ಅಂದ್ರೆ ಒಂದೇ ಅಂತಃಕರಣ ಯಾವಾಗ ಹೊಯ್ದಾಡ್ತಾ ಇತ್ತೋ ಆಗ ಮನಸ್ಸು ಅಂತೀವಿ. ಅದೇ ಅಂತಃಕರಣ ನಿಶ್ಚಯವಾದಾಗ ಅದಕ್ಕೆ ಬುದ್ಧಿ ಅಂತ ಕರಿತೀವಿ. ಬೇರೆ ವಸ್ತು ಅಲ್ಲ, ಒಂದೇ ವಸ್ತು, ಫಂಕ್ಷನಾಲಿಟಿ ಡಿಫರೆಂಟ್. ಹೇಗಂದ್ರೆ ಈಗ ವಾಣಿ ಮೇಡಮ್ ಇಲ್ಲಿದ್ರೆ ಈ ಇದನ್ನ ನಡೆಸ್ಕೊಡುವಂತಹ ಆರ್ಗನೈಸರ್ ಆಗ್ತಾರೆ, ಮನೆಯಲ್ಲಿದ್ರೆ ಅವರು ತಾಯಿ ಆಗ್ತಾರೆ, ಮಡದಿ ಆಗಿರ್ತಾರೆ. ಒಬ್ಬರೇ ವ್ಯಕ್ತಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಆ ಕಾಂಟೆಕ್ಸ್ಟ್ ತಕ್ಕ ಹಾಗೆ ಕೆಲಸವನ್ನ ತಗೊಳ್ಳೋ ರೀತಿಯಲ್ಲಿ ಅಂತಃಕರಣ ಬೇರೆ ಬೇರೆ ಫಂಕ್ಷನಾಲಿಟಿಯ ಮೂಲಕ ಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ನಾನು ಬುದ್ಧಿ ಅಂತ ಯಾವಾಗ ಡೌಟ್ ಮಾಡ್ಕೊಂಡಿದ್ದೀನಿ? ನನಗೆ ಅರ್ಥನೇ ಆಗ್ತಾ ಇಲ್ಲ. ಅವನ್ ಬುದ್ಧಿವಂತ, ಇವನ ಮೂರ್ಖ, ಅಯ್ಯೋ ನನಗೇನು ಗೊತ್ತಾಗ್ತಾ ಇಲ್ಲ. ಈಗ ಈ ರೀತಿ ಯಾವಾಗ್ಲೂ ಹೇಳ್ತೀವೋ ಹಾಗೆಲ್ಲ ನಮ್ಮನ್ನ ನಾವು ಐಡೆಂಟಿಫೈ ವಿತ್ ಇಂಟೆಲೆಕ್ಟ್. ಈಗ ಯೋಚನೆ ಮಾಡಿ, ಬುದ್ಧಿ ನಿಮ್ಮ ಅನುಭವಕ್ಕೆ ಬಂದಿದ್ದೀಯಾ? ಗೊತ್ತಾಗ್ತಾ ಇಲ್ವಾ? ಈಗ ನಿಮ್ಗೆ ಇದು ಈಗ ನಾನು ಹೇಳ್ತಿರೋದು ಗೊತ್ತಾಗ್ತಾ ಇದೆಯಾ, ಗೊತ್ತಾಗ್ತಾ ಇಲ್ವಾ? ಹಲವಾರು ಜನ ಗೊತ್ತಾಗ್ತಾ ಇದೆ ಅಂತೀರಾ, ಇನ್ನೊಂದಷ್ಟು ಜನ ಗೊತ್ತಾಗ್ತಾ ಇಲ್ಲ ಅಂತೀರಾ. ಆದ್ರೆ ನಾನೀಗ ಹೇಳಕ್ ಹೊರಟಿರೋದು ನಿಮಗ್ ಗೊತ್ತಾಗ್ತಾ ಇದೆ ಅಥವಾ ಗೊತ್ತಾಗ್ತಾ ಇಲ್ಲ, ಎರಡೂ ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ನಿಮ್ಗೆ ಗೊತ್ತಾಗಿದೆ ಅಂತ ಗೊತ್ತಾಯ್ತು, ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಗೊತ್ತಾಯ್ತು. ದಟ್ ಮೀನ್ಸ್ ಬುದ್ಧಿ ಇಸ್ ಅ ವಿಷಯ, ಯು ಆರ್ ವಿಷಯಿ. ಬುದ್ಧಿ ಇಸ್ ಅನ್ ಆಬ್ಜೆಕ್ಟ್ ಆಫ್ ನಾಲೆಡ್ಜ್, ಯು ಆರ್ ನಾಲೆಡ್ಜ್ ಇಟ್ ಸೆಲ್ಫ್. ಸಿಯರ್ ಸೀನ್, ದೃಶ್ಯ. ನೆಕ್ಸ್ಟ್, ಬುದ್ಧಿ ಬದಲಾಗತ್ತಾ ಬದಲಾಗಲ್ವಾ? ಸರ್ ಬುದ್ಧಿ ಬದಲಾಗಬೇಕು ಅಂತಾನೆ ಅಲ್ವಾ ಸರ್ LKG ಇಂದ ಪ್ರೀ ನರ್ಸರಿಯಿಂದ LKG 10ನೇ ಕ್ಲಾಸು PUC ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ PhD ಮಾಡ್ಕೊಂಡು ಈಗಲೂ ಶಾಸ್ತ್ರಕ್ಕೆ ಯಾಕೆ ಬಂದಿದೀವಿ? ಬುದ್ಧಿಯಲ್ಲಿ ಬದಲಾವಣೆ. ನಮ್ಗೆ ಗೊತ್ತಿರ್ಲಿಲ್ಲ, ಗೊತ್ತಾಯ್ತು, ಅಯ್ಯೋ ಗೊತ್ತಿತ್ತು ಅಂತ ಅನ್ಕೊಂಡಿದ್ದೆ, ಗೊತ್ತಿರ್ಲಿಲ್ಲ ಮತ್ತೆ ತಿಳ್ಕೊಂಡೆ, ತಪ್ಪರ್ಥ ಮಾಡ್ಕೊಂಡಿದ್ದೆ, ಈ ರೀತಿ. ಸೊ ಎಲ್ಲ ಬುದ್ಧಿಯಲ್ಲೂ ಬದಲಾವಣೆಗಳು ಕಾಣಿಸ್ತವೆ. ಇನ್ನು ಬುದ್ಧಿ ಜಡವೋ ಚೇತನವೋ? ನಾವಾಗ್ಲೇ ಹೇಳಿದಾಗ ಬುದ್ಧಿ ಅಂದ್ರೆ ಅಂತಃಕರಣ, ಅಂತಃಕರಣ ಅಂದ್ರೆ ಮನಸ್ಸೆ, ಬೇರೆದೇನು ಅಂದ್ರೆ ಅದು ಸೂಕ್ಷ್ಮ ಶರೀರವೇ, ಜಡ ಚೇತನ. ಹಾಗಾಗಿ ನಾನು ಬುದ್ಧಿಯೂ ಅಲ್ಲ, ನಾನು ಬುದ್ಧಿಯೂ ಅಲ್ಲ. ಹಾಗಾದ್ರೆ ನಾನು ದೇಹ ಅಲ್ಲ, ನಾನು ಇಂದ್ರಿಯ ಮನಸ್ಸು ಬುದ್ಧಿ ಅಲ್ಲ, ನಾನು ಪ್ರಾಣ ಅಲ್ಲ. ಇದ್ಯಾವುದು ಅಲ್ಲದೆ ಹೋದ್ರೆ ಎಲ್ಲವನ್ನ ಬಿಟ್ರೆ ನೋಡಿ, ಒಂದು ಕ್ಷಣ ನೀವು ಜಸ್ಟ್ ಟ್ರೈ ಟು ಸಿಮ್ಯುಲೇಟ್. ಜಗತ್ತಿನ ಯಾವ ವಸ್ತು ಅಲ್ಲ, ಜಗತ್ತಿನ ಯಾವ ವ್ಯಕ್ತಿಯೂ ಅಲ್ಲ, ದೇಹ ಅಲ್ಲ, ಇಂದ್ರಿಯ ಅಲ್ಲ, ಪ್ರಾಣ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಇದಿಷ್ಟು ತೆಗೆದ್ರೆ ನಿಮ್ ಮನಸ್ಸಿಗೆ ಏನ್ ಬಂತು ನೋಡಿ? ಬ್ಲಾಂಕ್ನೆಸ್. ಬ್ಲಾಂಕ್ನೆಸ್, ಒಂದು ರೀತಿಯ ಖಾಲಿ ಇದೆ ನಿಮ್ಮ ಬರೋದು. ಎಲ್ಲವನ್ನ ತೆಗೆದು ಬರುವಂಥದ್ದಿದೆ ಈ ಖಾಲಿ. ಈ ಖಾಲಿನ ನಾನು, ಯಾಕೆಂದ್ರೆ ಈ ಖಾಲಿಯನ್ನ ಆನಂದಮಯ ಕೋಶ ಅಂತ, ಆನಂದಮಯ ಕೋಶವನ್ನ ಎರಡು ರೀತಿಯಲ್ಲಿ ನಾವು ಅಡ್ರೆಸ್ ಮಾಡ್ಬೋದು. ಒಂದು ಸುಷುಪ್ತಿಯಲ್ಲಿ ತೋರುವಂತಹ ಅಜ್ಞಾನದ ದೃಷ್ಟಿಯಲ್ಲಿ. ಈಗ ಈ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಇದೆಲ್ಲದರ ನಿಮ್ಮ ಅನುಭವ ಯಾವಾಗ ಆಗ್ತಾ ಇತ್ತು ಅಂದಾಗ ಜಾಗೃತ್ನಲ್ಲಿ ಆಗ್ತಾ ಇತ್ತು, ಸ್ವಪ್ನದಲ್ಲಿ ಆಗ್ತಾ ಇತ್ತು. ಸುಷುಪ್ತಿ ಅಂದ್ರೆ ಗಾಢ ನಿದ್ರೆ. ಗಾಢ ನಿದ್ರೆಯಲ್ಲಿ ನಿಮ್ ದೇಹದ ಚಲನೆ ಇತ್ತಾ? ಇಲ್ಲ. ಇಂದ್ರಿಯಗಳ ಚಲನೆ ಇಲ್ಲ. ಪ್ರಾಣದ ಚಲನೆ ಇತ್ತು, ಬಟ್ ನಿಮ್ಮ ಅನುಭವಕ್ಕಿಲ್ಲ. ಮನಸ್ಸಿನ ಚಲನೆ ಇಲ್ಲ, ಬುದ್ಧಿಯ ಚಲನೆ ಇಲ್ಲ, ಯಾವುದೂ ಇಲ್ಲ. ಆಗ ಏನು? ಆದ್ರೂ ಎದ್ದ ಮೇಲೆ ಏನಂತೀರಿ? ಅದ್ಭುತವಾಗಿ ಮಲಗಿದ್ದೆ, ಏನೂ ಗೊತ್ತಾಗ್ಲಿಲ್ಲ. ಆ ಏನೂ ಗೊತ್ತಾಗ್ಲಿಲ್ಲ, ಅದ್ಭುತವಾಗಿದ್ದೆ. ಈ ಎರಡನ್ನ ಇಟ್ಕೊಂಡು ಆನಂದಮಯ ಕೋಶ ಅಂದಾಗ ಅಜ್ಞಾನ ಅನ್ನುವಂಥದ್ದು ಒಂದು ದಿಕ್ಕಿನಿಂದ. ಇನ್ನೊಂದು ಆನಂದಮಯ ಕೋಶ ಅಂದ್ರೆ ಬಂದು ಹೋಗುವಂತಹ ಆನಂದ. ಎಲ್ಲರಿಗೂ ಬಂದು ಹೋಗುವಂತ ಆನಂದ ಆಗಿದೆ ಅಲ್ವಾ? ನಿಮ್ಗೆ ಇಷ್ಟ ಆಗಿರುವಂತ ಸ್ವೀಟ್ ತಿಂದಾಗ, ನಿಮ್ಗೆ ಇಷ್ಟ ಆಗಿರುವಂತ ಪ್ಲೇಸ್ಗೆ ಹೋದಾಗ, ನಿಮ್ಗೆ ಇಷ್ಟ ಆದಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದಾಗ, ನಿಮ್ಗೆ ಯಾವೊಂದು ಗಳಿಸಿದಾಗ
ಆನಂದದ ಅನುಭವ ಆಗಿದೆ ಅಲ್ವಾ, ಅದನ್ನ ಬೇಕಾದ್ರೂ ಇಟ್ಕೊಳ್ಬಹುದು. ಎರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಇಟ್ಕೊಳ್ಬಹುದು. ಒಂದು ಸುಷುಪ್ತಿ ಆನಂದಮಯ ಕೋಶ ಆತರ ಇಟ್ಕೊಂಡ್ರೆ ಅದು ಬಂದು ಹೋಗುತ್ತೆ, ಅದು ನಿಮ್ಗೆ ವಿಷಯವಾಗಿತ್ತು. ಇನ್ನು ಅದು ಕೂಡ ಜಡ, ಯಾಕಂದ್ರೆ ತಿಳ್ಕೊಳಕ್ ಏನು ಇಲ್ವೇ ಇಲ್ಲ. ಸೊ ಅದು ಇನ್ನೊಂದು, ಈ ಆನಂದದ ಒಂದೊಂದು ಇನ್ಸಿಡೆಂಟ್ಸ್ ಅಂತಾನೆ ಇಟ್ಕೊಂಡ್ರು ಕೂಡ, ಮೊಮೆಂಟರಿ ಪ್ಲೆಷರ್, ಆನಂದದ ಇನ್ಸಿಡೆಂಟ್ಸ್. ಆ ಆನಂದ ಬಂದ ಹೋದಂಥದ್ದು ಗೊತ್ತಾಯ್ತು ಮನಸ್ಸಿನಲ್ಲಿ, ಅದೆಲ್ಲವೂ ಕೂಡ ಬಂದು ಹೋಗುವಂಥದ್ದು ವಿಷಯವಾಗಿತ್ತು ನಿಮಗೆ, ಅದು ನೀವು ವಿಷಯಿ. ಇನ್ನು ಅದು ಯಾವುದು ತಿಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ರೀತಿಯಲ್ಲಿ ತಗೊಂಡು ಕೂಡ ಪ್ರತಿಬಿಂಬ ಆನಂದವೇ ಹೊರತು ಅಲ್ಲ. ಸೊ ಹಾಗಾಗಿ ಆನಂದಮಯ ಕೋಶವೂ ಅಲ್ಲ. ಈಗ ನಾವು ತೀರ್ಮಾನ ಮಾಡಿದ್ದೇನೋ, ಈ ಮೂರು ವಿಚಾರ ಏನು, ದೃಕ್ ದೃಶ್ಯ, ಚೇಂಜಿಂಗ್ ಚೇಂಜ್ಲೆಸ್ ಮತ್ತು ಜಡಾಚೇತನ, ಈ ಮೂರರಿಂದ ಏನ್ ತಿಳಿದಿದ್ದು, ನಾನು ಚೇತನ, ನಾನು ಬದಲಾವಣೆ ಹೊಂದದಂತವನು, ನಾನು ದೃಕ್. ಇದನ್ನ ತಿಳಿದ ನಂತರ ಜಗತ್ತಿನ ಯಾವ ವಸ್ತುವೂ ನಾನಲ್ಲ, ಜಗತ್ತಿನ ಯಾವ ವ್ಯಕ್ತಿಯೂ ನಾನಲ್ಲ, ಜಗತ್ತಿನಲ್ಲಿರುವಂತ ನನ್ನ ಜಗತ್ತು ಅಂತ ಕರೆಸ್ಕೊಳ್ಳುವಂತ ಹತ್ತಿರದವರು ನಾನಲ್ಲ. ನಂತರ ನಾನು ಅತ್ಯಂತ ಪ್ರೇಮಿಸುವಂತಹ ಈ ದೇಹ, ದಿನಗಟ್ಲೆ ಇದರ ಒಂದು ಪೋಷಣೆ ಮಾಡಕ್ಕೆ ಅಂತ ಕೂತಿದ್ದೀನಲ್ಲ, ಇದು ನಾನಲ್ಲ. ಪ್ರಾಣ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಇದನ್ನ ಮೀರಿದ ಯಾವುದೋ ಒಂದು ಅಜ್ಞಾನ ಅಂತ ಕರೀತಾರೆ, ಬ್ಲೈಂಡ್ನೆಸ್ ಅಂತ ಕರೀತಾರೆ. ಅದ್ರ ಬಗ್ಗೆ ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಅದು ನಾನಲ್ಲ, ಎಲ್ಲವನ್ನು ನಾನಲ್ಲ. ಇದೆಲ್ಲವನ್ನು ನಾನಲ್ಲ ಅಂದಾಗ ನನಗೆ ಸಿಕ್ಕದಂತದೇನೋ, ಯಾವುದು ನಾನಲ್ಲವೋ ಅದಕ್ಕೆ ಏನೇ ಆದ್ರೂ ಕೂಡ ನನಗೆ ಅಫೆಕ್ಟ್ ಆಗಲ್ಲ. ಯಾವುದು ನಾನಲ್ಲವೋ ಅದಕ್ಕೆ ಏನೇ ಆದ್ರೂ ನನಗೆ ನೇರವಾಗಿ ಅಫೆಕ್ಟ್ ಆಗಲ್ಲ. ನಾನು ಸೂಪರ್ ಇಂಪೋಸ್ ಮಾಡ್ಕೊಂಡು ಏನ್ ಬೇಕಾದ್ರೂ ಅನ್ಬೋದು, ಯಾರಿಗೋ ಏನೋ ಆದ್ರೆ ನನಗೆ ಇಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಹುದು. ಅದು ನಾನು ಸೂಪರ್ ಇಂಪೋಸ್ ಮಾಡ್ಕೊಂಡಂಥದ್ದು, ಆರೋಪ ಮಾಡ್ಕೊಂಡಿರುವಂಥದ್ದು. ಸೊ ನೇರವಾಗಿ ಏನೂ ಆಗಲ್ಲ. ಹಾಗಿದ್ರೆ ಇಡೀ ನಿಮ್ ಜೀವನದಲ್ಲಿ ಪ್ರಾಬ್ಲಮ್ಸ್ ಅಂತ ಏನ್ ಹೇಳ್ತಿದ್ದೀರಾ? ಇವತ್ತು ನೀವು ಲಿಸ್ಟ್ ಹಾಕಿ ಪ್ರಾಬ್ಲಮ್ಸ್ಗಳು ನಿಮ್ಗೆ ಏನೇನು ಲೈಫ್ ಅಲ್ಲಿ ಇದೆ ಅಂತ, ನಿಮ್ಮ ಲೈಫ್ ನ ಯಾವುದೇ ಪ್ರಾಬ್ಲಮ್ ಆದ್ರೂ ಇಟ್ ವಿಲ್ ಫಾಲ್ ಅಂಡರ್ ದೀಸ್ ಕ್ಯಾಟಗರಿ. ದೇಹಕ್ಕೆ ಸಂಬಂಧಪಟ್ಟಿರುತ್ತೆ, ಇಂದ್ರಿಯಕ್ಕೆ ಸಂಬಂಧಪಟ್ಟಿರುತ್ತೆ, ಮನಸ್ಸಿಗೆ ಸಂಬಂಧಪಟ್ಟಿರುತ್ತೆ, ಬುದ್ಧಿಗೆ ಸಂಬಂಧಪಟ್ಟಿರುತ್ತೆ. ಬಿಟ್ಟರೆ ಯಾವ್ದಿದೆ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಇದ್ರೆ ಏನ್ ಮಾಡ್ಬೇಕು? ನೆಗೆಟ್ ಮಾಡ್ಬೇಕಾ? ನೋ. ಈಗ ನಿಮ್ಮ ಮನೆಯಲ್ಲಿ ನಿಮ್ ಗಾಡಿಗೆ ತೊಂದರೆ ಆಯ್ತು, ಏನ್ ಮಾಡ್ತೀರಾ? ಸರಿ ಮಾಡಿಸ್ತೀರಾ, ರಿಪೇರಿ ಮಾಡಿಸ್ತೀರಾ, ಸರ್ವಿಸ್ ಮಾಡಿಸ್ತೀರಾ. ಯಾವಾಗ ಆಗಲ್ವೋ ಅದನ್ನ ಕಿತ್ತು ಬಿಸಾಕಿ ಹೊಸ ತರ್ತೀರಾ. ಇಷ್ಟೇ. ದಿಸ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ಕೃಷ್ಣ ಇದನ್ನೇ ಹೇಳೋದು, ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ. ಅಂದ್ರೆ ಏನು? ದೇಹದಲ್ಲಿ ಏನೇನೋ ಆಗ್ತಾ ಇದೆ, ಅದಕ್ಕೆ ಏನೇನ್ ಬೇಕೋ ರಿಪೇರಿ ಮಾಡ್ತೀರಾ. ಯಾವಾಗ ರಿಪೇರಿನೇ ಮಾಡಕ್ಕಾಗಲ್ವೋ ಕಿತ್ತು ಬಿಸಾಕ್ ಹೊಸ ತಗೊಳ್ತೀರಾ. ನತ್ವಂ ಶೋಚಿತುಮರ್ಹಸಿ. ಹಾಗಾದ್ರೆ ಈಗ ಆತ್ಮವಿಚಾರದಲ್ಲಿ ಎಲ್ಲಿಗೆ ಬಂತು ಉಪನಿಷತ್ತು? ಶಾಖಾಚಂದ್ರ ನ್ಯಾಯದ ರೀತಿಯಲ್ಲಿ ಇದಲ್ಲ, 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 ಇದಲ್ಲ. ನೀನು ಅನ್ನಮಯನಲ್ಲ, ನೀನು ಪ್ರಾಣಮಯನಲ್ಲ, ನೀನು ಮನೋಮಯನಲ್ಲ, ನೀನು ವಿಜ್ಞಾನಮಯನಲ್ಲ, ನೀನು ಆನಂದಮಯನಲ್ಲ. ಇದಲ್ಲ ಅಂತ ಅಂದ್ಬಿಟ್ರೆ ಏನೀಗ? ಹಂಗಾರೆ ನಾನು ಏನೂ ಇಲ್ವಾ ಅಂತ? ನಾನು ಏನೂ ಅಲ್ಲವಾ? ಯಾಕಂದ್ರೆ ಯಾವುದೂ ಅಲ್ಲ ಅಲ್ಲ ಅಂತಂದ್ಮೇಲೆ ನಾನು ಏನು? ನನಗೆ ಗೊತ್ತಿರೋದೇ ಇಷ್ಟು, ಎಲ್ಲವನ್ನ ನೆಗೆಟ್ ಮಾಡ್ಬಿಟ್ರಲ್ಲ, ಆಗ ಆತ್ಮ ಇಲ್ಲ ಅನ್ನುವಂತ ಕನ್ಕ್ಲೂಷನ್ ಬರ್ತೀವಿ ನಾವು. ದಿಸ್ ಇಸ್ ದ anyone can come to the conclusion. Even Buddha came to this conclusion because he didn't get the Upanishadic teaching. ಬುದ್ಧನು ಕೂಡ ಏನ್ ಹೇಳ್ತಾರೆ, ಅನಾತ್ಮವಾದದಲ್ಲಿ ಬಂದಾಗ, ಶೂನ್ಯವಾದದಲ್ಲಿ ಬಂದಾಗ ಏನ್ ಬರುತ್ತೆ? ಯಾವುದು ನಾನಲ್ಲ, ಜಗತ್ತಿನ ಮಿಥ್ಯೆ ಅಂತ ಅವನು ಹೇಳ್ತಾನೆ. ಯಾವುದು ನಾನಲ್ಲ, ಯಾವುದು ನಾನಲ್ಲ, ಯಾವುದು ನಾನಲ್ಲ, ಅಲ್ಲಿಗೆ ಅವನು ಬರ್ತಾರೆ. ಅಲ್ಲಿಗೆ ಬಂದ್ಮೇಲೆ ಆ ಉಪನಿಷತ್ತು ಗುರು ಪರಂಪರೆ ಕೈ ಹಿಡಿದು ನಡೆಸೋದಕ್ಕೆ ಇಲ್ಲದೆ ಇದ್ದ ಕಾರಣ ಅಲ್ಲಿಗೆ ನಿಲ್ತಾರೆ. ಯಾವಾಗ ಉಪನಿಷತ್ತು ಅಥವಾ ಗುರು ಕೈ ಹಿಡಿದು ನಡೆಸ್ತಾರೋ ಆಗ ನೀನ್ ಯಾರು ಅಂತ ತೋರಿಸ್ತಾರೆ. ಯಾವುದು ನೀನಲ್ಲ ಅಂದ್ರೆ ನೀನ್ ಏನು ಇಲ್ಲ ಅಂತಲ್ಲ, ನೀನ್ ಇದ್ದೀಯಾ ಅಂತ. ಹಾಗಾದ್ರೆ ಇದ್ದೀನ ಹೆಂಗೆ ಅಂತಂದಾಗ ಆಗ ಒಂದು ಉಪನಿಷತ್ತಲ್ಲ ಬೇಸಿಕಲಿ ಆಮೇಲೆ ಪ್ರಕರಣ ಗ್ರಂಥಗಳು ಒಂದು ಕಥೆಯನ್ನ ತಿಳಿಸೋದ್ರ ಮೂಲಕ ಹೇಳುತ್ತೆ. ಏನು ಅಂದಾಗ ವಿದ್ಯಾರಣ್ಯ ಸ್ವಾಮಿಗಳು ಇದನ್ನ ಅದ್ಭುತವಾಗಿ ಒಂದು ಪಂಚದಶಿಯಲ್ಲಿ ಒಂದು ಅಧ್ಯಾಯವನ್ನೇ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಏನು ಅಂತಂದಾಗ 10 ಜನ ಒಂದು ಗುರುಕುಲದಿಂದ ಆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ಬೇಕಿದೆ, ಭಿಕ್ಷಾಟನೆಗೆ ಅಥವಾ ಯಾವ್ದೊಂದು ಸಮಾರಂಭಕ್ಕೆ ಹೋಗ್ಬೇಕಿದೆ. ಮಧ್ಯದಲ್ಲಿ ನದಿ ಇದೆ. ಈ ಕಡೆಯಿಂದ ಆ ಕಡೆ ಹೋಗ್ಬೇಕಾದ್ರೆ ಒಂದು ಬೋಟ್ ನಲ್ಲಿ ಹೋಗ್ಬೇಕು. ಗುರುಗಳು ಹೇಳಿದ್ದಾರೆ 10 ಜನ ಹೋಗಿದ್ರೆ 10 ಜನ ಹೋಗಿ ಅಲ್ಲಿ ಏನಿದೆಯೋ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕು. ಎಲ್ಲರಿಗೂ ಜವಾಬ್ದಾರಿ ಏನು ಅಂತಂದ್ರೆ ಒಬ್ರು ಮಿಸ್ ಆಗೋ ಹಾಗಿಲ್ಲ. ಒಬ್ರು ಮಿಸ್ ಆದ್ರೂ ಅದೆಲ್ಲವೂ ಕೂಡ ನನ್ನ ಮೇಲೆ ಜವಾಬ್ದಾರಿ ಬರುತ್ತೆ. ಹಾಗಾಗಿ ನೀವೇ ಸರಿಯಾಗಿ ಹೋಗ್ಬೇಕು. ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ, ಹುಷಾರು. ಒಬ್ರು ಬರ್ಲಿಲ್ಲ ಅಂದ್ರೆ ನೀವು ಯಾರು ಬರ್ಲೇಬೇಡಿ. ಒಂಥರ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಸುಗ್ರೀವಾಜ್ಞೆಯ ರೀತಿಯಲ್ಲಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಗುರುಗಳು ಸ್ಟ್ರಿಕ್ಟ್, ಏನ್ ಮಾಡ್ತಾರೆ ಅಂತ ಅವ್ರಿಗೆ ಚಿಕ್ಕ ವಯಸ್ಸಿಂದ ಗೊತ್ತು. ಹಾಗಾಗಿ 10 ಜನ ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ತಾ ಮಾತಾಡ್ಕೊಂಡು ಹೋಗಿದ್ದಾರೆ. ಇದನ್ನ ಹತ್ತಿದ್ರು, ಏನೋ ಬೋಟ್ ಹತ್ತಿದ್ರು. ಬೋಟ್ ಆ ಕಡೆ ಚಲಿಸ್ತು.
ಹೋಗ್ತಾ ಇದ್ದಾಗ ನೀರು ಹಾಗೆ ಹೀಗೆ ಎಲ್ಲ ಮೇಲೆ ಕೆಳಗೆ ಎಲ್ಲ ಆಯ್ತು. ಬೋಟ್ ಮ್ಯಾನ್ ಚೆನ್ನಾಗಿ ಓಡಿಸ್ಕೊಂಡು ಕರ್ಕೊಂಡು ಹೋದ, ಆ ಕಡೆ ಕರ್ಕೊಂಡು ಹೋಗಿ ಇಳಿಸ್ದ. ಬೋಟ್ ಮ್ಯಾನ್ ವಾಪಸ್ ಹೋದ. ಇವ್ರೀಗ ಇಳಿದು ಹಳ್ಳಿಯ ಒಳಗೆ ಹೋಗ್ಬೇಕು, ಪ್ರವೇಶ ಮಾಡ್ಬೇಕಿದೆ. ಆಗ ಒಬ್ಬ ಬುದ್ಧಿವಂತ, ತುಂಬಾ ಬುದ್ಧಿವಂತ, ಅವನಂದ, ಏಯ್ ನಾವೆಲ್ಲ ಒಳಗೆ ಹೋಗ್ತಾ ಇದೀವಿ, ಅದಕ್ಕೆ ಮುಂಚೆ ಎಲ್ಲರೂ ಕರೆಕ್ಟಾಗಿ ಬಂದಿದೀವಿ, ಅವ್ರ ಕೌಂಟ್ ಮಾಡ್ಕೊಂಬೇಡ, ಎಣಿಸ್ಕೊಂಬೇಡ, ಆಮೇಲೆ ಒಳಗೆ ಹೋಗೋಣ. ಇಲ್ಲಾಂದ್ರೆ ಈಗಲೇ ಎಲ್ಲರೂ ಮಿಸ್ ಆಗಿದೆ, ಇಲ್ಲೇ ಹುಡುಕ್ಬಿಡ್ಬೋದು, ಕಷ್ಟ ಆಗತ್ತೆ. ಎಲ್ಲರೂ ಓ ಹೌದು ಹೌದು ನೀನ್ ತುಂಬಾ ಬುದ್ಧಿವಂತ, ಕರೆಕ್ಟ್ ಕರೆಕ್ಟ್ ಅಂತ ಎಲ್ಲರೂ ನಿಂತ್ಕೊಳ್ಳಿ ಅಂತಂದ. ಲೈನ್ ನಿಂತ್ಕೊಂಡ್ರು, ಎಣಿಸೋದಕ್ಕೆ ಶುರು ಮಾಡ್ದ. 1 2 3 4 5 6 7 8 9. ಏಯ್ 9 ಜನ ಇದೀವಲ್ಲ ಅಂತ. ಹಾಗಂದ, ನೀನ್ ಬುದ್ಧಿವಂತ ಅಂತ ಅನ್ಕೊಂಡು ನಿಂಗೆ ಎಣ್ಸಕ್ಕೆ ಬರಲ್ಲ, ಗುರುಗಳು ಹೇಳ್ಕೊಟ್ಟಿದ್ದು ಅರ್ಥ ಆಗಿಲ್ವಾ, ಬಾಯಿ ಕಡೆ ನಿಂತ್ಕೊ ನೀನು ಅಂತಂದ. ಇನ್ನೊಬ್ಬ ಬಂದ, ಎಣ್ಸೋದಕ್ಕೆ ಶುರು ಮಾಡ್ದ. 1 2 3 4 5 6 7 8 9. ಮೂರನೇವನ್ ಬಂದ, 9. ಓಹೋ, 10ನೇ ಕಳೆದೋಗಿದ್ದಾನೆ, ಮೋಸ್ಟ್ಲಿ ನೀರೊಳಗೆ ಮುಳುಗೋದ ಅಂತ. ಕೊಡೋನ್ ತಳಕ್ ಶುರು ಮಾಡಿದ್ರು. ನಮ್ ಸ್ನೇಹಿತ ಮುಳುಗೋಗ್ಬಿಟ್ಟಿದ್ದಾನೆ, ನಮ್ ಸ್ನೇಹಿತ ಮುಳುಗೋಗಿದ್ದಾನೆ, ಅದ್ರ ಜೊತೆಗೆ 9 ಆಗಿದೀವಿ ಅಂದ್ರೆ 10 ಇಲ್ಲ ಅಂದ್ರೆ ಅರ್ಥ ಗುರುಗಳ ಹತ್ರ ಹೋದ್ರೆ ನಾವ್ ಇನ್ನೇನು ಸುಗ್ರೀವಾಜ್ಞೆ ರೀತಿಲಿ ಎಂಥ ಪನಿಷ್ಮೆಂಟ್ ಕಾದಿದೆಯೋ ಗೊತ್ತಿಲ್ಲ, ಜೀವನದಲ್ಲಿ ಇಂಥ ಒಂದು ಕಷ್ಟ ಬರ್ಬೇಕಾ, ಪರಮಾತ್ಮ ನಿಮ್ಗೆ ಯಾಕೆ ಹಿಂಗೆಲ್ಲ ಬಂತು ಅಂತ ಅಂತ ಅಳ್ತಾ ಇದ್ದಾರೆ. ಆಕಾಶನೇ ತಲೆ ಮೇಲೆ ಬಿದ್ದವರಂತೆ. ಆಗ ಆ ಹಳ್ಳಿಯಲ್ಲಿ ಅದೇ ಸಮಾರಂಭಕ್ಕೆ ಹೋಗ್ತಾ ಇದ್ದಂತ ವ್ಯಕ್ತಿ ಅನ್ಕೊಂಡು ಹೋಗ್ತಾ ಇದಾರೆ. ಎಲ್ಲರೂ ಅಳ್ತಿದ್ ನೋಡಿ, ಏನಿದು, ಏನಕ್ಕೆ ಹಿಂಗ್ ಅಳ್ತಾ ಇದಾರೆ ಗೊತ್ತಾಗ್ಲಿಲ್ಲ. ಹೋಗಿ, ಮಕ್ಕಳ ಯಾಕೆ ಮಕ್ಕಳು ಅಳ್ತಾ ಇದ್ದೀರಾ, ಏನಾಯ್ತು ಅಂತ. ಗುರುಗಳೇ, ನಾವು 10 ಸ್ವಾಮಿ, ನಾವು ಪಕ್ಕದ ಊರಿಂದ ಗುರುಕುಲದಿಂದ ಬಂದವರು 10 ಜನ ಬಂದಿದ್ವಿ. ಯಾರೋ ಒಬ್ಬ ನಮ್ಮ ಸ್ನೇಹಿತ ಮುಳುಗ್ಬಿಟ್ಟಿದ್ದಾನೆ, 9 ಜನ ಆಗಿದೀವಿ, ನಮ್ ಗುರುಗಳು ಈ ತರ ಸ್ಟ್ರಿಕ್ಟ್ ಇರೋರು, ಹಿಂಗೆ ಹೇಳ್ಬಿಟ್ಟಿದ್ರೆ ಎಲ್ಲ ಕಥೆಗಳನ್ನ ಹೇಳಿದ್ರು. ಅವ್ರು ಹಿಂಗೆ ನೋಡ್ತಾರೆ, ಆಯ್ತು. ಇಲ್ಲಪ್ಪ 10ನೇವ್ನು ಇದಾನೆ ಅಂತ. ಇಲ್ಲ ಗುರುಗಳೇ ಅಂತ. ಇಲ್ಲಪ್ಪ 10ನೇವ್ನು ಇದಾನೆ, ಗ್ಯಾರಂಟಿ ಇದಾನೆ, ಖಂಡಿತ ಇದಾನೆ ಅಂತ. ಹಾಗೆಲ್ಲರೂ ಅಳ್ತಾ ಇದ್ದರು. ಸ್ವಲ್ಪ ಕಣ್ಣೀರು ಒರೆಸ್ಕೊಂಡ್ರು. 10ನೇವ್ನು ಇದಾನ, ದಯವಿಟ್ಟು ನಮ್ಗೆ ತೋರಿಸ್ತೀರಾ ಅಂತ. ತೋರಿಸ್ತೀನಿ ಅಂತಂದ್ರೆ. ಹಾಗಾದ್ರೆ ತೋರಿಸಿ ಅಂತ. ಯಾರು ಒಬ್ರು ನಿಮ್ಮಲ್ಲಿ ಯಾರು, ಸರ್ ಇವನೇ ಸರ್ ಬುದ್ಧಿವಂತ, ಇವನು ತುಂಬಾ ಬುದ್ಧಿವಂತ ಅಂತ. ಪಾಪ ಇಲ್ಲಿ ಏನ್ಸು ಅಂತಂದ್ರು. ಸರ್ ನೀವು ಮತ್ತೆ ಅದನ್ನೇ ಹೇಳ್ತೀರಾ ಸ್ವಾಮಿ, ಇಷ್ಟೊತ್ತು ಎಣಿಸಿದ್ವಿ 9 ಅಂತ. ಇಲ್ಲ ಒಂದ್ಸರಿ ತೋರಿಸು ಅಂತ. ಆಯ್ತು, ನಿಂತ್ಕೊಳ್ರ. 1 2 3 4 5 6 7 8 9. ಸ್ವಾಮಿ 9. ಆಗ ಆ ವ್ಯಕ್ತಿ ಏನ್ ಮಾಡ್ತಾರೆ, ಆ ಕೈ ಹಿಡಿದು ದಶಮಸ್ತ್ವಮಸಿ, 10ನೇ ನೀನೇ ಆಗಿದ್ದೀಯಾ ಅಂತ ತಿರುಗಿಸ್ತ ಕೈನ. ವಾವ್, 10ನೇ ನಾನು 10ನೇ ಸಿಗ್ದ ಅಂತ. ಆಗ ಇನ್ನೊಬ್ಬ, ತಡಿ ನಾನು ಎಣಿಸ್ತೀನಿ ಅಂತ ಅಂದ್ಬಿಟ್ಟು ಕರೀತಾನೆ. 1 2 3 4 5 6 7 8 9 10. ಎಸ್ ಎಸ್ ಆಡಕ್ ಶುರು ಮಾಡ್ತಾರೆ. ಕಣ್ಣೀರೆಲ್ಲ ಹೋಯ್ತು, ಖುಷಿ ಆದ್ರು. ಸೂಪರ್ ವಂಡರ್ಫುಲ್ ಆಗಿ ಥ್ಯಾಂಕ್ ಯು ಸರ್ ಅಂತ ಹೇಳಿ ಅವರು ತಮ್ಮ ಫಂಕ್ಷನ್ ಹೋಗಿ ಮುಗಿಸ್ಕೊಂಡು ವಾಪಸ್ ಗುರುಕುಲಕ್ಕೆ ಹೋದ್ರು. ಖುಷಿ. ಇದು ವಿದ್ಯಾರಣ್ಯ ಸ್ವಾಮಿಗಳು ಕಥೆಯನ್ನ ಇಡೀ ಒಂದು ಅಧ್ಯಾಯ, ಆಲ್ಮೋಸ್ಟ್ 200 ಇಂದ 300 ಶ್ಲೋಕ, ಇಡೀ ಸ್ಪಿರಿಚುವಲ್ ಎವಲ್ಯೂಷನ್, ಅಧ್ಯಾತ್ಮ ಜರ್ನಿಯನ್ನ ತಿಳಿಸುವಂತದ್ರಲ್ಲಿ ತೋರ್ತಾರೆ. 7 ಹಂತಗಳನ್ನಾಗಿ. ಮೊದಲು ಅಜ್ಞಾನ, ಆಮೇಲೆ ಆವರಣ, ಆಮೇಲೆ ವಿಕ್ಷೇಪ, ಆಮೇಲೆ ಪರೋಕ್ಷ ಜ್ಞಾನ, ಆಮೇಲೆ ಅಪರೋಕ್ಷ ಜ್ಞಾನ, ಆಮೇಲೆ ಶೋಕ ನಿವೃತ್ತಿ, ಆಮೇಲೆ ತೃಪ್ತಿಯ ಪ್ರಾಪ್ತಿ. 7 ಸ್ಟೇಜಸ್. ಮೊದಲನೇದೇನು ಅಜ್ಞಾನ. 10ನೇವನು ಸತ್ತೋಗಿದ್ದಾನೆ ಅಂದ್ರೆ 10ನೇವನು ಇಲ್ಲ ಅನ್ನುವಂಥದ್ದು. 10ನೇವನು ಇಲ್ಲ ಅನ್ನುವಂಥದ್ದು ಅಜ್ಞಾನ. ಆವರಣ, 10ನೇವನು ತಾನೇ ಅನ್ನುವಂಥದ್ದು ಗೊತ್ತಿಲ್ಲದಿರೋದು ಆವರಣ. ವಿಕ್ಷೇಪ, 10ನೇವನು ಮುಳುಗ್ ಹೋಗಿದ್ದಾನೆ, ಹಾಗಾಗಿ ಎಲ್ಲ ಪ್ರಾಬ್ಲಮ್ಗಳು ಅಂತ ವಿಕ್ಷೇಪ. ಆಮೇಲೆ ಯಾರೋ ಒಬ್ರು ಗುರು ಶಾಸ್ತ್ರ ಬಂದು ಪರೋಕ್ಷ ಜ್ಞಾನ, 10ನೇವನಿದ್ದಾನೆ, ಪರಬ್ರಹ್ಮ ವಸ್ತು ಅನ್ನುವಂಥದ್ದಿದೆ, 10ನೇವನಿದ್ದಾನೆ. ಆಮೇಲೆ ಪರೋಕ್ಷದಿಂದ ಅಪರೋಕ್ಷ, ನಾನೇ ಅದಾಗಿದ್ದೀನಿ, ನಾನೇ 10ನೇವನು. ಆಮೇಲೆ ಶೋಕ ನಿವೃತ್ತಿ, ಸದ್ಯ ಯಾರು ಅಳಬೇಕಾಗಿಲ್ಲ, ತೃಪ್ತಿ, ಏನು ತೊಂದರೆ ಇಲ್ಲಪ್ಪ ನಮ್ಗೆ ಜೀವನದಲ್ಲಿ, ಫುಲ್ಫಿಲ್. ಈ 7 ಹಂತಗಳನ್ನ ಆತ್ಮದ ವಿಚಾರದಲ್ಲಿ ತಗೊಂಡು ಎಲ್ಲ ಪ್ರಾಬ್ಲಮ್ಗಳು ಏನು, ಆತ್ಮವಸ್ತು ತನ್ನ ಒಂದು ರಿಯಲ್ ನೇಚರ್ ಆತ್ಮವೇ ಬ್ರಹ್ಮವೇ ಗೊತ್ತಿಲ್ಲದ ಅಜ್ಞಾನ. ಹಾಗಾಗಿ ಆವರಣ ಏನು, ನಾನು ಲಿಮಿಟ್ಲೆಸ್ ಸಚ್ಚಿದಾನಂದ ಸ್ವರೂಪ, ಚಿದಾನಂದ ರೂಪ ಶಿವೋಹಂ ಅಂತ ಗೊತ್ತಿಲ್ಲದ್ರಿಂದ ಈ ಪ್ರಾಬ್ಲಮ್ಗಳೆಲ್ಲ ಆಗಿರೋದು. ವಿಕ್ಷೇಪ, ಹಾಗಾಗಿ ಏನಾಯ್ತು, ನಾನ್ ಲಿಮಿಟೆಡ್, ನಾನ್ ಸಂಸಾರಿ, ನನಗೆ ಈ ನೋವಾಗತ್ತೆ, ನನಗೆ ಆ ಕಷ್ಟ ಆಗತ್ತೆ, ನನಗೆ ಇದಕ್ಕೂ ಯಾರೋ ಬಂದ್ರೆ ಭಯ, ನನಗೆ ಇನ್ನೊಬ್ಬರ ಹತ್ರ ಹೋದ್ರೆ ಅವಮಾನ ಆಗತ್ತೆ, ಎಲ್ಲ ರೀತಿಯ ತೊಂದರೆಗಳು, ನರಳಾಟ. ಆಗ ಶಾಸ್ತ್ರ ಮತ್ತು ಗುರುಪೂರ್ಣಿಮೆಯ ದಿನ ಬಂದು ಕೈ ಹಿಡಿದು, ಆತ್ಮ ಅನ್ನುವಂಥ ವಸ್ತು ಇದೆ, ಆತ್ಮ ಅನ್ನೋ ವಸ್ತು ಸಚ್ಚಿದಾನಂದ, ಅದನ್ನ ತಿಳಿದ್ರೆ ಏನು ತೊಂದರೆ ಆಗಲ್ಲ, ಎಲ್ಲವನ್ನ ಪಡೆದಂತೆ ಪರಮಾತ್ಮ ಅಂತ ಇಟ್ಕೋ, ಭಗವಂತ ಅಂತ ಇಟ್ಕೋ. ಹೌದಾ, ಓಕೆ ಓಕೆ ಓಕೆ. ಆಮೇಲೆ ಆತ್ಮ ಪರಮಾತ್ಮ ಎಲ್ಲಿದೆ, ನಾನೇ ಆಗಿದ್ದೀನಿ, ತತ್ ತ್ವಂ ಅಸಿ. ಎಸ್,
ಯಾವಾಗ ಆ ಪರೋಕ್ಷ ಅನ್ನೋದು ಅಪರೋಕ್ಷ ಆಯ್ತು, ಆಗೇನಾಯ್ತು, ಈಗ ನಾವೇ ನೋಡುದುವಲ್ಲ, ಎಲ್ಲ ಶೋಕ ಆಗ್ತಿದ್ದೆಲ್ಲ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ. ಅದಕ್ಕೆ ನನಗೆ ಯಾವುದೂ ಇಲ್ಲ, ಶೋಕ ನಿವೃತ್ತಿ. ಬಟ್ ನಾನ್ಯಾರು? ಪರಮಾನಂದ ರೂಪ, ಆನಂದ ಪ್ರಾಪ್ತಿ. ಈ ಒಂದು 7 ಹಂತಗಳನ್ನ ಈ ಕಥೆಯ ಮೂಲಕ ತೋರಿಸ್ತಾ ಇಡೀ ಅಧ್ಯಾತ್ಮದ ಜರ್ನಿ, ವೇದಾಂತದ ಜರ್ನಿ, ಆತ್ಮವಿದ್ಯೆಯ ಜರ್ನಿ ಇದನ್ನು ತೋರಿಸ್ತಾರೆ. ಹೀಗೆ ಉಪನಿಷತ್ ಏನ್ ಮಾಡುತ್ತೆ, ಆತ್ಮವಿಚಾರ ಪ್ರಕ್ರಿಯೆ ಅಂತಂದಾಗ ನಮ್ಮನ್ನ ನಾವು ಯಾರಲ್ವೋ ಅದನ್ನ ನೇತಿ 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 ಅಂತ ತೆಗೆದು ಹಾಕ್ತಾ 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 ಕೊನೆಗೆ ನೀನು ಇದಾಗಿದ್ದೀಯ ಅನ್ನುವಾಗ 9 ನೋಡಿ, ನಿಮ್ಗೆ ಹೇಳಿ ಕೌಂಟ್ ಮಾಡುವಾಗ ಏನಾಗಿತ್ತು, 1 2 3 4 5 6 7 8 9 ಆದ್ಮೇಲೆ 10 ಅಲ್ಲಿ ಬರಬೇಕಿತ್ತು. ಆಬ್ಜೆಕ್ಟಿಫಿಕೇಶನ್, ಮನಸ್ಸು ಯಾವಾಗಲೂ ವಿಷಯವನ್ನ ಅಲ್ಲಿ ಹುಡುಕತ್ತೆ. ಹಾಗಾಗಿ ಆತ್ಮವನ್ನ ಹೊರಗೆ ಹುಡುಕ್ತಾ ಇದ್ರೆ ಜೀವನವೆಲ್ಲ ಹುಡುಕ್ತಾನೆ ಇರ್ತೀರ. ಯಾರ್ಯಾರು ಆತ್ಮವನ್ನ ನೋಡ್ಬೇಕು, ಯಾರ್ಯಾರು ಆತ್ಮವನ್ನ ನಾನು ವಿಷಯವಾಗಿ ಅನುಭವಿಸ್ಬೇಕು, ನಂಗೆ ಆತ್ಮ ಕೇಳಿಸ್ತು, ಆತ್ಮ ನೋಡ್ತು ಅಂತ ಎಲ್ಲ ಬಂಡಲಿ, ಯಾವುದೂ ಸರಿಯಲ್ಲ. ಆತ್ಮ ಯಾಕೆಂದ್ರೆ ದೃಶ್ಯ ಅಲ್ಲ. ಆತ್ಮ ಯಾಕೆಂದ್ರೆ ದೃಶ್ಯ ಆಗಿದ್ರೆ ಜಡ, ಆತ್ಮ ಚೈತನ್ಯ. ಆತ್ಮ ಬದಲಾವಣೆ ಹೊಂದದಂಥದ್ದು, ಇದೆಲ್ಲ ಬದಲಾವಣೆ ಆಗುವಂಥದ್ದು, ಬಂದು ಹೋಯ್ತು ಅಂತ. ಹಾಗಾಗಿ ಏನು, ನೀನ್ ಎಲ್ಲವನ್ನ ನೋಡ್ತಾ ಇರುವಂತ ಮತ್ ಹಾಗಾದ್ರೆ ಇದನ್ನ ಹೆಂಗ್ ತಿಳಿಯೋದು ಅಂತಂದಾಗ ನೀನೇ ಅದು ಅಂತ ತಿಳಿಬೇಕು. ಏನು ಅಂತ ಹೇಳಿ ಕೊನೆ ನಿಲ್ಲಿಸ್ಬಿಡ್ತೀನಿ, ಸಮಯ ಆಕ್ಚುಲಿ ಆಯ್ತು, ಒಂದೆರಡು ನಿಮಿಷ ಹೆಚ್ಚಾಗೋಗಿದೆ. ಹಾಗಾದ್ರೆ ಇದನ್ನ ಹೆಂಗೆ, ಇದನ್ನ ವಿಷಯವಾಗಿ ತಿಳಿಯಕ್ಕಾಗಲ್ಲ ಅಂದ್ರೆ ಇದನ್ನ ಏನ್ ಮಾಡಬೇಕು, ನಾನೇ ಆಗಿ ತಿಳಿಬೇಕು ಅಂದಾಗ ನಿಮ್ಗೆ ಒಂದು ಉದಾಹರಣೆ ಕೇಳೋದಾದ್ರೆ, ನಿಮ್ಮಲ್ಲಿ ಹಲವಾರು ಜನ ವಯಸ್ಸಾದಂಥವ್ರು ಇರ್ತೀರ. ನಿಮ್ಮ ಮದುವೆಯನ್ನ ನೆನಪಿಸ್ಕೊಳ್ಳಿ. ಮದುವೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡಿರ್ತೀರಾ, ರಿಚುವಲ್ಸ್ಗಳು, ಕರ್ಮಗಳನ್ನ ಯಾವ್ಯಾವ ರೀತಿ ಮಾಡಬೇಕು ಎಲ್ಲವನ್ನ ಮಾಡಿರ್ತೀರಾ. ಹಾಗೆ ಒಂದನ್ನ ಮಾಡಿರ್ತೀರ, ಏನಂದ್ರೆ ವಿಡಿಯೋಗ್ರಾಫರ್ನ ಕರ್ಸಿರ್ತೀರ, ಕ್ಯಾಮರಾಮನ್ ಅನ್ನ ಕರ್ಸಿರ್ತೀರ. ಕ್ಯಾಮರಾಮನ್ ಕರೆಸ್ಬಿಟ್ಟು ಹೇಳಿರ್ತೀರ, ಪ್ರತಿಯೊಬ್ಬರದನ್ನು ತೆಗಿಬೇಕು ನಿಮ್ಮ ಫೋಟೋ, ಯಾರ್ದು ಮಿಸ್ ಆಗಬಾರ್ದು. ಎಷ್ಟು ಜನ ಬಂದಿದಾರೋ ಅಷ್ಟು ಜನರದ್ದು ನನಗೆ ಲೆಕ್ಕ ಬರೋ ತರದ್ ಬೇಕು, ಒಬ್ಬರದ್ದು ಕಮ್ಮಿ ಆಗೋ ಹಾಗಿಲ್ಲ ಅಂತ ಹೇಳಿ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟು ಕರೆಸಿದ್ದೀವಿ. ಆ ಕ್ಯಾಮರಾಮನ್ ಬರ್ತಾನೆ, ಪ್ರತಿಯೊಬ್ಬರದನ್ನು ಕೂಡ ರಿಸೆಪ್ಷನ್ ಟೈಮಲ್ಲಿ, ಊಟದ ಟೈಮಲ್ಲಿ ಪ್ರತಿಯೊಬ್ಬರದನ್ನು ಕೂಡ ತೆಗೆದಿದ್ದಾನೆ. ನೀವು ಅದನ್ನ ಹಾಕೊಂಡು ವಿಡಿಯೋ ಫೋಟೋಗಳನ್ನ ನೋಡ್ತಾ ಇದ್ದೀರಾ, ಕೌಂಟ್ ಮಾಡ್ತಾ ಇದ್ದೀರಾ. ಬಂತು ನಂಬರ್ ಏನಂತ ಅಂದ್ರೆ 122 ಜನ ಅಂತ ಬಂತು. 123 ಜನ ಆಗಿರೋದಲ್ಲ ಊಟಕ್ಕೆ, 122 ಜನ ಬಂತಲ್ಲ. ಮತ್ತೆ ನೋಡ್ತೀರಾ, ಎಷ್ಟು ಸರಿ ನೋಡಿದ್ರು 122 ಬರ್ತಾ ಇದೆ. ಒಬ್ಬ ಮಾತ್ರ ಮಿಸ್. ಯಾರದು ಮಿಸ್? ಯಾರು ಮಿಸ್ ಆಗಿದ್ದಾರೆ ಫೋಟೋದಲ್ಲಿ? ಒಬ್ರು ಮಾತ್ರ ಫೋಟೋದಲ್ಲಿ ಬಂದಿಲ್ಲ. ಯಾರು ಅಂತಂದಾಗ ಆಗ ನಿಮ್ಮ ಮಗನು ಯಾರೋ ಬಂದು ಹೇಳ್ತಾರೆ, ಅಯ್ಯೋ ಅಮ್ಮ ಗೊತ್ತಾಗ್ತಾ ಇಲ್ವಾ ಯಾರು ಮಿಸ್ ಆಗಿದ್ದಾರೆ, ಕ್ಯಾಮರಾಮೆನ್ ಅಂತ. ಕ್ಯಾಮರಾಮೆನ್ ಮಿಸ್ ಆಗಿದ್ದಾನೆ. ಕರೆಕ್ಟ್, ಮತ್ತೆ ಕ್ಯಾಮರಾಮೆನ್ ಮಿಸ್ ಆಗಿದ್ದಾನೆ. ಹಾಗಾದ್ರೆ ಕ್ಯಾಮರಾಮೆನ್ ಇರ್ಲಿಲ್ವಾ? ಕ್ಯಾಮರಾಮೆನ್ ಇರ್ಲಿಲ್ವಾ? ಅಮ್ಮ ಕ್ಯಾಮರಾಮೆನ್ ಇಲ್ಲದೆ ಹೋಗಿದ್ರೆ ಇದೆಲ್ಲ ಹೆಂಗ್ ಸಿಗ್ತಾ ಇತ್ತು? ಎಲ್ಲರ ಫೋಟೋ ತೆಗ್ದಿರೋನೇ ಕ್ಯಾಮರಾಮೆನ್ ಅಂದ್ಮೇಲೆ ಕ್ಯಾಮರಾಮೆನ್ ಇಲ್ಲದೆ ಹೋಗಿ ಇದೆಲ್ಲ ಆಗ್ತಿತ್ತ? ಹಾಗಾದ್ರೆ ಕ್ಯಾಮರಾಮೆನ್ ಇದ್ದಾರೆ. ಕ್ಯಾಮರಾಮೆನ್ ಇದ್ದ ಕಾರಣದಿಂದಲೇ ಇವರೆಲ್ಲ ಕಾಣಿಸ್ತಾ ಇರೋದು. ಕ್ಯಾಮರಾಮೆನ್ ಇರ್ಲಿಲ್ಲ ಅಂದ್ರೆ ಆಗ್ತಾನೆ ಇರ್ಲಿಲ್ಲ. ಹಾಗಾಗಿ ಕ್ಯಾಮರಾಮೆನ್ ಅಸ್ತಿತ್ವವನ್ನು ಪ್ರೂವ್ ಮಾಡೋದಕ್ಕೆ ಇನ್ನೊಂದು ಕ್ಯಾಮರಾ ಬೇಕಿಲ್ಲ, ಪ್ರತಿಯೊಂದು ವಸ್ತುವು ಕೂಡ ಗೊತ್ತಾಗತ್ತೆ. ಹಾಗೆ ಇದನ್ನ ಯಾಕೆ ಇಲ್ಲಿ ತಗೊಂಡಿದ್ದು? ದಟ್ ಕ್ಯಾಮರಾ ಮ್ಯಾನ್ ಇಸ್ ನಥಿಂಗ್ ಬಟ್ ಯು, ದ ಆತ್ಮ. ಈ ದೇಹ, ಹೊರಗಿನ ವಸ್ತು, ವಿಷಯ, ವ್ಯಕ್ತಿ ಪ್ರತಿಯೊಂದನ್ನು ಕೂಡ ಗಮನಿಸ್ತಾ ಇದೆ ಯಾರು? ನಾನು. ದೇಹದ ಬದಲಾವಣೆ, ಮನಸ್ಸಿನ ಬದಲಾವಣೆ, ಇಂದ್ರಿಯದ್ದು, ಪ್ರಾಣದ್ದು, ಬುದ್ಧಿದು ಎಲ್ಲವನ್ನ ಗಮನಿಸ್ತಾ ಇದೆ, ಎಲ್ಲವನ್ನ ಸಚೇತನಗೊಳಿಸ್ತಾ ಇದೆ. ಆದ್ರೆ ಅದು ಯಾವತ್ತೂ ಕೂಡ ವಿಷಯವಾಗಲ್ಲ, ಅದು ಯಾವತ್ತೂ ವಿಷಯ. ಹಾಗಾಗಿ ಕೇನೋಪನಿಷತ್ ಏನಂತ ಹೇಳುತ್ತೆ, ತದೇವ ಬ್ರಹ್ಮತ್ವಂ ವಿದ್ದಿ ನೇದಂ ಯದಿದಂ ಉಪಾಸತೆ. ನೀನ್ ಇದು ಅಂತಂದ್ರೆ ಅದಲ್ಲ ಅಂತ. ಹಾಗಾಗಿ ಅದು ಅಹಂನ ಸ್ವರೂಪ, ಅದನ್ನೇ ಆತ್ಮ. ಹೀಗಾಗಿ ನಾನು ಯಾರು ಅಂದಾಗ ಪ್ರತಿಯೊಂದನ್ನು ಬೆಳಗ್ತಾ ಇರುವಂತಹ ಆ ಚೈತನ್ಯವಂತ ಕ್ಲೈಮ್ ಮಾಡೋದ್ರ ಮೂಲಕ ಆತ್ಮಜ್ಞಾನವೇ ಹೊರತು ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ನಿಂದ ಸಿಗುವಂಥದ್ದಲ್ಲ, ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅನ್ನು ಪಡೆಯುವಂಥದ್ದು. ಇದನ್ನ ಅರ್ಥೈಸ್ಕೊಂತ ಹೇಳಿ ಆ ಉಪನಿಷತ್ತು ಆ ಪಂಚಕೋಶ ಪ್ರಕ್ರಿಯೆಯನ್ನ ಮಾಡಿಸಿ ಆತ್ಮವಿಚಾರವನ್ನ ತಿಳಿಸಿ, ನೀನು ಆ ಸಚ್ಚಿದಾನಂದ ಸ್ವರೂಪವೇ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಯಾವ್ದು ಹೇಳಿದ್ನೋ ಅದು ನೀನೇ ಆಗಿದ್ದೀಯ ಅಂತ ತಿಳಿಸೋದ್ರ ಮೂಲಕ ಉಪನಿಷತ್ತು. ಹಾಗಾದ್ರೆ ಇದ್ರ ಫಲ ಏನು, ಯಾವಾಗ್ಲಾರು ಮುಂದಿನ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಆನಂದ ಮೀಮಾಂಸದ ಮೂಲಕ ನೋಡಬಹುದು. ಸೊ ಹಾಗಾಗಿ ಇವತ್ತಿಂದು ಪ್ರಕ್ರಿಯೆ ಅಂದ್ರೆ ಒಂದು ರೀತಿಯ ಮೆಥಡಾಲಜಿ, ಜರ್ನಿ ಅಂಡ್ ಇದು ಎಕ್ಸ್ಪೆರಿಮೆಂಟ್ ಅಂದ್ರೆ ಯಾವುದೋ ಹೊರಗಿನ ಎಕ್ಸ್ಪೆರಿಮೆಂಟ್ ಅಲ್ಲ, ನಮ್ಮ ಎಕ್ಸ್ಪೀರಿಯನ್ಸ್ ಅನ್ನೇ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು. ಅದರ ಮೂಲಕ ತಿಳಿದಂಥದ್ದು, ಯಾವ ವಸ್ತು ದೃಶ್ಯವೋ ನಾನದಲ್ಲ, ಯಾವ ವಸ್ತು ಬದಲಾಗತ್ತೋ ಅದು ನಾನಲ್ಲ, ಯಾವ ವಸ್ತು ಜಡವೋ ಅದು ನಾನಲ್ಲ, ಮತ್ತು ಯಾವುದು ನಾನಲ್ಲವೋ ಅದಕ್ಕೆ ಏನಾದ್ರೂ ನನಗೇನು ಡೈರೆಕ್ಟ್ ಆಗಿ ಟಚ್ ಆಗಲ್ಲ. ಈ ಎರಡನ್ನ ಇಟ್ಕೊಂಡು
ಜಗತ್ತು ನಾನಲ್ಲ, ವಸ್ತು ನಾನಲ್ಲ, ವ್ಯಕ್ತಿ ನಾನಲ್ಲ, ದೇಹ, ಇಂದ್ರಿಯ, ಮನಸ್ಸು, ಪ್ರಾಣ, ಬುದ್ಧಿ, ಬೇಸಿಕಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ, ಯಾವುದು ನಾನಲ್ಲ. ಇದನ್ನ ಮೀರಿದಂತಹ ಪಂಚಕೋಶಾತೀತ ಸಚ್ಚಿದಾನಂದ ಸ್ವರೂಪ ಸನ್ ಆತ್ಮ, ಇದು ನಾನಾಗಿದ್ದೀನಿ. ಇದು ಆತ್ಮವಿಚಾರ ತಿಳಿಸುವಂತಾಗಿದೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಿಮ್ಮಲ್ಲಿ ಯಾರಿಗೆ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು ಆತ್ಮವಿಚಾರದ ಬಗ್ಗೆ. ಯಾಕೆಂದ್ರೆ ಇದು ಕೇಳಿದ ತಕ್ಷಣ ಹೌದು ಅನ್ಸುತ್ತೆ, ಆದ್ರೆ ಪ್ರಶ್ನೆಗಳು ಬರಲೇಬೇಕು. ಬಂದಾಗ್ಲೇ ಮಂಥನ ಆಗೋದು, ಮನನ ಆಗೋದು. ಪ್ರಶ್ನೆಗಳಿದ್ದು ಕೇಳೋದು. ನಾನು ಪ್ರಾರ್ಥನೆಯನ್ನು ಮುಗಿಸ್ತೀನಿ, ಆಮೇಲೆ ಪ್ರಶ್ನೆ ಕೇಳ್ತೀನಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ನಮಸ್ಕಾರ ಪ್ರಮೋದ್ ಸರ್. ನಮಸ್ಕಾರ. ನೀವು ಆತ್ಮ ಮಾತ್ರ ನಾನಾಗಿದ್ದೀನಿ ಅಂತ ಹೇಳಿದ್ರಿ, ಬಟ್ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆತ್ಮ ಅನ್ನೋದು ಅದು ದೇಹದಿಂದ ಬಿಟ್ಟೋಗುತ್ತೆ, ಅದಕ್ಕೆ ರೂಪ ಇಲ್ಲ, ನೆನೆಯೋದಿಲ್ಲ, ಸಾಯೋದಿಲ್ಲ, ಕಾಯೋದಿಲ್ಲ, ಸುಡೋದಕ್ಕಾಗೋದಿಲ್ಲ ಅಂತಾರೆ. ಅಂದ್ರೆ ನಾನು ಆತ್ಮ ಆಗಿದ್ರೆ ನನ್ನ ಬಾಡಿ ಏನಾಗೋಗುತ್ತೆ ಅವಾಗ? ಗುಡ್ ಕ್ವೆಶ್ಚನ್. ಕೃಷ್ಣ ಆತ್ಮ ಅನ್ನುವಂಥದ್ದನ್ನು ತಗೊಂಡಾಗ ಅವ್ರು ಹೇಳ್ತಾರಂತ ಶ್ಲೋಕವನ್ನ ತಗೊಳ್ಳೋದಾದ್ರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ವಚೈನಂ ಕ್ಲೇದಯಂತಿ ಆಪೋ ಶೋಷಯತಿ ಮಾರುತಃ. ಅಂದ್ರೆ ಇದನ್ನ ಯಾವುದನ್ನ, ಆತ್ಮವನ್ನ ಛೇದನ ಮಾಡಕ್ಕಾಗಲ್ಲ, ಅದನ್ನ ಕ್ಲೇದ ನೀರಿಂದ ಮಾಡಕ್ಕಾಗಲ್ಲ, ಅದನ್ನ ಶೋಷಯತಿ ಒಣಗ್ಸಕ್ಕಾಗಲ್ಲ, ಅದನ್ನ ಬೆಂಕಿನ ಸುಡಕ್ಕಾಗಲ್ಲ. ಹಾಗಾದ್ರೆ ಯಾವುದದು? ಇಲ್ಲಿ ನಾವು ನೋಡ್ತಾ ಇದ್ರೆ ನಾಲ್ಕನ್ನು ನೋಡಿದ್ರೆ, ನಾಲ್ಕು ಏನ್ ಬರ್ತಾ ಇದೆ? ಶಸ್ತ್ರಾಣಿ ಅಂತ ಅಂದಾಗ ಅಲ್ಲಿ ಪೃಥ್ವಿ ಅಂಶ, ದಹತಿ ಪಾವಕಃ ಅಗ್ನಿ, ಕ್ಲೇದಯಂತ್ಯಾಪ ಆಪ ನೀರು, ಮಾರುತಃ ಗಾಳಿ. ಪಂಚಭೂತಗಳಲ್ಲಿ ನಾಲ್ಕನ್ನ ತಗೊಂಡು ಆ ನಾಲ್ಕೂ ಕೂಡ ಆತ್ಮಕ್ಕೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾಶ ಮಾಡಕ್ ಸಾಧ್ಯ ಇಲ್ಲ, ಏನೂ ಮಾಡಕ್ಕಾಗಲ್ಲ. ಈ ನಾಲ್ಕು ಆಕಾಶಕ್ಕೇನೆ ಏನೂ ಮಾಡಕ್ಕಾಗಲ್ಲ, ಆಕಾಶವನ್ನ ತುಂಡರಿಸಕ್ಕಾಗಲ್ಲ, ಆಕಾಶವನ್ನ ಸುಡಕ್ಕಾಗಲ್ಲ, ಆಕಾಶನ ಒಣಗ್ಸಕ್ಕಾಗಲ್ಲ, ಆಕಾಶವನ್ನ ತೇವ ಮಾಡೋದಕ್ಕಾಗಲ್ಲ. ಹೀಗಿರುವಾಗ ಆಕಾಶಕ್ಕೂ ಸೂಕ್ಷ್ಮವಾಗಿರುವಂತಹ ಆತ್ಮವನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಅನ್ನುವಂಥದ್ದಲ್ಲಿ ಆ ಶ್ಲೋಕದಲ್ಲಿ ಆತ್ಮ ಟ್ರಾವೆಲ್ ಮಾಡತ್ತೆ ಅಂತ ಹೇಳೇ ಇಲ್ಲ. ಆದ್ರೆ ಹಿಂದಿನಲ್ಲಿ ವಾಸಾಂಸ ಜೀವನಾನಿ ಯಥಾ ವಿಹಾಯ ಬಂದಾಗ ಹೇಳಿರುವಂಥದ್ದು. ಅಲ್ಲಿ ಆತ್ಮ ಅಂತ ಹೇಳ್ತಾರೆ ಆತ್ಮವನ್ನಲ್ಲ, ಜೀವಾತ್ಮವನ್ನ. ಆತ್ಮ ಟ್ರಾವೆಲ್ ಮಾಡತ್ತಾ? ಆತ್ಮ ಟ್ರಾವೆಲ್ ಮಾಡಕ್ ಸಾಧ್ಯ ಇಲ್ಲ. ಕೃಷ್ಣನೇ ಅದೇ ಬರುವಾಗ ಸರ್ವಗತಂ ಸ್ಥಾಣು, ಸರ್ವಗತಂ ಸ್ಥಾಣು. ಸರ್ವಗತಂ ಅಂದ್ರೆ ಏನು? ಸರ್ವಗತ, ಆಲ್ ಪರ್ವೇಡಿಂಗ್, ಸರ್ವವ್ಯಾಪಿ. ಸರ್ವವ್ಯಾಪಿ ಆಗಿರುತ್ತಂತದ್ದು ಎಲ್ಲಿ ಟ್ರಾವೆಲ್ ಮಾಡುತ್ತೆ? ಆಕಾಶವೇ ಎಲ್ಲಿಗೂ ಟ್ರಾವೆಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಆಕಾಶ ಇಲ್ಲಂತಹ ಸ್ಥಳವೇ ಇರಲ್ಲ, ಎಲ್ಲ ಸ್ಥಳವೂ ಆಕಾಶದೊಳಗಿದೆ. ಹಾಗಿರುವಾಗ ಇನ್ನು ಆತ್ಮ ಆಕಾಶವನ್ನೂ ಪರ್ವೇಡ್ ಮಾಡಿದೆ. ಇದೇ ಉಪನಿಷತ್ತು ಆತ್ಮನ ಆಕಾಶ ಸಂಭೂತ ಆಕಾಶಾದ್ವಾಯು ಅಂತವನ್ನುವಾಗ ಆಕಾಶವನ್ನೂ ಪರ್ವೇಡ್ ಮಾಡಿರುವಂತಹ ಆ ತತ್ವ ಯಾವ ರೀತಿ ಟ್ರಾವೆಲ್ ಮಾಡುತ್ತೆ? ಸೊ ಸರ್ವಗತವಾಗಿರುವಂತಹ ಸ್ಥಾಣವಾಗಿರುವಂತಹ ಅಚಲ, ಸರ್ವಗತ ಸ್ಥಾಣು ಅಚಲೋಯಂ ಸನಾತನಃ, ಹೇಗೆ ಟ್ರಾವೆಲ್ ಮಾಡುತ್ತೆ? ಮಾಡಕ್ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮ ಟ್ರಾವೆಲ್ ಮಾಡಲ್ಲ. ಮತ್ತೆ ನಿಮ್ಗೆ ಕ್ವಶನ್ ಬರೋದು, ಸತ್ತಾಗ ಏನಾಗತ್ತೆ? ಮತ್ತೆ ಸತ್ತಾಗ ಏನಾಗುತ್ತೆ? ಜೀವ ಅನ್ನುವಂಥದ್ದನ್ನು ತಿಳಿಬೇಕು, ಅಥವಾ ಚಿದಾಭಾಸ ಇನ್ನು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಅಥವಾ ಸಿಂಪಲ್ ಟರ್ಮ್ಸ್ ಅಲ್ಲಿ ಅಂದ್ರೆ ಜೀವ. ಈಗ ವೆಂಕಟಾಚಲಪತಿ ಅಂತ ನೀವು, ಪ್ರಮೋದ್ ಅಂತ ನಾನು, ಯಾರು ಅಂದಾಗ ಜೀವ ಅಂತ. ಜೀವ ಅಂದ್ರೆ ನಾಲ್ಕು ಅಂಶಗಳಿರುವಂಥದ್ದು. ಏನು ನಾಲ್ಕು ಅಂಶಗಳು? ಸದಾ ಆತ್ಮ ಅನ್ನುವಂಥದ್ದಿದೆ, ಇದು ಒಂದು. ಸ್ಥೂಲ ಶರೀರ, ಸ್ಥೂಲ ಶರೀರ ಅಂದ್ರೆ ಎಲ್ಲರಿಗೂ ಕಾಣುವಂಥದ್ದು. ನಿಮ್ಮ ದೇಹ ನಿಮಗೂ ಕಾಣುತ್ತೆ, ನಿಮ್ಮ ದೇಹ ನನಗೂ ಕಾಣುತ್ತೆ, ಪ್ರತಿಯೊಬ್ಬರಿಗೂ ಕಾಣುತ್ತೆ. ಸ್ಥೂಲ ಶರೀರ ಎರಡನೇದು. ಮೂರನೇದು ಸೂಕ್ಷ್ಮ ಶರೀರ, ಅಂದ್ರೆ ನಿಮ್ಮ ಮಾತ್ರ ಅನುಭವಕ್ಕೆ ಬರುತ್ತೆ, ಬೇರೆಯವ್ರಿಗೆ ಬರಲ್ಲ. ನಿಮ್ಮ ಮನಸ್ಸು, ಅಂತಃಕರಣ, ಬುದ್ಧಿ, ಇದು ನಿಮ್ಮ ಮಾತ್ರ ಅನುಭವಕ್ಕೆ ಬರುತ್ತೆ, ಬೇರೆಯವ್ರ ಅನುಭವಕ್ಕೆ ಬರಲ್ಲ. ಸೊ ಅದು ಸೂಕ್ಷ್ಮ ಶರೀರ. ಕಾರಣ ಶರೀರ ಅಂತಂದಾಗ ಅಜ್ಞಾನ, ಅದು ಡಿಸ್ಕಸ್ ಮಾಡೋದು ಕಷ್ಟ, ಸೊ ಅಜ್ಞಾನ ಬೀಜಾವಸ್ಥೆ ಅಂತ ಇಟ್ಕೊಳ್ಳಿ. ಸೊ ಈ ನಾಲ್ಕು ಸೇರಿದಾಗ ಜೀವ ಅಂತ. ಅಂದ್ರೆ ಈ ಮೂರರಲ್ಲಿ ಯಾವಾಗ ಆತ್ಮನ ಪ್ರತಿಬಿಂಬ ಆಗತ್ತೋ, ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬವಾದಾಗ ಅದನ್ನ ಜೀವ ಅಂತ ಕರಿತೀವಿ. ಸಾವು ಅಂತ ಅಂದಾಗ ಏನಾಗತ್ತೆ ಅಂತಂದಾಗ ಕೃಷ್ಣನೇ ಹೇಳಿರೋ ಹಾಗೆ ಆತ್ಮಕ್ಕೆ ಸಾವಿಲ್ಲ, ಸೊ ಆತ್ಮಕ್ಕೆ ಏನೂ ಆಗಲ್ಲ. ಆತ್ಮ ಸರ್ವಗತ, ಸ್ಥಾಣು, ಅಚಲ, ಸೊ ಆತ್ಮಕ್ಕೆ ಏನೂ ಆಗಲ್ಲ. ಸ್ಥೂಲ ಶರೀರಕ್ಕೆ ಏನಾಗತ್ತೆ? ನಮ್ಗೆ ಗೊತ್ತು ಸ್ಥೂಲ ಶರೀರಕ್ಕೆ ಏನಾಗತ್ತೆ. ಸ್ಥೂಲ ಶರೀರ ಒಂದ ಹೂತಾಕ್ತಿವಿ, ಇಲ್ಲ ಸುಟ್ಟು ಹಾಕ್ತಿವಿ, ಪಂಚಭೂತಗಳಿಂದ ಬಂದಂತಹ ಸ್ಥೂಲ ಶರೀರ ಪಂಚಭೂತಗಳಿಗೆ ಹೋಗುತ್ತೆ. ಆಯ್ತು.
ಹಾಗಾದ್ರೆ ಸಾವಾದಾಗ ಏನಾಗತ್ತೆ? ಈ ಎರಡು ಉಳಿತು. ಏನ್ ಉಳಿತು? ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಆತ್ಮ ಯಾವಾಗ್ಲೂ ಇದೆ. ಸೊ ಹಾಗಾಗಿ ಆತ್ಮವನ್ನು ಹೀಗೆ ಇಟ್ಕೋಣ. ಆತ್ಮದ ಪ್ರತಿಬಿಂಬ ಯಾವಾಗ್ಲೂ ಆಗ್ತಾ ಇದೆ. ಈ ಜೀವನದಲ್ಲಿ ಮಾಡಿದಂತಹ ಕರ್ಮಗಳೆಲ್ಲವೂ ಕೂಡ ಕರ್ಮದ ರಾಶಿಯಾಗಿ ಸೂಕ್ಷ್ಮ ಶರೀರ ಕಾರಣ ಶರೀರದಲ್ಲಿ ಇದ್ದು ಈ ಆತ್ಮನ ಪ್ರತಿಬಿಂಬವಾಗಿ ಜೀವ ಟ್ರಾವೆಲ್ ಮಾಡುತ್ತೆ. ಆತ್ಮ ಟ್ರಾವೆಲ್ ಮಾಡಲ್ಲ, ಜೀವ ಟ್ರಾವೆಲ್ ಮಾಡುತ್ತೆ. ಆ ಕರ್ಮಕ್ಕೆ ತಕ್ಕದಾದಂತಹ ಯಾವ ಸಂದರ್ಭ ಸನ್ನಿವೇಶ ದೇಹ ಸಿಗುತ್ತೋ ಆಗ ಮತ್ತೊಂದು ಪಡೆಯುತ್ತೆ. ಹಾಗಾಗಿ ಕೃಷ್ಣ ಏನಂತ ಹೇಳಿದ್ದು? ವಾಸಾಂಸಿ ಜೀರ್ಣ ಯಥಾವಿಹಾಯ ಅಂದಾಗ ಆತ್ಮಕ್ಕೆ ಅಲ್ಲಿ ಪುನರ್ಜನ್ಮವನ್ನು ಹೇಳ್ತಿಲ್ಲ. ಹೇಗೆ ಬಟ್ಟೆಯನ್ನ ಬದಲಾಯಿಸಿದ್ರೆ ನಿನ್ನಗೆ ಏನೂ ಬದಲಾವಣೆ ಇಲ್ವೋ ಹಾಗೆ ದೇಹವನ್ನ ತಥಾ ದೇಹಾಂತರ ಪ್ರಾಪ್ತಿ ಅಲ್ಲಿ, ಅಥವಾ ಇಲ್ಲಿ ಬಂದಾಗ ವಾಸಾಂಸಿ ಜೀರ್ಣ ನವಾನಿ ಗೃಹಾನಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ. ಹಾಗೆ ಜೀರ್ಣವಾದ ಶರೀರವನ್ನ ದೇಹವನ್ನ ಕಿತ್ತು ಬಿಸಾಕಿ ಇದ್ರೆ ಆತ್ಮಕ್ಕೆ ಯಾವ ಬದಲಾವಣೆಯೂ ಇಲ್ಲ, ಆತ್ಮ ಇದ್ದಂತೆ ಇರುತ್ತೆ. ಹಾಗಾಗಿ ಏನು ಅರ್ಥ? ಆತ್ಮಕ್ಕೆ ಬದಲಾವಣೆ ಇಲ್ಲ, ಶರೀರ ಬಿದ್ದು ಹೋಗುತ್ತೆ. ಯಾವುದು ಟ್ರಾವೆಲ್ ಆಗತ್ತೆ ಅಂದಾಗ ಸೂಕ್ಷ್ಮ ಶರೀರದಲ್ಲಿ ಪ್ರತಿಬಿಂಬವಾಗಿರುವಂತಹ ಚೈತನ್ಯ ಚಿದಾಭಾಸ ಜೀವ ಅದು ಟ್ರಾವೆಲ್ ಮಾಡುತ್ತೆ. ಎಲ್ಲಿಯವರೆಗೂ? ಕಾರಣ ನಾಶ ಆಗುವವರೆಗೂ. ಕಾರಣ ನಾಶ ಅಂದ್ರೆ ಏನರ್ಥ? ಅಜ್ಞಾನ ನಾಶ. ಅಜ್ಞಾನ ನಾಶ ಅಂದ್ರೆ ಅರ್ಥ ಏನು? ಆತ್ಮವಿಚಾರದ ಮೂಲಕ ನಾನು ಯಾರು ಅಂತ ತಿಳಿಯೋದ್ರ ಮೂಲಕ. ಅದು ತಿಳಿದಾಗ ಕಾರಣ ನಾಶ ಆಗತ್ತೆ. ಹಾಗಾಗಿ ಮುಂದೆ ಕಾರ್ಯ ಬರೋದಕ್ಕೆ ಅವಕಾಶ ಇರೋದಿಲ್ಲ, ಪುನರ್ಜನ್ಮದ ಹೊಂದಿಲ್ಲ. ಇಲ್ಲದೆ ಹೋದ್ರೆ ಪುನರಪಿ ಜನನಂ ಪುನರಪಿ ಮರಣ.